ಇವತ್ತಿನ ಧ್ಯಾನ ಅನುಭವನೂ ಸ್ವಲ್ಪ ಹೇಳ್ಬೋದು. ಇಷ್ಟುವರೆಗೂ ನೀವು ಧ್ಯಾನ ಮಾಡಿದ್ರಲ್ಲ, ಇವಷ್ಟು ದೀರ್ಘವಾಗಿ ಸ್ವಲ್ಪ ದೀರ್ಘಕಾಲ ಧ್ಯಾನ ಮಾಡಿದ್ದೀವಿ. ಅದು ಅನುಭವ ಹೇಳಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು ಒಂದು 4-5 ಮಾಸ್ಟರ್ಸು. ಅದಾದ್ಮೇಲೆ ನೆಕ್ಸ್ಟ್ ನಾವು ನಿಮ್ಮ ನೈಪುಣ್ಯಗಳು ಪ್ರತಿಭೆಗಳು ಅದು ಅದನ್ನು ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಮಧ್ಯ ಮಧ್ಯದಲ್ಲಿ ನಿಮ್ಮ ಮೆಸೇಜ್ಗಳು ನೀವು ಕೊಡ್ತಾ ಹೋಗಿ. ವಾಣಿ ಮೇಡಮ್. ವಾಣಿ ಮೇಡಮ್. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಸರ್, ನನಗೆ ರಾತ್ರಿ ಹುಣ್ಣಿಮೆ ಧ್ಯಾನ ಒಂಥರ ವಿಶೇಷ ಅನ್ನಿಸ್ತು ಸರ್. ನೀವು ಇದ್ ಮಾಡ್ಸಿದ್ದು ನಂಗೇನೋ ಒಂಥರ ತುಂಬಾ ಸ್ಟ್ರೈನ್ ಆದಂಗೆ ಇದಾದಂಗೆ ಅನ್ನಿಸ್ತಾ ಇತ್ತು. ಅದೆಲ್ಲ ಧ್ಯಾನದಲ್ಲಿ ನಾನು ಕೂತ್ಕೊಂಡಾಗ ನಾನು ಫುಲ್ ಆರಾಮಾಗಿದ್ದೆ. ಆಮೇಲೆ ನಾನು ಮಲ್ಕೊಳ್ಳೋದ್ರೊಳಗಡೆ ಆಮೇಲಂತೂ ಎಂತ ಅದ್ಭುತವಾದ ನಿದ್ದೆ ಬಂತು ಅಂದ್ರೆ ನಾನು ಫುಲ್ಲು ಒಂದ್ ಹ್ಯಾಪಿ ಫೀಲ್ ಆಯ್ತಿದೆ ಸರ್. ಆಮೇಲೆ ಈ ಸಂಗೀತನು ಇವತ್ತು ತುಂಬಾ ಚೆನ್ನಾಗಿತ್ತು ಸರ್. ಒಂಥರ ಮನಸ್ಸು ಒಳಗಡೆನೆ ಏನು ಮನ್ಸೇ ಒಳಗಡೆ ನೃತ್ಯ ಮಾಡ್ತಾ ಇದೆಯೇನೋ ಅನ್ನೋ ರೀತಿ ಇದಾಯ್ತಾ ಇತ್ತು ಸರ್. ತುಂಬಾ ಅದ್ಭುತ ಸರ್. ಸಂಗೀತಕ್ಕಂತಹ ಶಕ್ತಿ ಇದೆ. ಅದ್ರಲ್ಲೂ ಇದು ನಂಗೆ ನಿಮ್ ವಾಯ್ಸ್ ಅನ್ ಬೇರೆ ಗ್ರೂಪ್ ಅಲ್ಲಿ ಕೇಳಿದ್ರು ಏನೋ ನಮ್ಮ ಮನೆಯವರು ನನ್ನ ಸಹೋದರ ಯಾರೋ ಮಾತಾಡ್ತಿದಾರೆ ಅನ್ನೋ ಒಂದ್ ಫೀಲ್ ಆಗುತ್ತೆ ಸರ್. ಮೊನ್ನೆ ಯಾರೋ ಸಂಜೆ ಟೈಮ್ ಅಲ್ಲಿ ಮಾಲಿನಿಗೆ ಮೇಡಮ್ ಗ್ರೂಪ್ ಅಲ್ಲಿ ಮಾತಾಡ್ದಾಗ್ಲು ನಿಮ್ ವಾಯ್ಸ್ ಕೇಳಿದ ತಕ್ಷಣ ನಮ್ಮ ಮನೆಯವರು ಅನ್ನೋ ಫೀಲ್ ನನ್ಗೆ. ಅಂದ್ರೆ ಇಲ್ಲಿ ಇಲ್ಲಿಗೆ ಸಂಬಂಧಪಟ್ಟವ್ರು ನೀವ್ ಅಲ್ಲಿ ಮಾತಾಡ್ತಿದ್ದೀರ ಅನ್ನಂಗೆ ಅಂತ ಒಂದು ಬಾಂಧವ್ಯ ವಿಶ್ವಾಸ ಇದೆ ಸರ್. ಧನ್ಯವಾದಗಳು ಸರ್ ತುಂಬಾ. ಯಾವಾಗ್ಲೂ ಸಂಗೀತ ಅನ್ನೋದು ಸೋಲ್ ಅಂದ್ರೆ ಆತ್ಮಕ್ಕೆ ತುಂಬಾ ಅಂದ್ರೆ ಅದು ಎರಡು ಒಂಥರ ಬಂಧ. ಅದನ್ನು ಸಪರೇಟ್ ಮಾಡಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಷ್ಟು ಏಕವಾಗಿರತ್ತೆ ಸಂಗೀತ ಮತ್ತೆ ಆತ್ಮ. ಅದಕ್ಕೆ ನಾವು ಆದಷ್ಟು ಧ್ಯಾನದಲ್ಲಿ ಸಂಗೀತ ತೊಡಗಿಸ್ಕೊಂಡದಕ್ಕೆ ಅದೇ ಕಾರಣ. ನಮ್ಮ ಗುರುಗಳು ಅಷ್ಟೇ, ಯಾವಾಗ್ಲೂ ಅಷ್ಟೇ ಸಂಗೀತ ಜೊತೆಗೆ ಧ್ಯಾನ. ಅಂದ್ರೆ ತುಂಬಾ ಜನ ಹೇಳ್ತಾರೆ ಸಂಗೀತ ಬೇಡ ಧ್ಯಾನ ಸಮಯದಲ್ಲಿ ಅಂತ. ಆದ್ರೆ ಅದು ಒಂದು ರೀತಿಯಲ್ಲಿ ನೀವು ಆಳವಾದ ಸ್ಥಿತಿಗೆ ಹೋದ್ಮೇಲೆ ಸಂಗೀತ ಬೇಕಾಗಿಲ್ಲ. ಆದ್ರೆ ಈ ಪ್ರಾಪಂಚಿಕದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಅಂದ್ರೆ ಇನ್ನು ಹೇಳ್ಬೇಕಂದ್ರೆ ಆಳವಾದ ಆ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಸಂಗೀತನೇ ಮುಖ್ಯ. ಆತ್ಮ ಅನ್ನೋದು ತುಂಬಾ ನಾಟ್ಯ ಮಾಡುತ್ತೆ, ಒಂಥರ ನೃತ್ಯ ಅನ್ನೋದು ಮಾಡತ್ತೆ. ಅದು ಆತ್ಮಕ್ಕೆ ಅದು ಅಷ್ಟು ಅದ್ಭುತ ಸಂತೋಷ ಸಿಗತ್ತೆ. ಯಾವುದೇ ಇದ್ರೂ ಯಾವುದೇ ತೊಂದರೆಗಳಿದ್ರು ಮರಿತದೆ. ಯಾವುದೂ ನೆನಪಿಟ್ಕೊಳಕ್ಕೆ ಸಾಧ್ಯವಿಲ್ಲ ಸಂಗೀತ ಜೊತೆಗೆ ಕೂತ್ಕೊಂಡವಾಗ. ಅದಕ್ಕೋಸ್ಕರ ಆತ್ಮನ ಫಸ್ಟ್ ನಾವು ಸಂಪನ್ನ ಮಾಡ್ಕೋಬೇಕು, ಪ್ರಸನ್ನ ಮಾಡ್ಕೋಬೇಕು. ಅದಕ್ಕೆ ಈ ಸಂಗೀತಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ಅದಕ್ಕೋಸ್ಕರ ಪ್ರತಿ ದಿವಸ ಸಂಗೀತ ಜೊತೆಗೆ ಧ್ಯಾನ ಶುರು ಮಾಡಿಕೊಂಡು ಆಳವಾದ ಸ್ಥಿತಿಗೆ ಹೋದ್ಮೇಲೆ ಸಂಗೀತನೂ ಕೇಳ್ಸಕ್ ಸಾಧ್ಯವಿಲ್ಲ, ಇನ್ನು ಏನು ಕೇಳ್ಸಕ್ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಮಾಡ್ಕೋಬಹುದು. ಹೌದು ಸರ್. ಈಗ ಸೈಕಾಲಜಿ ಥೆರಪಿ ಎಲ್ಲ ತುಂಬಾ ಮ್ಯೂಸಿಕ್ ಮೂಲಕನೇ ನಡೀತಾ ಇದೆ ಸರ್ ಅಲ್ಲೆಲ್ಲ, ಕೆಲವೊಂದು ಮಾನಸಿಕ ಸಮಸ್ಯೆಗಳಿಗೆಲ್ಲ. ಎಸ್, ಓಕೆ ಸರ್. ರೈಟ್. ನಾನು ಕೆಲವು ಪಾಸಿಟಿವ್ ಥಿಂಕಿಂಗ್ ಬಗ್ಗೆನೆ ಮತ್ತೆ ಹೇಳ್ತೀನಿ ಸರ್, ಹೇಗೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬಹುದು ಅಂತ. ನೀವಿಡುವ ಒಂದೇ ಒಂದು ತಪ್ಪು ಹೆಜ್ಜೆ ಹಾದಿಯನ್ನೇ ತಪ್ಪಿಸಿ ಬಿಡುತ್ತದೆ, ಆದರೆ ನೀವು ಹಾಕುವ ಒಂದು ಸರಿಯಾದ ಹೆಜ್ಜೆಯು ಹೊಸ ಮಾರ್ಗವನ್ನು ತೆರೆಯುತ್ತದೆ. ಇಂದಿನಿಂದಲೇ ಸರಿಯಾದ ಹೆಜ್ಜೆ ಇಡೋಣವೇ? ಯಾವುದೇ ಕೆಲಸವೇ ಇರಲಿ, ಯಾರಾದರೂ ಮಾಡಲಿ ಎಂದು ಉಡಾಪೆ ಬೇಡ. ನಾನೇ ಏನಾದರೂ ಮಾಡುತ್ತೇನೆ ಎಂಬ ಉತ್ಸಾಹವಿದ್ದರೆ ಬಹಳಷ್ಟು ತೊಂದರೆಗಳನ್ನು ತಡೆಯಬಹುದು. ಪ್ರತಿಯೊಂದು ಕನಸಿಗೂ ಅಡೆತಡೆಗಳು ಬಂದೇ ಬರುತ್ತದೆ. ಅದನ್ನು ಎದುರಿಸಲು ಆತ್ಮವಿಶ್ವಾಸದಂತ ಆಯುಧ ಇನ್ಯಾವುದೂ ಇಲ್ಲ. ಅದನ್ನು ಹೆಚ್ಚಿಸಿಕೊಳ್ಳೋಣವೇ? ಜಗತ್ತು ಎಂದರೆ ನಿಲ್ದಾಣವಲ್ಲ, ಅದು ರೇಸ್ ಟ್ರ್ಯಾಕ್ ನಂತದ್ದು. ಅಲ್ಲಿ ಚಲಿಸುತ್ತಿದ್ದರೆ ಮಾತ್ರ ನಾವು ಉಳಿಯಬಹುದು. ಸದಾ ಚಲನಶೀಲರಾಗಿರೋಣವೇ? ನಮ್ಮ ಜೀವನದಲ್ಲಿ ತುಂಬಾ ಹತ್ತಿರವಾಗಿದ್ದವರನ್ನು ಬಹಳ ಗೌರವದಿಂದ ಕಾಣಬೇಕು. ಏಕೆ ಗೊತ್ತೇ? ಅವರು ಯಾವಾಗ ನಮ್ಮಿಂದ ದೂರವಾಗಿ ಬಿಡುತ್ತಾರೋ ಅಂತ ತಿಳಿಯುವುದಿಲ್ಲ. ಹೂವು ಯಾರಲ್ಲೂ ಭೇದ ತೋರದೆ ಎಲ್ಲರಿಗೂ ಸುವಾಸನೆ ನೀಡುತ್ತದೆ. ಹಾಗೆಯೇ ನಾವು ಎಲ್ಲರ ಪಾಲಿಗೆ ಒಳ್ಳೆಯವರಾಗಿ ಇರಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಯತ್ನಿಸೋಣವೇ? ನಮ್ಮ ಮನಸ್ಸು ಪ್ಯಾರಾಚೂಟ್ ಇದ್ದ ಹಾಗೆ, ಅದು ತೆರೆದುಕೊಂಡಿದ್ದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ. ನಮ್ಮದು ತೆರೆದ ಮನವಾಗಿರಲಿ. ನಮ್ಮ ಬದುಕನ್ನು ಯಾರೋ ಬಂದು ಬದಲಾಯಿಸುತ್ತಾರೆ ಎಂಬ ನಿರೀಕ್ಷೆಯನ್ನು ಎಂದಿಗೂ ಇಟ್ಟುಕೊಳ್ಳಬಾರದು. ನಾವೇ ನಮ್ಮ ಬದುಕಿನಲ್ಲಿ ಆ ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಬದಲಾಗಲು ಸಾಧ್ಯ. ಸಮಾಜ ನಮ್ಮ ಬಗ್ಗೆ ಆತ್ಮೀಯತೆ ಅಭಿಮಾನ ತೋರಬೇಕೆಂದು ನಾವೆಲ್ಲರೂ ಬಯಸುವುದು ತಪ್ಪೇನಲ್ಲ. ಆದರೆ ನಾವು ಸಮಾಜವನ್ನು ಅದೇ ಆತ್ಮೀಯತೆ ಅಭಿಮಾನದಿಂದ ನೋಡಬೇಕಲ್ಲವೇ? ಇಂದಿನಿಂದಲೇ ಎಲ್ಲರನ್ನು ಅಕ್ಕರೆಯಿಂದ ಕಾಣೋಣವೇ?
ನಿಮ್ಮಿಂದ ಒಪ್ಪಿಕೊಳ್ಳಲಾಗದ ಸಂಗತಿಗಳಿದ್ದರೆ ಅದನ್ನು ಬದಲಾಯಿಸಿ, ಬದಲಾಯಿಸಲಾಗದಿದ್ದರೆ ಅವುಗಳನ್ನು ಒಪ್ಪಿಕೊಳ್ಳಿ. ಇದರಿಂದ ನಾವು ನೆಮ್ಮದಿಯಾಗಿರಬಹುದು. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರು, ಮತ್ತೆ ನಾನು ಯಾರು? GSSRI ಕವನವನ್ನ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋಣವೇ? ಬೆಟ್ಟದ ಸುತ್ತ ಸುತ್ತುವುದು ಸುಲಭ, ಬೆಟ್ಟವನ್ನೇರುವುದು ಕಷ್ಟ. ಗೆಲುವಿನ ಬಗ್ಗೆ ಮಾತನಾಡುವುದು ಸುಲಭ, ದುಡಿಯುವುದು ಕಷ್ಟ. ನಂದಿ ಬೆಟ್ಟದ ತುದಿಯನ್ನು ನೋಡುತ್ತಾ ಅದರ ಸುತ್ತ ಎಷ್ಟು ಸುತ್ತಿದರೂ ಬೆಟ್ಟದ ಮೇಲಿನ ತಂಪು ಹವೆ ನಮಗೆ ಅನುಭವವಾಗುವುದಿಲ್ಲ. ಬೆಟ್ಟವನ್ನು ಹತ್ತಬೇಕು. ಹಾಗೆಯೇ ಗೆದ್ದ ಮೇಲೆ ಏನೇನು ಪಡೆಯುತ್ತೇನೆಂಬ ಒಣ ಕನಸು ಕಾಣುವುದರ ಬದಲು ಆ ಗೆಲುವನ್ನು ಪಡೆಯಲು ದುಡಿಯಬೇಕು. ಕೊಳ್ಳಬಹುದು, ಕಟ್ಟಿಕೊಳ್ಳಬಹುದು ದುಬಾರಿ ವಾಚನ್ನು, ಕೊಳ್ಳಲಾಗುವುದಿಲ್ಲ, ಕಟ್ಟಲಾಗುವುದಿಲ್ಲ ಕಾಲವನ್ನು. ಆದರೆ ಏನೇನೂ ಕೆಲಸ ಮಾಡಬೇಕು, ಯಾವಾಗ ಮಾಡಬೇಕು, ಅದಕ್ಕೆಷ್ಟು ಸಮಯ ಬೇಕು ಎಂಬುದನ್ನೆಲ್ಲ ಬರೆದುಕೊಂಡು ಅದರಂತೆ ಮಾಡುತ್ತಾ ಹೋಗುವರು ಕಾಲವನ್ನು ಕಟ್ಟಿ ಹಾಕುತ್ತಾರಲ್ಲವೇ? ಸುಮ್ಮನೆ ನಿಂತರೆ ತೆರೆದುಕೊಳ್ಳುವುದು ಅದೃಷ್ಟದ ಬಾಗಿಲು ಬರೆದಿರುತ್ತದೆ. ಅಲ್ಲೂ ಪುಷ್ ಅಥವಾ ಫುಲ್ಲು. ನಮ್ಮನ್ನು ಪುಷ್ ಮಾಡುವವರನ್ನು ಹುಡುಕಿಕೊಳ್ಳೋಣ, ಅಥವಾ ನಾವೇ ಫುಲ್ ಮಾಡುವ ಶಕ್ತಿಯನ್ನು ಬೆಳೆಸಿಕೊಳ್ಳೋಣ. ಹಾಡು ಹಕ್ಕಿಗೆ ಬೇಕೇ ಬೇರೆ ಬಿರುದು ಸನ್ಮಾನ. ನಮ್ಮಲ್ಲೊಂದು ಹಾಡಿದ್ದರೆ ಅದನ್ನು ಎದೆ ತುಂಬಿ ಹಾಡೋಣ. ನಮ್ಮಲ್ಲೊಂದು ಕತೆ ಇದ್ದರೆ ಅದನ್ನು ಮನ ತುಂಬಿ ಹೇಳೋಣ. ಹಾಡೋಣ ಮೈದುಂಬಿ ಎಂದಿನಂತೆ, ಯಾರು ಕಿವಿ ಮುಚ್ಚಿದರೆ ನಮಗೇಕೆ ಚಿಂತೆ, ಹಾಡುವುದರಲ್ಲಿರುವ ಆನಂದ ಪಡೆಯೋಣವಂತೆ. ಧನ್ಯವಾದಗಳು. ನನ್ನ ಕೆಲವೊಂದು ಪಾಸಿಟಿವ್ ನಮ್ಮ ಬದುಕಿಗೆ ಹೇಗೆ ಅಳವಡಿಸ್ಕೋಬಹುದು ಅಂತ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇದು ಈ ಪಾಸಿಟಿವ್ ಥಿಂಕ್ ಕವನ ಅಂದ್ರಲ್ಲ, ನೀವೇ ರಚನೆ ಮಾಡಿದ್ದ? ಹ್ಮ್ ಮೇಡಮ್, ನಾನು ಇದನ್ನ ಸುಮ್ನೆ ಆಗಾಗ ಪಾಯಿಂಟ್ ಹಾಕೊಳ್ಳೋದು ಮೇಡಮ್, ಮನ್ಸಿಗೆ ಬಂದಂಗೆ. ಮೇಡಮ್, ಇದು ಇನ್ನೊಂದು ಏನಂದ್ರೆ, ಇದೆಲ್ಲ ನೀವು ರೈಟಿಂಗ್ ಅಲ್ಲಿ ಇದ್ದು ಅದೆಲ್ಲ ಅನುಕೂಲ ಇದ್ರೆ ಎವ್ರಿ ವೀಕ್ ಒಂದು ಗ್ರೂಪ್ ಕಲಿಸ್ತಾ ಇರಿ, ನೀಟಾಗಿ ಬರೆದು. ಇಲ್ಲ ಅಂದ್ರೆ ಯಾರಿಗಾನ ಕೊಟ್ರೆ ಇಲ್ಲಿ ಸ್ನೇಹಿತರು ಯಾರಾದನ್ನ ಟೈಪ್ ಮಾಡಿ ಕಳ್ಸಂಗಿದ್ರೆ ಇನ್ನೂ ತುಂಬಾ ಉತ್ತಮ. ಇದೇನಂದ್ರೆ ಇದು ಸಂಗ್ರಹಣ ಆಗ್ತಾ ಹೋಗ್ಬೇಕಿದು. ಸೊ ಒಂದು ಸಮಯದಲ್ಲಿ ನಾವು ಒಂದು ಸ್ಮಾಲ್ ಪುಸ್ತಕನು ರಚನೆ ಮಾಡಿ ಎಲ್ಲ ಕೊಡ್ಬೋದು. ಓಕೆ ಸರ್. ಈ ತರ ಮಾಡ್ಬೇಕಾಗುತ್ತೆ. ಯಾವುದು ನಾವು ಅದು ವ್ಯರ್ಥ ಮಾಡಬಾರ್ದು. ಅದು ಇಂಥ ಅದ್ಭುತ ಮಾತುಗಳು, ಇಂಥ ಕವನ ಇವೆಲ್ಲ ವ್ಯರ್ಥ ಮಾಡಕ್ಕೂ ಸಾಧ್ಯವಿಲ್ಲ. ಖಂಡಿತ ಮೇಡಮ್. ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕು ಅಂತಂದ್ರೆ, ಸುಮಾರು PUC ನಲ್ಲಿ ಓದ್ತಾ ಇದ್ದಾಗ ಕೇಳಿರೋಂತ ಮಾತೇನು ಅಂತಂದ್ರೆ, ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಕಲೆಯನ್ನೇನಾದ್ರೂ ಹೊರಗಡೆ ಹಾಕ್ಲಿಲ್ಲ ಅಂತಂದ್ರೆ ತನ್ನನ್ನು ತಾನೇ ಸುಟ್ಕೊಂಡಂತೆ. ಆದ್ರಿಂದ ಪ್ರತಿಯೊಬ್ಬರಲ್ಲೂ ಇರುವಂತಹ ಅದ್ಭುತ ಕಲೆನ ಪರಮಾತ್ಮ ಕೊಟ್ಟಿರ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದಾಗಿನಿಂದ ನಾನು ಕೂಡ ಅವತ್ತಿಂದ ಎಚ್ಚರಿಕೆಯಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಖಂಡಿತ ಮೇಡಮ್. ಇನ್ನೊಂದು ಧ್ಯಾನ ಕಸ್ತೂರಿಯಲ್ಲಿ ಪ್ರಚುರ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸರ್, ಅದೇ ನಾನ್ ಬರ್ದ ಹಾಡಲ್ವಾ ಸರ್? ಹ್ಞೂ ಸರ್, ಅದೊಂದು ಅದ್ಭುತ ಅನ್ನಿಸ್ತು. ನಾನು ಅದನ್ನ ನನ್ನ ಫ್ರೆಂಡ್ ಇದ್ರು ಅಲ್ಲಿ, ಅವ್ರಿಗೆ ಸುಮ್ನೆ ನಾನ್ ಹಿಂಗ್ ಇದ್ ಮಾಡಿದಾಗ ಹಿಂಗ ಬರ್ದಿದ್ದೀನಿ ಪತ್ರಿಜಿ ಬಗ್ಗೆ ನೋಡು ಅಂತ ಕಳ್ಸಿದ್ದೆ. ಅವ್ರ ಅದನ್ನ ಫಾರ್ವರ್ಡ್ ಮಾಡಿ ಇದ್ ಮಾಡಿದ್ದಾರೆ. ಅದು ಬಂದಾಗ ಫೋಟೋ ಬಂದಾಗ ನಂಗೆ ಆಶ್ಚರ್ಯ ಆಯ್ತು ಸರ್. ವೆರಿ ಗುಡ್. ಆಮೇಲೆ ಕೇಳಿದ್ರು ಅವರು, ನೀವ್ ಎಲ್ಲಿ ಧ್ಯಾನ ಮಾಡೋದು, ಇಷ್ಟೊಂದು ಎಲ್ಲಿ ಮಾಹಿತಿ ತಗೊಂಡ್ರಿ ಅಂತ. ನಾನ್ ಹಿಂಗ್ ನಂಗೆ ಬೇರೆ ಯಾವ್ದು ಗೊತ್ತಿಲ್ಲ, ಮಹಾತಾರ್ ಟಿವಿ ಒಂದೇ ಗೊತ್ತಿರೋದು. ಅಲ್ಲಿಯ ಒಂದು ಪ್ರೋತ್ಸಾಹ, ಅಲ್ಲಿ ಸಿಕ್ಕಂತ ಮಾಹಿತಿಯಿಂದಲೇ ನಾನು ಕವನ ರಚನೆ ಮಾಡಿದೀನಿ ಅಂತ ಹೇಳಿದೆ ಸರ್ ಅವ್ರಿಗೆ. ವೆರಿ ಗುಡ್, ವೆರಿ ನೈಸ್, ಗ್ರೇಟ್. ಹೌದು ಸರ್. ಧ್ಯಾನ ಕಸ್ತೂರಿಯಲ್ಲಿ ಪ್ರಚುರ ಆಗಿದೆ, ತುಂಬಾ ಆನಂದ ಆಯ್ತು. ಹ್ಞೂ ಸರ್, ತುಂಬಾ ಜನ ಅದನ್ನ ಇದಾದ್ಮೇಲೆ ಆ ಹಾಡನ್ ಕೇಳಿ ತುಂಬಾ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ಮಾಡ್ತಿದ್ರು. ನಂಗೆ ರಿಯಲಿ ಸರ್, ಅದನ್ನ ನಾನ್ ಪಡೆದಿದ್ದು ನಿಮ್ಮಿಂದ, ಈ ಟೀಮ್ ಇಂದ ಸರ್. ವೆರಿ ಗುಡ್, ವೆರಿ ಗುಡ್, ಗ್ರೇಟ್. ಥ್ಯಾಂಕ್ ಯು ಸರ್. ಅದೇ ರೀತಿಯಲ್ಲಿ ನೀವು ಬರೆದು ಎಲ್ಲ ಒಂದು ರೆಕಾರ್ಡ್ ಮಾಡ್ತಾ ಹೋದ್ರೆ ಒಂದು ಸಪರೇಟ್ ಶೀಟ್ಸ್, ಈಗ ಇವತ್ತು ಹೇಳಿದ್ರಲ್ಲ, ಇದೊಂದು ಶೀಟ್ ನೀಟಾಗಿ ಬರೀಬೇಕು. ಅವಾಗ ಇದು ಧ್ಯಾನ ಕಸ್ತೂರಿಗೆ ಎವ್ರಿ ಮಂತ್ ಒಂದು ಕಲ್ಸ್ಕೊಡೋಣ, ಪರವಾಗಿಲ್ಲ. ನಾನು ಮಾತಾಡ್ತೀನಿ, ಎಡಿಟರ್ ಹತ್ರ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅವರು ನನ್ನ ಕ್ಲೋಸ್ ಫ್ರೆಂಡ್. ಸೊ ನಾನು ಮಾತಾಡಿ ಪ್ರತಿಯೊಂದು ತಿಂಗಳಿಗೊಂದು ನಮ್ಮ ಕಡೆಯಿಂದ ವಾಣಿ ಮೇಡಮ್ ಕಡೆಯಿಂದ ಕಲಿಸ್ತಾ ಹೋಗೋಣ.
ನೀವು ಮಹಾತಾರ್ ಟಿವಿದ್ ಒಂದ್ ಬೇಕಾದ್ರೆ ಮುಂದಿನ ಸಲ ಹಾಕ್ಸ್ಬೋದು ಸರ್. ಆ ಮಹಾತಾರ್ ಟಿವಿಗೆ ಬಗ್ಗೆ ಬರ್ದಿದೀವಲ್ಲ ಅದನ್ನ. ಎಸ್, ಅದ್ ಸ್ವಲ್ಪ ಗೊತ್ತಾಗುತ್ತೆ ಅದನ್ನು ಜನಕ್ಕೆ ಏನೇನ್ ಇದೆ ಅನ್ನೋದು. ರೈಟ್ ಆ ಹಾಡನ್ನ ನೆಕ್ಸ್ಟ್ ಹಾಕ್ಬೋದು ಸರ್. ರೈಟ್. ಸೊ ಅದು ಇನ್ನೊಂದು ಏನಂದ್ರೆ ನೀಟಾಗಿ ಬರ್ಕೊಡ್ಬೇಕು, ಅದು ಇಂಪಾರ್ಟೆಂಟ್. ನಮ್ಮ ಹತ್ರ ಟೈಪ್ ಮಾಡಿದೀನಿ ಸರ್, ನಾನು ಟೈಪ್ ಮಾಡಿ ಇಟ್ಟಿದ್ದೀನಿ ಸರ್ ಅದನ್ನ. ಅದು ಕಳಿಸಿ ಆ ಥರ ಟೈಪ್ ಮಾಡಿರೋದು ಫಾರ್ವರ್ಡ್ ಮಾಡಿ, ನಾನು ನೇರವಾಗಿ ಅದೇ ಕಲ್ಸ್ಕೊಡ್ತೀನಿ, ಅವರು ಪ್ರಿಂಟ್ ಮಾಡ್ತಾರೆ. ಹೌದು ಸರ್. ಈ ಸಮಗ್ರ ಸಂಸ್ಥೆ ಹಬ್ಬನೂ ಜನಕ್ಕೆ ಸ್ವಲ್ಪ ಬೇರೆಯವ್ರಿಗೆಲ್ಲ ಗೊತ್ತಾಗುತ್ತೆ ಸರ್ ಅಲ್ಲಿ ಬಂದಾಗ. ಹೌದೌದು, ಕಳ್ಸ್ಕೊಡಿ ನಾನು ನೆಕ್ಸ್ಟ್ ಮಂತ್ ಹಾಕ್ಸ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ. ದೀಪಾ ಮೇಡಮ್, ಅದ್ಭುತವಾದ ನಿರೂಪಕಿ. ನಿನ್ನೆಯಿಂದ ನಿಮ್ಮ ವಾಯ್ಸ್ ಕೇಳಿಲ್ಲ, ದಯವಿಟ್ಟು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ ಗುರುಜಿ, ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡೋ ಹೊತ್ತಿಗೆ ನಾನೊಂದು ಧ್ಯಾನದ ಬಗ್ಗೆ ಬರ್ದಿದ್ದೆ. ಅಂದ್ರೆ ಈ ಫೌಂಡೇಶನ್ ಬರೋದಕ್ಕಿಂತ ಮುಂಚೆನೆ ನಾನು ಬರ್ದಿಟ್ಟಿದ್ದೆ. ಅದು ಎಷ್ಟು ಸರಿ ತಪ್ಪು ಅಂತ ಗೊತ್ತಿಲ್ಲ, ಅದನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರಕಾರ ಧ್ಯಾನ ಎಂದರೆ ಆನಂದ. ಹಲವು ರೀತಿಯ ಧ್ಯಾನ ವಿಧಾನವಿದೆ. ಜೀವನದಲ್ಲಿ ಎಲ್ಲಾ ರೀತಿಯ ಧ್ಯಾನ ಪ್ರತಿದಿನ ಮಾಡಲಾಗುವುದಿಲ್ಲ. ನಮಗಿಷ್ಟ ಆದ ಒಂದನ್ನಂತೂ ಆಯ್ಕೆ ಮಾಡಿಕೊಂಡು ಮಾಡುವಂಥದ್ದು. ದಿನ ಮಾಡಿದರೆ ಧ್ಯಾನ, ಕಳೆಯುವುದು ಅಜ್ಞಾನ, ತೊಳೆದು ಕರ್ಮಾನ, ಬಹುಬೇಗ ಲಭಿಸುವುದು ಸನ್ಮಾನ. ಇದೊಂದು ನಮಗೆ ಬಹುಮಾನ, ಆಗೋದು ಇನ್ನೆಂದು ಅಪಮಾನ. ಜಗದಲ್ಲಿನ ವಿಜ್ಞಾನ ಇದಕ್ಕಿಂತಲಿದೆಯೇ ಸುಜ್ಞಾನ. ಆರೋಗ್ಯಕ್ಕೆ ಇದೊಂದು ವರದಾನ, ಕುಳಿತು ತಿಳಿಯುವೆ ನಿನ್ನನ್ನ. ಇದನರಿತರೆ ಪರಮಾನ್ನ, ಇದರ ಮುಂದೆ ಬೇಡ ಯಾವುದಿನ್ನ. ಜಗದೊಳು ತುಂಬಿದ ಅಂದವನ್ನ ಬೆಳಗಬಹುದು ಈ ತಪದಿಂದ. ಅರಿತರೆ ಅಂದ ಮೊದಲು ನಾವಾಗಿ ಆನಂದ. ಧ್ಯಾನವೊಂದೇ ಪರಮಾನಂದ. ಅಶ್ವಿನಿ. ಥ್ಯಾಂಕ್ ಯು ಗುರುಜಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಗುರುಜಿ, ಈಗ ನೀಟಾಗಿ ಟೈಪ್ ಮಾಡಿದ್ರಲ್ಲಿ ಕಳಿಸಿ, ಗ್ರೂಪ್ ಅಲ್ಲಿ ಕಳಿಸಿ. ಗುರುಜಿ, ಅಂದ್ರೆ ಧ್ಯಾನಕ್ ಮುಂಚೆ, ಇದಕ್ ಬರೋಕಿನ ಮುಂಚೆ ಅಂತ ಹೇಳ್ದೆ. ಬಂದ ಮೇಲೆ ಇನ್ನು ಎಷ್ಟು ಇಂಪ್ರೊವೈಸೇಷನ್ ಮಾಡ್ಕೊಂಡು ಬರಿಬಹುದು ಅನ್ನೋದು ಗೆಸ್ ಮಾಡಿದಾಗ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸ್ತು. ಮತ್ತೆ ಟ್ರೈ ಮಾಡ್ತೀನಿ ಗುರುಜಿ. ಓಕೆ, ರೈಟ್ ಮಾಸ್ಟರ್ಸ್. ಮತ್ತೆ ಕೇಳ್ಕೊಳ್ತೀನಿ, ನಿಮ್ಮಲ್ಲಿನ ಕಲೆಯನ್ನು ಹೊರ ಹಾಕುವಂತಹ ಸದವಕಾಶ. ದಯವಿಟ್ಟು ಇದೊಂದು ವೇದಿಕೆ ಉಪಯೋಗಿಸ್ಕೋಬೇಕು ಎಲ್ರು ಅಂತ ಕೇಳ್ಕೊಳ್ತೀನಿ. ನೀವು ಹ್ಯಾಂಡ್ ರೈಸ್ ಮಾಡ್ಬೋದು, ಏನೇ ಆಗ್ಬೋದು. ಒಂದು ಸಣ್ಣ ಮಾತಾಗ್ಬೋದು, ನಿಮ್ಮ ಕವನ, ಒಂದು ನಗು ತರಿಸುವಂತದ್ದು, ಚೂಟುಕ, ಏನೇ ಆಗ್ಬೋದು. ರಾಜು ಸರ್. ನೀವು ಮೌನ ವಹಿಸಿದ್ರೆ ರಾಜು ಸರ್ ಪ್ರಯೋಜನ ಇಲ್ಲ, ನಿಮ್ಮಿಂದ ಏನಾದ್ರೂ ಒಂದು ಬರ್ಲಿ. ನೆಕ್ಸ್ಟ್ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡ್ತಾರೆ. ಏನಾದ್ರೂ ಒಂದು ಹಾಡು ನಿಮ್ ಕಡೆಯಿಂದ. ರಂಗನಾಥ್ ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮ್ಗೆ ಯಾವ್ದು ಐಡಿಯಾ ಇಲ್ಲ, ಪ್ರಿಪೇರ್ ಆಗಿಲ್ಲ, ಗೊತ್ತಿಲ್ಲ. ಸರ್ ಏನಿಲ್ಲ, ನಿನ್ನ ನಗುವು ಹೂವಂತೆ, ನಿನ್ನ ನಗುವು ಹಾಡಂತೆ, ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ಅಂತಂದ್ರ ಆಯ್ತಲ್ಲ. ನಿಮಗೆ ಕಲಾದೇವಿ ನಿಮ್ಮ ಬಾಯಲ್ಲಿ ನಾಲ್ಗೆ ಮೇಲೆ ನಿಂತು ಬಿಟ್ಟಿದ್ದಾಳೆ. ಅವಳು ನರ್ತನೆ ಮಾಡ್ತಾ ಇದ್ದಾಳೆ, ಹಾಗಾಗಿ ಆತರ ನಿಮ್ದು ನಾಲ್ಗೆ ಆತರ ಮಾಡುತ್ತೆ, ಅಂದ್ರೆ ಆತರ ಆಡಿಸುತ್ತೆ. ಸೊ ಅದು ಎಲ್ರ ಮೇಲೆ ನಿಂತಿಲ್ಲ, ಅದು ನಿಮ್ಮ ಒಂದು ಸೌಭಾಗ್ಯ. ಥ್ಯಾಂಕ್ ಯು ಸರ್, ದೊಡ್ಡ ಮಾತು. ಎಸ್, ಓಕೆ, ಮಾತು ಇಷ್ಟೇ ಸಾಕು, ಖುಷಿ ಆಯ್ತು. ಅಷ್ಟೇ, ಆತರ ಮಾತಾಡಿಸಿ. ಶಾಂತ ಮೇಡಮ್, ಶಾಂತ HB ಮೈಸೂರು, ಮಾತಾಡಿ. ಏನು ನಾರ್ಮಲ್ ಸಂಗತಿಗಳು ಹೇಳಿ, ಪರವಾಗಿಲ್ಲ. ಏನು ಹಾಡು ಇಲ್ಲ, ಏನು ಕಲೆ ಇಲ್ಲ ಅಂದ್ರೆ ನಾರ್ಮಲ್ ಸಂಗತಿಗಳು ಮಾತಾಡಿ. ಧ್ಯಾನ ಹೇಗೆ ನಡೀತಾ ಇದೆ, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಹೇಗಿದೆ, ನಿಮ್ಮ ಬದುಕಲ್ಲಿ ಜೀವನದಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಇದೆ, ಅಷ್ಟು ಮಾತಾಡಿ ಸಾಕು. ಹೇಳಿ ಗುರುಗಳೇ. ಧ್ಯಾನದಲ್ಲಿ ಮೊದ್ಲು ನನಗೆ ಅಷ್ಟು ಕಾನ್ಸಂಟ್ರೇಷನ್ ಬರ್ತಾ ಇರ್ಲಿಲ್ಲ. ಇವಾಗ ಅದ್ರ ಬಗ್ಗೆ ಸ್ವಲ್ಪ ಏಕಾಗ್ರತೆ ಬರ್ತಾ ಇದೆ ಇವಾಗ. ಆದ್ರೂ ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಅಭ್ಯಾಸ ಬಲದಿಂದ ಅದೆಲ್ಲ ಸಾಧ್ಯ. ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಹಾಗೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ.
ಹ್ಮ್. ಹಾಗಾಗಿ ಧ್ಯಾನ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಗುರುಗಳೇ. ವೆರಿ ಗುಡ್, ವೆರಿ ಗುಡ್. ಹಾಗಾಗಿ ತಮಗೋಸ್ಕರ ಧನ್ಯವಾದ, ಬಹಳ ಧನ್ಯವಾದಗಳನ್ನ ಹೇಳ್ಬೇಕು ತಮಗೆ ನಾನು. ಹ್ಮ್. ಹಾಗಾಗಿ ಒಂದು ಭಜನೆ ಹಾಡ್ ಹೇಳ್ತೀನಿ ಒಂದು. ಹ್ಮ್. ಗುರುರಾಯನೊಲಿದ ಮೇಲಮ್ಮ ಈ ಧರಣಿಯ ಭ್ರಮಣಿಗಳಿರಬಾರದಮ್ಮ. ಗುರುರಾಯನೊಲಿದ ಮೇಲಮ್ಮ ಹಿಂದಾಣ ಸುಕೃತವಿದಮ್ಮ, ಹಿಂದಾಣ ಸುಕೃತವಿದಮ್ಮ. ಗುರು ಬಂಧು ತನ್ನಂತೆನ್ನ ಗೈದ ಕಾಣಮ್ಮ, ಬಂಧನ ಹರವಾಯಿತಮ್ಮ. ಮುಕ್ತಿಯೊಂದೇ ಸಾಕಿನ್ನೇನು ಬೇಡ ಕಣಮ್ಮ. ಗುರುರಾಯನೊಲಿದ ಮೇಲಮ್ಮ ನುಡಿದಂತೆ ನಡೆಯಬೇಕಮ್ಮ. ಬಲು ದೃಢ ಚಿತ್ತವಿರಬೇಕು ಮನದೊಳಗಮ್ಮ. ನುಡಿಯೋಳು ವಂಚಿಸಬಾರದಮ್ಮ. ಈ ಒಡಲಿಗೆ ಕಡು ಕಷ್ಟ ತೊಡರುವುದಮ್ಮ. ಗುರುರಾಯನೊಲಿದ ಮೇಲಮ್ಮ ರಂಭಾಪುರದೊಳಿಹನಮ್ಮ. ಈ ಕುಂಬಿಣಿ ಪೊರೆವಾರೇಣುಕ ನೀವನಮ್ಮ. ನಂಬಿದವರ ಪ್ರಿಯನಮ್ಮ. ಗುರುರೆಂಬುವರೊಳಗಿವನಗ್ರೇಶನಮ್ಮ. ಗುರುರಾಯನೊಲಿದ ಮೇಲಮ್ಮ. ಥ್ಯಾಂಕ್ ಯು ಗುರುಗಳ. ಥ್ಯಾಂಕ್ ಯು ಮಾ, ಅದ್ಭುತವಾಗಿದೆ. ಅದ್ಭುತ Great. ಮೇಡಮ್. ರಾಗವಾಗಿ ಭಜನೆ ಆಡೋದಕ್ಕೆ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹರೀಶ್ ಸರ್ ಬಂದಿದ್ದಾರೆ. ಸೊ ಅವ್ರ ಕಲೆ ಮಿಸ್ ಆಯ್ತು ಈ ವೇದಿಕೆಯಲ್ಲಿ. ಒಂದು ನಮ್ಮೆಲ್ಲರಿಗೋಸ್ಕರ ನಿಮ್ಮ ಕಲೆ. ಎಸ್ ಹರೀಶ್ ಸರ್, ಎಷ್ಟು ತುಂಬಾ ದಿನಗಳ ನಂತರ ನಾವೆಲ್ಲರೂ ಕಾಯ್ತಾ ಇದೀವಿ ನಿಮ್ಮ ಮಿಮಿಕ್ರಿಗೋಸ್ಕರ. ಸಡನ್ ಆಗಿ ಪ್ರಿಪೇರ್ ಇಲ್ಲ. ಯಾವ್ದಾದ್ರು ಕೇಳಿಸ್ತಾ ಪರವಾಗಿಲ್ಲ. ಈಗ ನಮಸ್ತೆ ಗುರುಜಿ. ಈಗ ಸುಮ್ನೆ ಮಹಾತಾರ ಫೌಂಡೇಶನ್ ಬಗ್ಗೆ ಹೆಂಗೆ ಅಂತ ಕೇಳಿದ್ರೆ ಅವರು ಅಭಿವಿನಿಯನ್ನ ಇಲ್ಲಿ ಎಲ್ರು ಇರೋ ಶಿಬಿರಾರ್ಥಿಗಳು ಹೇಳ್ತಾರಲ್ಲ, ಆತರ ಬೇರೆ ಬೇರೆ ಆಕ್ಟರ್ಗಳು ಬೇರೆ ಬೇರೆಯವ್ರು ಹೇಳಿದ್ರೆ ಹೆಂಗಿರುತ್ತೆ ಅಂತ ಸುಮ್ನೆ ಒಂದು ಕಾಲ್ಪನಿಕ. ಓಕೆ, ಗ್ರೇಟ್ ಗ್ರೇಟ್ ವರ್ಡ್. ಈಗ ಶಂಕರ್ ನಾಗ್ ಅವ್ರು ಕೇಳಿದ್ರೆ ಅವ್ರು ಇದ್ದಿದ್ರೆ ಸುಮ್ನೆ ಏನ್ ಹೇಳೋರು ಮಹಾತಾರ್ ಫೌಂಡೇಶನ್ ಬಗ್ಗೆ ಅಂತ. ಶಂಕರ್ ನಾಗ್ ಅವ್ರು ಮಾತಾಡೋದು ಹೆಂಗಿರುತ್ತೆ ನೋಡಿ, ತುಂಬಾ ಖುಷಿ ಇರುತ್ತಲ್ಲ. ಬರ್ತಾ ಏನು ಹೊತ್ಕೊಂಡ್ ಬರಲ್ಲ, ಹೋಗ್ತಾ ಏನು ತಗೊಂಡ್ ಬರಲ್ಲ, ಇರೋದ್ ಬರ್ತಾ ಆಸ್ತಿನೂ ತರಲ್ಲ. ಬಟ್ ಇದ್ದಾಗ ದೋಸ್ತಿ ಅನ್ನೋದು ಮಾಡೋದಕ್ಕೆ ಮಹಾತಾರ್ ಫೌಂಡೇಶನ್ ತುಂಬಾ ಹೆಲ್ಪ್ ಮಾಡಿದೆ ಅಲ್ಲ. ತುಂಬಾ ಖುಷಿ ಆಗುತ್ತೆ. ಆನಂದ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಮಹಾತಾರ್ ಫೌಂಡೇಶನ್ ಮಾಡೋ ಧ್ಯಾನನೇ ಮಹಾದಾನಂದ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ತರ ಮಾತಾಡ್ತಾರೆ. ಈಗ ಅಣ್ಣವ್ರು ಇದ್ದೀರಾ, ರಾಜ್ಕುಮಾರ್ ಅವ್ರನ್ನ ಕೇಳಿದ್ರೆ ನೀವೇನ್ ಅಣ್ಣವ್ರವ್ರೆ ಮಹಾತಾರ್ ಫೌಂಡೇಶನ್ ಬಗ್ಗೆ ಧ್ಯಾನ ಮಾಡ್ತೀರಿ, ಏನ್ ಹೇಳ್ತೀರಿ ಅಂದ್ರೆ ಏನ್ ಹೇಳ್ತೀರಾ? ಈ ಭೂಮಿ ಮೇಲೆ ನೀವೇನಾದ್ರೂ ಹೇಳಿದ್ರೆ ನನಗೆ ಕೇಳ್ತಾ ಇರ್ತೀರಾ, ರಾಜ್ಕುಮಾರ್ ಅವರೇ ನೀವು ದೇವ್ರು ನೋಡಿದ್ದೀರಾ ಹೇಗಿದ್ದಾರೆ ಅಂತ. ನಾನು ಹೇಳ್ತಾ ಇದ್ದೆ ಪ್ರತಿಯೊಬ್ಬ ಅಭಿಮಾನಲ್ಲೂ ದೇವರಿದ್ದಾನೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿದೆ. ಈಗೇನಾದ್ರೂ ಧ್ಯಾನ ಮಾಡಿದ್ಮೇಲೆ ಕೇಳಿದ್ರೆ ದೇವ್ರು ಯಾರು ಅಂತ ಕೇಳಿದ್ರೆ ಮಹಾತಾರ್ ಫೌಂಡೇಶನ್ ಅಲ್ಲಿ ಧ್ಯಾನ ಮಾಡ್ತಾರಲ್ಲ ಪ್ರತಿಯೊಬ್ಬರು ದೇವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ. ತುಂಬಾ ಖುಷಿ ಆಗುತ್ತೆ. ಹಿಂಗ್ ಮಾತಾಡ್ಬೋದೇನೋ. ಅವ್ರ ಮಗ ಶಿವರಾಜ್ ಕುಮಾರ್ ಹೆಂಗ್ ಮಾತಾಡ್ತಾರೆ ಮಹಾತಾರ್ ಫೌಂಡೇಶನ್ ಬಗ್ಗೆ. ಸುಮ್ನೆ ಶಿವಣ್ಣ ತುಂಬಾ ಖುಷಿ ಆಗುತ್ತೆ. ಮಹಾತಾರ್ ಫೌಂಡೇಶನ್ ಮೆಡಿಟೇಷನ್ ಮಾತ್ರ ಅಲ್ಲ, ನಾವು ಸಮಗ್ರ ಸ್ವಸ್ಥೆ ಅನ್ನೋದಲ್ಲೇ ಹೆಲ್ತಿ ಆಗಿರ್ಬೇಕು. ಮೊನ್ನೆ ಗುರುಜರು ಹೇಳ್ತಿದ್ರು ಮನುಷ್ಯ ನಿದ್ರೆನ ಹೇಗೆಲ್ಲ ಮಾಡ್ಬೋದು, ಆ ನಿದ್ರೆನ ಸ್ವಲ್ಪ ಬೇಗ ಹೇಳೋದ್ರಿಂದ ನಮ್ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು. ಇದನ್ನೆಲ್ಲ ಕೇಳಿದ್ಮೇಲೆ ಇದು ಯಾವ ಯೂನಿವರ್ಸಿಟಿ ನಮ್ಗೆ ಹೇಳ್ಕೊಡಲ್ಲ. ನನ್ಗಂತೂ ತುಂಬಾ ಹ್ಯಾಪಿ ಅನ್ಸೋ. ಐ ಆಮ್ ಹ್ಯಾಪಿ. ನೀವು ಕೂಡ ಅದನ್ನ ಫಾಲೋ ಮಾಡಿ, ನಾನು ಫಾಲೋ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಟ್ಟೆ. ಈ ಶಿವಣ್ಣ ಮಾತಾಡಿದ್ರೆ, ಈ ಉಪೇಂದ್ರ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ರಿಯಲ್ ವಾಯ್ಸ್ ಉಪೇಂದ್ರದು ಅಂತ ಹೇಳಿದ್ರೆ
ಉಪೇಂದ್ರ, ನೋಡಿ ತುಂಬಾ ಖುಷಿ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ನಾವು ಲೈಫಲ್ಲಿ ಜಂಜಾಟದಲ್ಲಿ ಎಲ್ಲ ಕಳ್ಕೊಬಿಟ್ಟಿದೀವಿ. ಮೆಡಿಟೇಷನ್ ಅಂದ್ರೆ ಏನು ಗೊತ್ತಿಲ್ಲ. ಯಾಕೆಂದ್ರೆ ನಮ್ದೇ ಎಲ್ರಿಗೂ ಟೆನ್ಷನ್ ಗೊತ್ತು, ಅದ್ರ ಮೆಡಿಟೇಷನ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಂಥ ಒಂದು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ. ದೇವ್ರು ಎಲ್ಲಿದ್ದಾನೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹುಡುಕ್ತಿವಿ. ರಿಯಲ್ ದೇವ್ರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ರಂಗನಾಥ್ ಸರ್ ಅಂತವ್ರಲ್ಲಿ ಹಾಗೂ ಈ ಮಹಾತಾರ ಫೌಂಡೇಶನ್ ಪ್ರತಿಯೊಬ್ರಲ್ಲೂ ದೇವ್ರು ಇದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಹೇಳಿ, ಯಾವುದೇ ಸ್ವಾರ್ಥ ಇಲ್ಲದೆ ಒಬ್ಬ ವ್ಯಕ್ತಿಗೆ ನಾವು ಮಾಡ್ತೀವಿ ನೋಡಿ, ಅನುಕೂಲ ಅದೇ ಭಗವಂತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಇನ್ಯಾರು ಕೇಳಿ ನೀವು, ನಂಗೆ ಗೊತ್ತಿರಲಿ. ದೇವೇಗೌಡರು ಏನಾದ್ರು ಬಂದ್ ಮಾಡಿದ್ರೆ ಮೆಡಿಟೇಷನ್, ದೇವೇಗೌಡರು ಹೆಂಗ್ ಹೇಳೋರು ಅಂತ ನೋಡಿ. ಸ್ವಾಮಿ, ಈ ದೇಶದ ಪ್ರಧಾನಿ ಆಗಿದೆ ನಾನು. ಅಯ್ಯೋ ರಾಮ, ಮಾತಾಡೋಣ ಸುಮ್ಮನೆ. ಯಾರು ಮಧ್ಯೆ ಅಶ್ವಿನಿ ಎಲ್ಲಕ್ಕೂ ಭಯ ಆಗ್ತಾಳಲ್ಲಪ್ಪ. ಈ ದೇಶದ ಪ್ರಧಾನಿ ನಾನು ಮಾತಾಡ್ತಾ ಮಾಜಿ ಆಗಿದ್ರು. ನಾನೊಂದು ಮಾತಾಡಕ್ ಇಷ್ಟಪಡ್ತೀನಿ. ದೇವೇಗೌಡನಿಗೆ ಇವತ್ತು 90 ವರ್ಷ. ಈ 90 ವರ್ಷ ಆರೋಗ್ಯದ ಗುಟ್ಟು ಏನಂದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಮುದ್ದೆ ಪ್ರತಿನಿತ್ಯ ತಿಂತೀನಿ. ಒಬ್ಬ ಯೋಗ ಗುರುವಿಂದ ಯೋಗ ಕಲ್ತಿ ಧ್ಯಾನ ಮಾಡೋದೇ ಈ ಗೌಡನ ಗುಟ್ಟು. ನಾನು ಧ್ಯಾನ ಮಾಡ್ತೀನಿ, ನೀವು ಮಾಡಿ. ಹಿಂಗೆ ಹಿಂಗೆ ಸಿದ್ದರಾಮಯ್ಯ ಮಾತಾಡ್ರೆ ಹೆಂಗಿದ್ರೆ ಸುಮ್ಮನೆ ಕಾಲ್ಪನಿಕ. ನೋಡಬ್ಬ, ಹೇಳೋದು ಇಷ್ಟೇ. ಈ ನೋಡು, ಡೈಲಿ ಟೆನ್ಷನ್ ಇದಿದೆ. ಈ ಟೆನ್ಷನ್ ಅಲ್ಲಿ ಆ ಪ್ರಕರಣ ಈ ಪ್ರಕರಣ ಎಲ್ಲರ ಬಗ್ಗೆ ಕೇಳ್ತಾರೆ. ಆದ್ರೂ ನಾನು ಹ್ಯಾಪಿ ಆಗಿರ್ತೀನಿ ಅಂದ್ರೆ ನಾನು ಏನೋ ಒಂದ್ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ. ಯಾರೇನಾದ್ರು ಅನ್ಕೊಳ್ಳಿ, ಇದು ನನ್ನ ರಾಶಿದ. ಹಿಂಗೆ ಹೇಳ್ಬೋದು ಅವ್ರು ಹೇಳಿದ್ರೆ. ಹಿಂಗೆ ಹೇಳೋದು. ಇನ್ನೇನು ಬೇಕು ಸುಮ್ಮನೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಈ ಸಡನ್ ಆಗಿ ಮಾತಾಡುವಂದಾಗ ನಾನು ಮಾತಾಡಿದ್ರೆ ಏನು ಪ್ರಿಪರೇಷನ್ ಇರ್ಲಿಲ್ಲ. ಏನಪ್ಪಾ ಹರೀಶ್ ಅವ್ರೆ, ಎಲ್ರಿಗೂ ಹುರಿದುಂಬಿಸ್ತಾ ಚೆನ್ನಾಗಿ ಎಲ್ರು ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ನನ್ ಬಾಯ್ ಹಾಕುದ್ರೆ ಎಲ್ಲರ ಮುಂದೆ ಇವ್ರು ಬಾಯ್ ಹಾಕ್ತಾಳೆ ಅಶ್ವಿನಿ ಅಂತ ಹೇಳ್ಬಿಟ್ರಪ್ಪ. ನಾನ್ ಇಲ್ಲ ಹಂಗಲ್ಲ. ದೇವೇಗೌಡರು ಮಾತಾಡ್ಬೇಕಾದ್ರೆ ಅವರು ಸುಮ್ನೆ ಶುರು ಮಾಡ್ತಾರೆ. ಕಾಮನ್ ಆಗಿ ಅವ್ರು ಎಲ್ಲೇ ಮಾತಾಡಿದ್ರು ನೋಡಿ ಸ್ವಾಮಿ ಅಂತ ಹಿಂದ್ಗಡೆ ಯಾರ ಮಾತಾಡಿದ್ರು, ಮುಚ್ಚ ಬಾಯಿ, ಯಾರು ಅಯ್ಯೋ ರಾಮ ನಾನು ಮಾತಾಡಿ ಅಂತಾರೆ. ಈಗ ಸಿದ್ದರಾಮಯ್ಯ ಸ್ಟೈಲಲ್ಲಿ ಹೆಂಗಿರುತ್ತೆ ಅಂದ್ರೆ, ಸಿದ್ದರಾಮಯ್ಯ ನೋಡ್ರಬ್ಬ ಹೇಳೋದಿದ್ರೆ ಯಾರೋ ಹುಲಿಯಾ ಜೈ ಹುಲಿಯಾ ಅಂತಾನೆ, ಒಡೆ ಕಪಾಲ್ ಗಾವಿಗೆ ಅಂತಾರೆ ಸಡನ್ ಆಗಿ. ಎಲ್ಲಾ ಕಡೆ ಸಾಮಾನ್ಯ ಫನ್ ಆಡೋದಕ್ಕೆ ವೈರಲ್ ಅಲ್ವಾ, ಅದಕ್ಕೆ ಹೇಳಿದ್ದು. ಅದ್ ಹೇಳಿದ್ರೆ ಮಜಾ, ಅದಕ್ಕೆ ಹೇಳ್ದೆ ಮೇಡಮ್ ಅಷ್ಟೇ. ತಗೊಂಡು ನೋಡಪ್ಪ, ನಾವೆಲ್ಲ ಮಾಡೋದು ತಮಾಷೆಗೆ ಕಣಪ್ಪ, ಸುಮ್ನಿರಪ್ಪ. ನಮ್ದು ತಮಾಷೆನೆ ಸರ್. ಥ್ಯಾಂಕ್ ಯು. ಸೂಪರ್ ಮಾಡೋದೆಲ್ಲ ಮಾಸ್ಟರ್ಸ್. ನಮ್ಮ ವೇದಿಕೆಯಲ್ಲಿ ಎಂತೆಂತ ಕಲಾವಿದರಿದ್ದಾರೆ. ಹರಿ ಸರ್, ದೊಡ್ಡ ಥ್ಯಾಂಕ್ ಯು. ನಗ್ತಾ ಇರಿ ಎಲ್ಲರೂ. ಆಮೇಲೆ ನಗದ್ರ ಬಗ್ಗೆ ನಾವ್ ಹೇಳ್ತೀವಿ ಎಲ್ಲದಕ್ಕೂ ಪ್ರಾಬ್ಲಮ್ ಅಂತ ಒಂದು ಚಿಕ್ಕ ಜೋಕು. ನಾವೆಲ್ಲದಕ್ಕೆ ನೋಡಿದ್ರು ಪ್ರಾಬ್ಲಮ್ ಅಂತ ಹೇಳ್ತೀವಿ. ಊರಿಗೆ ಒಬ್ರು ದೊಡ್ಡ ಗುರೂಜಿ ಬಂದಿದ್ರಂತೆ ಒಂದ್ ಊರಿಗೆ. ಆ ಊರಿಗೆ ದೊಡ್ಡ ಗುರೂಜಿ ಬಂದಿದ್ರು. ಅಕ್ಕಪಕ್ಕದ ಮನೆಯವರೇ ಹೇಳ್ತಾರೆ, ನೋಡಿ ನೀವು ಗಂಡ ಹೆಂಡ್ತೀರಿ ಯಾವಾಗ್ಲೂ ಕಿತ್ತಾಡ್ತೀರಿ, ಜಗಳ ಮಾಡ್ಕೋತೀರಿ. ನೋಡಿ ಆ ಊರಿಗೆ ದೊಡ್ಡ ಸ್ವಾಮೀಜಿ ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರಂತೆ. ಸ್ವಾಮೀಜಿ ಅವರು ಒಂದು ಊರು ಅರಳಿ ಮರದ ಹತ್ರ ಬಂದು ಕೂತಿದ್ರು. ಊರ್ ಜನ ಎಲ್ಲ ಅವ್ರ ಆಶೀರ್ವಾದ ತಗೋತಾ ಇದ್ರು. ಈ ಗಂಡ ಹೆಂಡ್ತಿರು ಹೋದ್ರು, ಆಶೀರ್ವಾದ ತಗೊಂಡ್ರು. ಸ್ವಾಮೀಜಿ ಕೇಳಿದ್ರು, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಸ್ವಾಮಿಗಳೇ, ನಮ್ ಪ್ರಾಬ್ಲಮ್ ಏನ್ ಹೇಳಿ ಗುರುಜಿ, ನಾನು ಇವಳು ಗಂಡ ಹೆಂಡ್ತಿ ಮದುವೆ ಆಗಿ ತುಂಬಾ ವರ್ಷ ಆಯ್ತು, ಮಾತೆತ್ತರ ಜಗಳ. ಇವಳು ನಾನ್ ಹಿಡ್ಕೊಂಡು ಹೊಡಿತೀನಿ, ಒಂದ್ ಟೈಮ್ ಇವಳೇ ನನ್ಗೆ ಹಿಡ್ಕೊಂಡು ಹೊಡಿತಾಳೆ. ಈ ಗಂಡ ಹೆಂಡ್ತಿ ಸಮಸ್ಯೆಗೆ ಪರಿಹಾರ ಏನಾರು ಇದ್ರು ಕೊಡಿ ಸ್ವಾಮಿಗಳು ಅಂತ ಕೇಳಿದ್ರು ಗುರುಜಿನ. ಸ್ವಾಮಿಗಳೊಂದಿಷ್ಟೋ ಧ್ಯಾನ ಮಾಡಿ ಗಡ್ಡ ನೀವು ಕೊಟ್ಟು ಭಕ್ತ, ಈ ಗಂಡ ಹೆಂಡ್ತಿ ಸಮಸ್ಯೆಗೆ ಪರಿಹಾರ ನನಗ್ ಗೊತ್ತಿದ್ರೆ ನಾನೇ ಯಾಕಪ್ಪ ನನ್ನ ಹೆಂಡ್ತಿ ಮಕ್ಳು ಬಿಟ್ಟು ಸ್ವಾಮೀಜಿ ಆಯ್ತಿದೆ ಅಂದ್ರು. ಹಂಗೆ ಎಲ್ಲಾ ಕಡೆ ಪ್ರಾಬ್ಲಮ್ ಇರ್ತದಂತೆ. ಆದ್ರೆ ಸಂಸಾರದಲ್ಲಿ ಇತ್ಕೊಂಡೆ ಸ್ವಾಮೀಜಿ ಆಗೋದ್ ಹೆಂಗೆ ಅಂತ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಸೂಪರ್ ಸರ್. ಎಲ್ಲಾ ಮಾಸ್ಟರ್ಸ್ ನೀವು ವಿಡಿಯೋ ಆನ್ ಮಾಡ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವ್ರು ಪದೇ ಪದೇ ಬರೋದಿಲ್ಲ, ಅಪ್ರೂಪಕ್ಕೆ ಬರ್ತಾರೆ. ಮತ್ತೆ ಅವ್ರು ಬರ್ಬೇಕು ಅಂದ್ರೆ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವ್ರಿಗೆ ಮತ್ತೆ ಹುರಿದುಂಬಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ ಪೂರ್ಣಿಮಾ ಮೇಡಮ್. ಇವ್ರಿಲ್ಲ ಅಂತಂದ್ರೆ ಇವತ್ತು ಶನಿವಾರ ಪೂರ್ಣ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಎಸ್ ಮೇಡಮ್, ನಿಮ್ಮ ಸಿರಿಕಂಠದಿಂದ ಅನ್ಮ್ಯೂಟ್ ಆಗಿದೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಎಲ್ರಿಗೂ. ನಮಸ್ತೆ. ಇದೀಗ ಕೀರ್ತನೆಯನ್ನ ಹಾಡ್ತಾ ಇದ್ದೇನೆ, ಕೌಸ್ತುಭ. ಜೊತೆಗೆ ನಾನು ಸಪೋರ್ಟಿವ್ ಆಗಿ ಹಾಡ್ತೀನಿ. ಮಿಗಿಯನು ತಳಿಯಾಡಿದನೆ
ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ಚಿತ್ತ ಜಪಿತನುತ್ತಮ ಮುತ್ತಿನ ಗೊತ್ತುಗಳೊಡನೆ ತ್ಯಾಡುತ್ತ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ಹಾರ ಪದಕಕ್ಕೆ ಯೂರ ಕಿರೀಟವು ಧೀರ ಬಾಪುರೇ ಹಾರ ಪದಕಕ್ಕೆ ಯೂರ ಕಿರೀಟವು ಧೀರ ಬಾಪುರೇ ಯದು ವೀರಯುತಿರೆ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮಹರಿ ತಂದ ಕದಿಮಿತ ದಿಮಿಕಿಯನುತ ಯದು ವೀರಯುತಿರೆ ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮಹರಿ ತಂದ ಕದಿಮಿತ ದಿಮಿಕಿಯನುತ ಹರಿಯಾಡಿದನೆ ಮಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತಿರೆ ಮಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನೋಡುತ್ತಿರೆ ಆನಂದ ಗೋಮನ ಕಂದ ಮುಕುಂದ ನಿತ್ಯಾನಂದರಿ ತತ್ತಗದಿಮಿತ ದಿಮಿಕಿಯನುತ ಆನಂದ ಗೋಪನ ಕಂದ ಮುಕುಂದ ನಿತ್ಯಾನಂದರಿ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ಚಿತ್ತ ಜಪಿತನುತ್ತಮ ಮುತ್ತಿನ ಗುತ್ತಿಗೆಯೊಡನೆ ತ್ಯಾಡುತ್ತ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ಕಂಕಣವಂಕಿಯು ಕಿಂಕಿಣಿರವದಳು ಶಂಖ ಚಕ್ರ ದಿವ್ಯ ಪಂಕಜಮಾಲೆ ಕಂಕಣವಂಕಿಯು ಕಿಂಕಿಣಿರವದಳು ಶಂಖ ಚಕ್ರ ದಿವ್ಯ ಪಂಕಜಮಾಲೆ ಶಂಕರ ಶ್ರೀ ಪುರಂದರ ವಿಠಲ ಶಂಕರ ಪುರಂದರ ವಿಠಲ ವೇದಾಂತ ವೇದ್ಯ ಕೃಷ್ಣ ತತ್ತಗದಿಮಿತ ದಿಮಿಕಿಯನುತ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ ಚಿತ್ತ ಜಪಿತನುತ್ತಮ ಮುತ್ತಿನ ಗುತ್ತಿಗೆಯೊಳಗೆ ತ್ಯಾಡುತ್ತ ತತ್ತಗದಿಮಿತ ದಿಮಿಕಿಯನುತ ಹರಿಯಾಡಿದನೆ 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 ಧನ್ಯವಾದಗಳು. ಧನ್ಯವಾದಗಳು ಗುರುಜಿ, ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮ ಮಗನ ಈ ಅದ್ಭುತವಾದ ಸಿರಿಕಂಠ ಡಬ್ಬಲ್ ವಾಯ್ಸ್ ನೊಂದಿಗೆ ಕೀರ್ತನೆ ಹಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಾಜಶೇಖರ್ ಸರ್. ಎಸ್ ಸರ್, ಅನ್ಮ್ಯೂಟ್ ಆಗಿದೆ. ರಾಜಶೇಖರ್ ಸರ್, ನಾಗಸುಂದರ ಸರ್. ಹಾ ಸರ್, ನಿಮ್ದು ಅನ್ಮ್ಯೂಟ್ ಆಯ್ತು, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ಒಂದ್ ಸಾಂಗ್ ಹೇಳ್ತೀನಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಓಕೆ ಮೇಡಮ್, ಒಂದ್ ಸಾಂಗ್ ಹೇಳ್ತೀನಿ ಮೇಡಮ್. ಎಸ್ ಸರ್. ನಂಜುಂಡಿ ಫಿಲಂ ಇಂದ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಮಾಲಾಶ್ರೀ ಅವ್ರದ್ದು ಸಾಂಗ್ ಬೈ ಮಂಜುಳಾ ಗುರುರಾಜ್ ಅಂಡ್ ರಾಘವೇಂದ್ರ ರಾಜ್ಕುಮಾರ್. ಇದು ಮೇಡಮ್. ನಿಜವ ನುಡಿಯಲು ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವ ನುಡಿಯನು ನನ್ನಾಣೆನಲ್ಲ
ಪ್ರೀತಿಯ ರಂಗು ಚೆಲ್ಲಿದೆ, ಬಾನಿನ ರಂಗು ಭೂಮಿಯ ರಂಗು ಏನನ್ನು ಹೇಳುತ್ತಿದೆ, ನಿಜವತಿಯಲು ನನ್ನಣ್ಣನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವ ನುಡಿಯಲು ನನ್ನಣ್ಣನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ಎಣ್ಣೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ, ನಿಜವ ನುಡಿಯಲು ನನ್ನಣ್ಣನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವ ನುಡಿಯಲು ನನ್ನಣ್ಣನಲ್ಲ ಪ್ರೀತಿಯ ರಂಗು ಚೆಲ್ಲಿದೆ, ನಲ್ಲೆಯ ತೋಳಿನ ಸೆರೆ ಸೇರುವ ಆಸೆಯಲ್ಲಿರೆ, ನಲ್ಲನ ತೋಳಿನ ಸೆರೆ ಸೇರುವ ಆಸೆಯಲ್ಲಿರೆ, ಪ್ರೀತಿ ಜೀವಿನ ತೊರೆ ವೇಗವ ಹರಿಯುತ್ತಲಿದೆ, ತನುವು ಹರಡಿ ಮನವು ಕೆರಡಿ ವಿರಹದೊಳಗೆ ನರಳಿ ನರಳಿ ಬಳಿಗೆ ಬಂದಿರುವೆ, ನಿಜವ ನುಡಿಯಲೆ ನನ್ನಾಳೆನಲ್ಲ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವ ನಾಳೆಯಲ್ಲ ಪ್ರೀತಿಯ ರಂಗು ಚೆಲ್ಲಿದೆ, ಸಂಜೆಯ ಜಾರುತ್ತಲಿದೆ, ಗಾಳಿಯ ಬೀಸುತ್ತಲಿದೆ, ಸಂಜೆಯ ಜಾರುತ್ತಲಿದೆ, ಗಾಳಿಯು ಬೀಸುತ್ತಲಿದೆ, ನಲ್ಲನ ಪ್ರೀತಿಸಲಿದೆ, ಸೊಗವ ಕಾಣುತ್ತಲಿದೆ, ಆಡುತ್ತಿರಲು ಪ್ರಣಯ ತುಂಬಿ ಬಾಳ ತುಂಬಾ ವರುಷ ತುಂಬಿ ನಾನು ನಲಿದಿರುವೆ, ನಿಜವನ್ನು ದಿಯಲು ನನ್ನಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವನ್ನು ದಿಯಲು ನನ್ನಳೆನಲ್ಲ ಪ್ರೀತಿಯ ರಂಗು ಚೆಲ್ಲಿದೆ, ಕೆನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ, ನಿಜವನ್ನು ದಿಯಲು ನನ್ನಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ, ನಿಜವನ್ನು ದಿಯಲು ನನ್ನಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಜವ ನುಡಿಯಲೆ ನನ್ನಾಣೆ ಮಾಸ್ಟರ್ಸ್ ಧ್ಯಾನದ ರಂಗು ತುಂಬಿದೆ, ಬಾಳಿಗೆ ದೀಪ ಪ್ರೀತಿಯ ಧೂಪ ಎಲ್ಲವ ತಿಳಿಸುತ್ತಿದೆ. ನಿಮ್ಮ ಒಂದು ಸಿನಿಮಾ ಹಾಡನ್ನ ನಮ್ಮ ಧ್ಯಾನಕ್ಕೆ ಕನ್ವರ್ಟ್ ಮಾಡಿದಾಗ ಈ ರೀತಿ ಬಂತು. ಥ್ಯಾಂಕ್ ಯು ಸರ್, ಅದ್ಭುತವಾಗಿತ್ತು. ನೆಕ್ಸ್ಟ್ ಮಾಸ್ಟರ್ಸ್ ನಾಗಸುಂದರ ಸರ್. ನಮಸ್ತೆ ಮೇಡಮ್. ಸರ್ ನಮಸ್ತೆ. ರಂಗನಾಥ್ ಗುರುಗಳಿಗೂ ನಮಸ್ಕಾರ. ಮಹಾವತಾರ್ ಫೌಂಡೇಶನ್ ಮತ್ತೆ ಇಲ್ಲಿ ಇವತ್ತು ಉಪಸ್ಥಿತರಿರ್ತಕ್ಕಂತ ಎಲ್ಲಾ ಧ್ಯಾನ ಬಂಧುಗಳಿಗೂ ಸಹ ಒಂದು ಅದ್ಭುತವಾದ ಧ್ಯಾನ ಮುಗಿಸ್ಕೊಂಡು ಕಾಯ್ತಾ ಇದ್ದಾರೆ ಮನೋರಂಜನೆಗಾಗಿ. ನಾನು ಈ ವಾರ ಒಂದು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಅದರದ ಒಂದು ಪ್ಯಾರನ ಈಗ ಹೇಳ್ತೀನಿ. ವರಭ್ರಷ್ಟ ಅಂತ. ಏನು ರಾವಣ ಬಂದು ಈಶ್ವರನಿಂದ ಪಾರ್ವತಿಯನ್ನ ಬೇಡಿ ಕರ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ನಾರದ ಮತ್ತೆ ದೇವರಾಜ್ ಬಂದು ಯಾಕೆ ನೀನು ಅವರಿಗೆ ಅಷ್ಟೊಂದು ಆ ವರ ಕೊಟ್ಟು ಯಾಕೆ ಕಳಿಸ್ಕೊಟ್ಟೆ ನೀನು ಪಾರ್ವತಿಯನ್ನ, ಕೊಡೋಂತ ಸಂದರ್ಭ ಏನಿತ್ತು ಅಂತ ಅವರು ಬೇಜಾರಲ್ಲಿ ಕೇಳ್ತಾ ಇರ್ತಾರೆ. ಆಗ ಶಿವ ಹೇಳೋದು, ನಾರದ ದೇವರಾಜ ಸಾವಧಾನ, ದುಡುಕಿ ನುಡಿಯದಿರಿ. ಪಾರ್ವತಿ ಕೈಲಾಸದಲ್ಲಿದ್ದರೇನು ಭೂಲೋಕದಲ್ಲಿದ್ದರೇನು, ಶರಣಕುಲಗಣ್ಯನಾದ ರಾವಣ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಪುಣ್ಯಹೀನನಾಗಿ ಹೋದ. ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡು ಜಗನ್ಮಾನ್ಯನೆನಿಸಿದರೂ ಜಾರಿ, ಜಗನ್ಯನೆನಿಸಿ ಸಾಮಾನ್ಯನಿಗೂ ಕಡೆಯಾಗಿ ಹೋದ. ಮಾಯೆಗೆ ಬಂದಿಯಾಗಿ ಮೋಹ ಪರವಶನಾಗಿ ಮೋಕ್ಷಹೀನನಾಗಿ ಅನಿಷ್ಟ ವರವನ್ನು ಬೇಡಿ ವರಭ್ರಷ್ಟನಾದ. ಇಂದಿನ ಮರ್ತ್ಯಲೋಕದ ಮಾನವರೆಲ್ಲರೂ ಅಷ್ಟೇ ಮೋಹಕ್ಕೆ ಬಲಿ ಬಿದ್ದವರೇ, ಪರಂತು ಮಾಯೆಯನ್ನು ಗೆದ್ದವರು ಅತಿ ವಿರಳ. ಮಾಯೆಯನ್ನು ಮೆಟ್ಟಿ ಇಂದ್ರಿಯಗಳನ್ನು ನಿಗ್ರಹಿಸಿದವರೆಲ್ಲ
ನನ್ನಂತೆ ಪೂಜಾರ್ಹರಾಗಬಲ್ಲರು. ಪರಸ್ತ್ರೀಯರೆಲ್ಲ ಪರಮೇಶ್ವರಿಯ ಅಂಶ ಸಂಭೂತರೆಂಬುದನ್ನು ಭಾವಿಸಿ ಅವರಲ್ಲಿ ಮಾತೃತ್ವ ಕಾಣುವುದೇ ವರದಾನವೆನಿಸಿರುವ ಮಾನವ ಜನ್ಮ ವರಶ್ರೇಷ್ಠವೆನಿಸುವುದು. ಈ ಘಟನೆಯಿಂದ ಸಮಸ್ತಿನ ಜನಕೋಟಿಯೇ ಜಾಗೃತಗೊಳ್ಳಲಿ. ಈ ಸಂದಿಗ್ಧದಲ್ಲಿ ಉದ್ಭವಿಸಿದ ಶಿವವಾಣಿಯೇ ಮಾನವ ಕುಲೋದ್ಧಾರದ ಅಮರ ಸಂದೇಶವಾಗಲಿ, ಅಮರ ಸಂದೇಶವಾಗಲಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಅದ್ಭುತವಾದ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿದಿರಿ. ನೀವು ಮತ್ತೆ ಮತ್ತೆ ಬಂದು ಈ ರೀತಿ ನಮ್ಗೆ ಮನರಂಜಿಸ್ತಿದ್ರೆ ನಮ್ಗೆಲ್ರಿಗೂ ಖುಷಿ ಆಗುತ್ತೆ ಸರ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಖಂಡಿತ ಧನ್ಯವಾದ. ರಾಜು ಸರ್, ಒಂದು 5 ನಿಮಿಷ ಕಂಟಿನ್ಯೂ ಮಾಡಿ. ರೈಟ್, ನೆಕ್ಸ್ಟ್ ಯಾರು ಮಾತಾಡ್ತಾರೆ? ಯಾವುದೇ ನೈಪುಣ್ಯ ಯಾವುದಿಲ್ಲ ಅಂದ್ರೂ ನಾರ್ಮಲ್ ಸಂಗತಿಗಳು ಮಾತಾಡಿ. ನಿಮ್ಮ ಧ್ಯಾನದ ಬಗ್ಗೆ ಮಾತಾಡಿ. ಇನ್ನು ಸಮಯ ಇದೆ, ಇನ್ನು 40 ನಿಮಿಷ ಇದೆ. 8 ಗಂಟೆಗೆ ಮುಗಿಸ್ತೀವಿ. ರೈಟ್, ಮಾತಾಡಿ. ಗುರುಜಿ, ಇದೊಂದು ಚಿಕ್ಕ ಸ್ಟೋರಿಯಲ್ಲಿ ಲಾಸ್ಟ್ ನೋಡೋಣ ಇದರ ಬಗ್ಗೆ, ನೀತಿ ಬಗ್ಗೆ. ಒಂದು ಊರಿಗೆ ಒಬ್ರು ಆಫೀಸರ್ ಹೆಂಡತಿ, ಒಬ್ರು ಆಫೀಸರ್ ಇಬ್ರು ಬಂದಿದ್ರು. ಒಂದು ಕುಟುಂಬ ಬಂದಿತ್ತು. ಹಾಗಾಗಿ ಆ ಕುಟುಂಬದ ಜೀವನ ನಡೆಸೋದಕ್ಕೆ ಒಂದು ಮನೆ ಪಕ್ಕದಲ್ಲಿ ತುಂಬಾ ಜನ ಇದ್ರು. ಹಾಗೆ ಅದರಲ್ಲಿ ಕೂಡ ಒಬ್ರು ಲಿಂಗವ್ವ ಅಂತ ಹೇಳ್ಬಿಟ್ಟು, ಇಲ್ಲಿ ಯಾವ್ದಾದ್ರು ನೇಮ್ ತಗೊಂಡಿದ್ರೆ ಸಾರಿ, ಜಸ್ಟ್ ಇದು ಕಾಲ್ಪನಿಕ ಮಾತ್ರ. ಇದು ಲಿಂಗವ್ವ ಅಂತ ಹೇಳ್ಬಿಟ್ಟು ಒಂದ್ ಮನೆಯಲ್ಲಿ ವಾಸವಾಗಿದ್ದು. ಆ ಲಿಂಗವ್ವ ನೋಡ್ತಾ ಇದ್ಲು. ಸೊ ಯಾರು ಹೊಸದಾಗಿ ಬಂದಿದ್ದಾರೆ, ಯಾರು ಇವ್ರು ಅಂತ ಕಾಮನ್ ಆಗಿ ಎಲ್ರು ನಾವು ನೋಡ್ತಾ ಇರ್ತೀವಲ್ಲ. ಹಾಗಾಗಿ ಲಿಂಗವ್ವ ಅಂತ ಹೇಳ್ಬಿಟ್ಟು ನೋಡಿದಾಗ ಬಟ್ಟೆ ವಾಶ್ ಮಾಡ್ಬಿಟ್ಟು, ಅವರು ಯಾರು ಪಕ್ಕದ ಮನೆ ಆಫೀಸರ್ ಹೆಂಡತಿ ಬಟ್ಟೆ ವಾಶ್ ಮಾಡ್ಬಿಟ್ಟು ಡೈಲಿ ಬಟ್ಟೆ ವಾಶ್ ಮಾಡಿ ಒಣಗಾಕ್ತಾ ಇದ್ಲು. ಅದನ್ನ ಈ ಲಿಂಗವ್ವ ನೋಡ್ಬಿಟ್ಟು, ಅಯ್ಯೋ ಎಂತ ಬಟ್ಟೆ ವಾಶ್ ಮಾಡಿದಾಳೆ, ಬಟ್ಟೆ ವಾಶ್ ಮಾಡಕ್ಕೆ ಬರಲ್ಲ ಇವಳಿಗೆ, ಏನ್ ಎಲ್ಲ ಹಂಗೆ ಇದೆ, ಏನೋ ಎಲ್ಲ ಹೊಲ್ಸೆಲ್ಲ ಹಂಗೆ ಇದೆ ಅಂತ ಹೇಳ್ಬಿಟ್ಟು ಇವಳೆಲ್ಲ ಅನ್ಕೊಂಡು ಪಕ್ಕದ ಮನೆ ಹೋಗಿ ಪಕ್ಕದ ಮನೆ ಇರುವಂತ ಬೇರೆಗೆಲ್ಲ ಹೇಳೋರು, ಗೊತ್ತೇನ್ ಕಣೆ ಇದು ನಿನ್ಗೆ, ಈ ಸುದ್ದಿ ಗೊತ್ತಾ ನಿನ್ಗೆ ಅಂತ. ಅಲ್ಲಿ ಪಕ್ಕದ ಮನೆಯವರು ಏನಾಯ್ತು ಕಣೆ, ಏನಾಯ್ತು ಅಂದಾಗ, ಗೊತ್ತಾ ಪಕ್ಕದ ಮನೆಯಲ್ಲಿ ಆ ಪ್ರಸಾದ್ ನೆಂಟಿ ಬಂದಿದ್ದಾಳೆ, ಪ್ರಸಾದ್ ನೆಂಟಿಗೆ ಬಟ್ಟೆ ವಾಶ್ ಮಾಡಕ್ಕೆ ಬರಲ್ಲ. ಯಾಕೆ ಗೊತ್ತಾ, ಆ ಬಟ್ಟೆ ವಾಶ್ ಎಲ್ಲ ಮಾಡಿದಾಳೆ, ಹಾಗೆ ಕೊಳೆ ಇದೆ, ಅಲ್ಲೆಲ್ಲ ಹಾರಾಕಿದ್ದಾಳೆ, ಕೊಳೆನೇ ಹೋಗಿಲ್ಲ, ಹಂಗೇ ಇದೆ ಕೊಳೆ. ಎಂತ ಅವರೆಲ್ಲ ಸೇರಿ, ಹೌದು ಕಣೆ ಮೇ ಬಿ ಇರ್ಬೋದು, ಯಾಕಂದ್ರೆ ಅವರು ಮನೆಯಾಳಿದ್ದಂಗಿದ್ದಾಳೆ, ಮೇ ಬಿ ಅವ್ರಿಗೆ ಏನೋ ಯಾವ್ದು ಪ್ರಸಾದ್ನ ಮನೆಯನ್ನ ಹಾಳು ಮಾಡಕ್ಕೆ ಬಂದಿದ್ದಂಗಿದ್ದಾಳೆ, ಬಟ್ಟೆ ವಾಶ್ ಮಾಡಿದ್ರು ವಾಶ್ ಹೋಗಿಲ್ಲ ಅಂದ್ರಿಗಿನ ಎಲ್ಲವುದು ಏನೋ ಸೋಪ್ ಎಲ್ಲ ವೇಸ್ಟ್, ಎಲ್ಲ ಇದೇ ತರ ಮಾಡಿದಾಳೆ ಇವಳು ಅಂತ ಹೇಳ್ಬಿಟ್ಟು ಡೈಲಿ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಏನಾಗುತ್ತೆ, ಹಿಂಗೆ ಊಟಕ್ಕೆ ಗಂಡ ಒಂದ್ ದಿವಸ ಸಾಯಂಕಾಲ ರಾತ್ರಿ ಊಟ ಬಡಿಸ್ಬೇಕಾದ್ರೆ ಆ ಗಂಡನ್ ತಕ್ಕ ಮಾತಾಡ್ತಾ ಇರ್ತಾಳೆ, ಪಕ್ಕದ ಮನೆ ಪ್ರಸಾದ್ ನಿಂತಿದ್ದಾಳ್ರಿ, ಅವಳು ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ, ಡೈಲಿ ಅವಳಿಗೆ ವಾಶ್ ಮಾಡಕ್ಕೆ ಬರಲ್ಲ, ವಾಶ್ ಎಲ್ಲ ಮಾಡಿರ್ತಾಳೆ, ಹಾರಾಕಿರ್ತಾಳೆ, ಅವು ಕೊಳೆ ಎಲ್ಲ ಹಂಗೆ ಇರುತ್ತೆ, ಹೋಗೇ ಇರಲ್ಲ, ಡೈಲಿ ನೋಡ್ತೀನಿ ನಾನು, ಡೈಲಿ ಹಂಗೆ ಮಾಡ್ತಾಳೆ, ನೀವರ ಹೋಗಿ ಹೇಳ್ರಿ ಸ್ವಲ್ಪ ಪ್ರಸಾದ್ ಅವ್ರಿಗೆ ಅಂತಂತ ಹೇಳ್ದ. ಅವಾಗ ಇವೇನ್ ಮಾಡ್ತಾನೆ, ಹೌದಾ ಅಂತ ಹೇಳ್ಬಿಟ್ಟು ನೋಡಿದಾಗ ಅವನು ಇವಳನ್ನ ನನ್ನ ಹೆಂಡತಿ ಎಂತ ಮುಟ್ಟಾಳಿ ಅಂತ ಅನ್ಕೊಂಡು ಆ ವಿಂಡೋ ಇರುತ್ತಲ್ವಾ, ಆ ವಿಂಡೋ ಇಂದ ಡೈಲಿ ನೋಡ್ತಾ ಇರ್ತಾಳೆ. ಆ ವಿಂಡೋ ಆಕ್ಚುಲಿ ಏನಾಗಿರುತ್ತೆ, ತುಂಬಾ ಹೊಲ್ಸಾಗಿರುತ್ತೆ. ಇವನೇನ್ ಮಾಡ್ತಾನೆ ಪ್ರಸಾದ್, ಆ ವಿಂಡೋನ ನೀಟಾಗಿ ಒರೆಸ್ಬಿಟ್ಟು ನೆಕ್ಸ್ಟ್ ಡೇ ಏನ್ ಮಾಡ್ತಾಳೆ, ಇವಾಗ ನೋಡ್ತಾಳೆ, ಎಷ್ಟು ಕ್ಲೀನ್ ಆಗಿ ಹೋಗಿದಾಳೆ ಬಟ್ಟೆ, ಇವತ್ತೇನು ಇಷ್ಟಕ್ಕೊಂದು ಕ್ಲೀನ್ ಆಗಿ ಹೋಗಿದ್ದಾಳೆ, ಏನು ಇವತ್ತು ಯಾರೋ ಹೇಳಿದ್ದಂಗಿದೆ, ಮೇ ಬಿ ನನ್ನ ಗಂಟನೆ ಹೋಗಿನೋ ಆ ಪ್ರಸಾದ್ ಅವ್ರಿಗೆ ಹೇಳಿರ್ಬೇಕು, ಯಾಕಂದ್ರೆ ನಾನು ನಿನ್ನೆ ಹೇಳಿದ್ದೆ ಅವ್ರಿಗೆ, ಹಾಗಾಗಿ ಅವರೇ ಹೇಳಿರ್ಬೇಕು, ಅದಕ್ಕೋಸ್ಕರ ಇಷ್ಟು ನೀಟಾಗಿ ಹೋಗಿದ್ದಾಳೆ. ಆ ಪಕ್ಕದ ಮನೆಗೆ ಹೋಗಿ ಹೇಳ್ತಾಳೆ, ನಿನ್ನೇನ್ ಗೊತ್ತ ಕಣೆ, ಇವತ್ ನನ್ ಗಂಡಿಗೆ ನಾನು ಹೇಳಿದ್ದೆ ನಿನ್ನೆ, ಅದಕ್ಕೋಸ್ಕರ ಇವತ್ತು ಎಲ್ಲರೂ ಹೋಗಿ ನೀಟಾಗಿ ಅವ್ರು ಚೆನ್ನಾಗಿ ಹೊಡೆದಿದ್ದಂಗೆ ಗಂಡ, ಅದಕ್ಕಾಗಿ ಇವತ್ತು ನೀಟಾಗಿ ಹೋಗಿದ್ದಾಳೆ ಬಟ್ಟೆನ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಾ ಇರ್ತಾರೆ. ಮತ್ತೆ ಸಾಯಂಕಾಲ ಗಂಡ ವಾಪಸ್ ಬಂದಾಗ, ಏನ್ರಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರೆ ಅವ್ರಿಗೆ, ಅದಕ್ಕೋಸ್ಕರ ಅವ್ಳು ಚೆನ್ನಾಗಿ ಇವತ್ತು ಬಟ್ಟೆ ವಾಶ್ ಮಾಡಿದಾಳೆ, ಇಲ್ಲಾಂದ್ರೆ ಅವತ್ತು ಬಟ್ಟೆ ವಾಶ್ ಮಾಡ್ತಾ ಇದ್ದಿಲ್ಲ ಅಂತಂದಾಗ ಅವಾಗ ಗಂಡ ಹೇಳ್ತಾನೆ, ಮುಟ್ಟಾಳಿ, ಅಲ್ಲಿ ನಾನು ನೀಟಾಗಿ ಹೋಗಿ ಹಿಂದ್ಗಡೆಯಿಂದ ಗ್ಲಾಸ್ ಒರೆಸಿದ್ದು, ಆ ಗ್ಲಾಸ್ ತುಂಬಾ ಧೂಳ ಹಿಡಿದಿತ್ತು, ಅದರಿಂದ ನಿಮಗೆ ಬಟ್ಟೆ ವಾಶ್ ಮಾಡಿದ ತರ ಕಾಣ್ತಾ ಇತ್ತು. ಇವಾಗ ನೋಡಿ, ಆಕ್ಚುಲಿ ನೀನ್ ನೋಡಿರುವಂತದ್ ಏನಾಗಿದೆ, ಏನು ಕಿಟಕಿಯಿಂದ ನೋಡ್ತಾ ಇದ್ದಿ, ಅದು ತುಂಬಾ ಧೂಳ ಇತ್ತು, ಅದಕ್ಕೋಸ್ಕರ ನೀವು ಬಟ್ಟೆ ವಾಶ್ ಮಾಡಿಲ್ಲ ಅಂತ ಅನ್ಕೊಂತಾ ಇದ್ದಿ, ಇವಾಗ ನೀಟಾಗಿ ಕ್ಲೀನ್ ಮಾಡಿದ್ವಿ ನೋಡಿ ಅಂತಂದಾಗ
ಅವಳು ಸಪ್ಪೆ ಮೊರೆ ಇಟ್ಕೊಂಡು ವಾಪಸ್ ಹಂಗೆ ಹೋಗ್ತಾ ಇದ್ಲು. ಸೊ ಇದರಿಂದ ನಮ್ಮ ಒಂದು ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ತುಂಬಾ ಟೈಮ್ ನಾವು ಇನ್ನೊಬ್ರು ನೋಡ್ಬೇಕಾದ್ರೂ ಕೂಡ ನಮ್ಮ ಒಂದು ಧ್ಯಾನದಲ್ಲಿ ಕೂಡ ಹಾಗೆ, ಧ್ಯಾನದಲ್ಲಿ ಏನು ನಮ್ಗೆ ತುಂಬಾ ಏನ್ ಬರ್ತಾ ಇರ್ತವೆ, ಥಾಟ್ಸ್ ಬರ್ತಾ ಇರ್ತವೆ. ಅವೆಲ್ಲ ಎಲ್ಲ ಮಾಡ್ತಾ ಇರ್ತೀವಿ, ಕ್ಲೀನ್ ಮಾಡ್ತಾ 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 ಶೂನ್ಯ ಲೆವೆಲ್ಗೆ ಹೋಗೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಅವೆಲ್ಲ ಇಟ್ಕೊಂಡು ನಾವು ಶೂನ್ಯ ಲೆವೆಲ್ ಹೋಗಕ್ ಆಗೋ ಸಾಧ್ಯನೇ ಇಲ್ಲ. ಅವನ್ನೆಲ್ಲ ಏನ್ ಮಾಡ್ತಾ ಇದೀವಿ, ಕ್ಲೀನ್ ಮಾಡ್ಕಾ ಅಂತ ಹೋಗ್ತಾ ಇದೀವಿ. ಸೊ ಆಗೇನಾಗುತ್ತೆ, ಆ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಅಂತ ಈ ಒಂದು ಸ್ಟೋರಿ ಮುಖಾಂತರವಾಗಿ ಒಂದು ಸಣ್ಣ ಮಾರಲ್. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರ ಜೊತೆಗೆ ಮಾತಾಡ್ಸಿ ರಾಜ ಅವ್ರೆ. ಹಾ ಗುರುಜಿ. ಹೊಸಬ್ರ ಜೊತೆಗೆ ಹೊಸಬ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಹೆಸರು ಕರಿ, ಅವ್ರು ಮಾತಾಡ. ಸವಿತಾ ಮೇಡಮ್ ಮಾತಾಡಿ. ಸವಿತಾ ಮಾತಾಡ್ತಾ ಇದ್ರು, ಅರ್ಲಿಯರ್ ಮಾತಾಡಿದ್ರು. ಇನ್ನು ಬೇರೆ ಸವಿತಾನವ್ರು ಇಬ್ರಿದ್ದಾರೆ ಗುರುಜಿಲಿ. ಜೆಂಟ್ಸ್ ಮಾತಾಡ್ಸಿ, ಪುರುಷರು ಮಾತಾಡ್ಸಿ. ಕಲೇಶ್ ಅವರು ಮಾತಾಡಿಲ್ಲ ಈ ಮಧ್ಯದಲ್ಲಿ. ಕಲೇಶ್ ಮಾತಾಡಿ. ಕಲೇಶ್ ಸರ್ ಮಾತಾಡಿ. ನಿಮ್ಮ ಒಂದು ಅನುಭವ ಅಥವಾ ಹಂಚಿಕೆ ಅಥವಾ ನಿಮ್ಗೆ ಹೆಂಗೆ ಆಗ್ತಾ ಇದೆ ಅಥವಾ ನಿಮ್ ಕಡೆ ಯಾವ್ದಾದ್ರು ಕಲೆ ಇದ್ರೆ ಮಾತಾಡಿ ಸರ್. ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಸರ್ ಡ್ರೈವಿಂಗ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಡ್ರೈವಿಂಗ್ ಮಾಡ್ತಾ ಇದ್ದೆ ಸರ್. ಹೇಳಿ, ನಿಮ್ಮ ಧ್ಯಾನ ಪ್ರಯಾಣ ಹೇಳಿ ಸಾಕು, ಎರಡು ಮಾತುಗಳು ಹೇಳಿ. ಹಲೋ ಸರ್, ಗುರು ಹೇಳಿ. ನಿಮ್ಮ ಧ್ಯಾನ ಪ್ರಯಾಣ ಬಗ್ಗೆ ಹೇಳಿ. ಆಧ್ಯಾತ್ಮಿಕತೆ ಹೇಗೆ ಸಾಗ್ತಾ ಇದೆ ನಿಮ್ಮ ಜೀವನದಲ್ಲಿ? ತುಂಬಾ ಚೆನ್ನಾಗಿದೆ ಸರ್. ಅದೇ ಇಂಪಾರ್ಟೆಂಟ್. ಧ್ಯಾನ ಮಾಡಿದಂಗೆ ನಮ್ದು ಮನಸ್ಸು ತರ ತಿಳಿಯಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಧ್ಯಾನ ಮಾಡ್ಬೇಕು. ಅದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿವಿ. ಅದು ಆತ್ಮದ ಬಗ್ಗೆ ಒಂದು ಪರಿಚಯ ಕೊಡ್ಬೇಕು ಅಂತ ನಾನು ಒಂದ್ಸರಿ ಅನ್ಕೊಂಡಿದ್ದೆ. ಬಟ್ ದೀಪಾ ಮೇಡಮ್ ಅದಕ್ಕೆ ಹೇಳಿದ್ರು. ನೆಕ್ಸ್ಟ್ ನಾನೊಂದು ಅದೇ ಆತ್ಮದ ಪರಿಚಯ ಒಂದು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ರೈಟ್. ಓಕೆ ಸರ್. ನಂದ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಧ್ಯಾನ ಅಂತೂ ನಿನ್ನೆ ನಾನು ಹುಣ್ಣಿಮೆ ಧ್ಯಾನಕ್ಕೆ ಅಟೆಂಡ್ ಆಗ್ಲಿಲ್ಲ ಗುರುಜಿ. ನಂತರ 12 ಗಂಟೆಗೆ 12ವರೆಗೆ ಅಂದ್ರೆ ಮುಗ್ದಿತ್ತು. ಮತ್ತೆ 2 ಗಂಟೆವರೆಗೆ ಧ್ಯಾನ ಮಾಡಿ ಮಲಗಿದ್ದೆ. ಮತ್ತೆ ಬೆಳಗ್ಗೆ ಧ್ಯಾನ ಇದೆ. ಈಗ ಸಂಗೀತದೊಂದಿಗೆ ಏನು ನಮ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಿತ್ತು ಮತ್ತೆ ಧ್ಯಾನ ಅಂದ್ರೆ ಯೋಚನೆಗಳು ಕಡಿಮೆ ಆಗ್ತಾ ಇದ್ದಾವೆ ಗುರುಜಿ. ಯೋಚನೆಗಳು ಬರ್ತಾ ಇಲ್ಲ. ಏನು ಯೋಗಾಸನದಲ್ಲಿನೂ ನಾವು ಸಂಗೀತದೊಂದಿಗೆ ಮಾಡೋದ್ರಿಂದ ಅದು ತುಂಬಾ ಎನರ್ಜೆಟಿಕ್ ಆಗಿದೆ ಗುರುಜಿ. ನಂತರ ನಂದು ಇವತ್ತಿಂದ ಒಂದು ಸೇವೆ ಅಂದ್ರೆ, ನಾನು ಯೋಗಿ ವೇಮನ ಬಗ್ಗೆ ಒಂದು ಬುಕ್ ಓದ್ತಾ ಇದ್ದೆ ಗುರುಜಿ. ಅದ್ರದ್ದೇ ಒಂದು ಸ್ವಲ್ಪ ನಾ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ, ಅದ್ ಹೇಳ್ತಿರ್ತೀನಿ. ಆಶಯ ಬದ್ಧತೆ ಲೋಕ ಎಂಬ ಭಗವದ್ಗೀತೆಯ ವಾಕ್ಯವನ್ನು ಭಗವಾನ್ ಬುದ್ಧನು ಆಶಯ ದುಃಖಕ್ಕೆ ಮೂಲ ಎಂದು ಬೋಧಿಸಿದ. ಇದನ್ನೇ ಇಂದ್ರಿಯಗಳಿಂದ ನುಗ್ಗುಲಾಗಿ ಹುಡುಕಲೇಕೆ ಅವನ ಹುಚ್ಚು ಮನುಜ, ಇಂದ್ರಿಯಗಳ ತೊರೆದು ಈಶನನ್ನು ಕಾಣು ಎಂದು ವಿಶ್ವಧಾಭಿರಾಮ ಕೇಳುವೇಮ ಎಂದು ಬೋಧಿಸಿದವನು ಯೋಗಿ ವೇಮನ. ಆತ್ಮಶುದ್ಧಿಯಿಂದ ಆತ್ಮದೊಳಗೆ ಅವನ ಅರಿತು ನೆಲೆ ಶೋಧಿಸಿಕೊಂಡು ಅನುರತ್ವವನ್ನು ಪಡೆಯಬೇಕು ಎಂಬ ಅನುಭವವನ್ನು ಕೊಟ್ಟವನು ಯೋಗಿ ವೇಮನ. ಭೋಗಾಲಯದಿಂದ ಯೋಗಾಲಯಕ್ಕೆ ಬಂದವ, ಮಂಚದಿಂದ ಧ್ಯಾನ ಮಂಚಕ್ಕೆ ಏರಿದವ ಯೋಗಿ ವೇಮನ. ಆಶೆ ಎಂಬ ಪಾಶ ಹರಿದೊಗೆದು ರಾಗದಗ್ನಿ ತಣಿಸಿ ಕಚ್ಚೆ ಬಿಗಿದು ಕಟ್ಟಿ ಕೋಪ ಮೆಟ್ಟಿ ನೋಟ ಒಳಗೆ ಮಾಡಿಕೊಂಡು ಕ್ಷಣದೊಳಗಿನ ಬದುಕು ಸಂಸಾರ ಭ್ರಾಂತಿ ಎಂಬುದನ್ನು ಅರಿತು ಗುರುವಿನ ಪಾದ ಹಿಡಿದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಯೋಗಿ ವೇಮನ. ಯೋಗಿ ವೇಮನ ಸ್ವಾನುಭವದ ಸಾರ್ವಭೌಮ ಕವಿ. ಸಾರಾಯ ಜ್ಞಾನವನ್ನು ಕನ್ನಡದ ಕವಿ ಸರ್ವಜ್ಞ ತ್ರಿಪದಿಯಲ್ಲಿ, ತಮಿಳುನಾಡಿನ ಕವಿ ತಿರುವಳ್ಳರ್ ತ್ರಿಪದಿಯಲ್ಲಿ ಹೇಳಿದರೆ, ವೇಮನ ಚೌಪದಿಯಲ್ಲಿ ಹೇಳಿದ. ವೇಮನರ ನುಡಿಗಳು ಸಕಲ ವೇದದ ಸಾರದಂತಿವೆ. ಅವರ ಕೊಟ್ಟ ಉಪಮಾನ ಉಪಮೇಯಗಳು ಎಲ್ಲರಿಗೂ
ಸುಲಭವಾಗಿ ಅರ್ಥವಾಗುವು. ಹೇಳುವ ಮಾತುಗಳನ್ನು ಸುತ್ತು ಬಳಸಿ ಹೇಳಿಲ್ಲ, ಮುಚ್ಚು ಮರೆಯುವಿಗೆ ಅವಕಾಶ ಕೊಟ್ಟಿಲ್ಲ. ಹೃದಯದ ಪರಿಪಕ್ವತೆಯಲ್ಲಿ ಮೂಡಿ ಬಂದವುಗಳಾಗಿವೆ. ವಿಷಯಾಸಕ್ತನಾದ ವೇಮನರು ರೆಡ್ಡಿ ಕುಲವನ್ನೇ ಉದ್ಧರಿಸಿದ ದೇವತೆ ಮಲ್ಲಮ್ಮನ ಮೈದುನ. ಅವನ ಪಾಲಿಗೆ ಮಲ್ಲಮ್ಮ ಅವನ ತಾಯಿ. ಮಲ್ಲಮ್ಮ ವೇಮನನನ್ನು ಮಗನಂತೆ ನೋಡುತ್ತಿದ್ದಳು. ಅನುಪೋತರೆಡ್ಡಿ ಅವನ ಮಗ ಕೋಮಾರಗಿರಿರೆಡ್ಡಿ ಸಿಂಹಾಸನವನ್ನು ಏರಬೇಕಾಗಿತ್ತು. ಆದರೆ ಕೋಮಾರಗಿರಿರೆಡ್ಡಿ ಅಪ್ರಾಪ್ತನಿದ್ದುದರಿಂದ ರಾಜ್ಯಭಾರವನ್ನು ಹೊರಲು ಸಮರ್ಥರಿಲ್ಲದ್ದರಿಂದ ಕೋಮಾರಗಿರಿರೆಡ್ಡಿ ಚಿಕ್ಕಪ್ಪನನ್ನು ಚಾಣಾಕ್ಷತನದಿಂದ ಹಿಂದೆ ಸರಿಸಿ ಅಣವೇಮರೆಡ್ಡಿ ರಾಜ್ಯ ಕಿರೀಟವನ್ನು ಧರಿಸಿ ಸಿಂಹಾಚಲದಿಂದ ಕಂದಕೂರದವರೆಗೆ ರಾಜ್ಯ ವಿಸ್ತರಿಸಿದನಲ್ಲದೆ ಪದ್ಮನಾಯಕ ಅರಸರು, ವಿಜಯನಗರದ ರಾಯರು ಮಣಿಯಂತೆ ಮಾಡಿದ ರಾಜ್ಯ ಮಹೇಂದ್ರ ಮಂಚಿಕೊಂಡ ರೆಡ್ಡಿಗಳನ್ನು ಸಾಮಂತರನಾಗಿ ಮಾಡಿಕೊಂಡು 1364ರಿಂದ 1386ರವರೆಗೆ ವೀರನಾಗಿ ದಾನಶೀಲನಾಗಿ ರಾಜ್ಯವಾಳಿದನು. ಇವನ ಕಾಲ ರೆಡ್ಡಿ ರಾಜ್ಯದ ಸುವರ್ಣಯುಗ ಎಂದು ಕರೆಯಲಾಗಿದೆ. ವೇಮರೆಡ್ಡಿಯ ತೇಜಸ್ಸು ಓಜಸ್ಸು ರಾಜಕಳಿಯಿಂದ ಕೂಡಿದವನಾಗಿದ್ದು ಶೂರ, ಧೀರ, ಸಾಹಸಿ ಆಗಿದ್ದನಲ್ಲದೆ ಅಕ್ಷರ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದ. ಸಾಮಾನ್ಯ ಪ್ರಜ್ಞೆಯಂತೆ ಬಾಳು ನೂಕುತ್ತಿದ್ದ ಕೋಮಾರಗಿರಿರೆಡ್ಡಿಯವರು ಚಂದ್ರನಂತೆ ಬೆಳೆಯುತ್ತಿದ್ದ. ಮಗನನ್ನು ನೋಡಿ ಅರಸೊತ್ತಿಗೆ ಕನಸನ್ನು ಕಾಣುತ್ತಿರುವ ವೇಮರೆಡ್ಡಿ ಬೆಳವಣಿಗೆಯ ಬಲೆಯಲ್ಲಿ ಬಿದ್ದು ಇಂದ್ರಿಯಗಳ ದಾಸನಾಗುವ ಹೆಂಗಳೆಯ ಸಹವಾಸದಲ್ಲಿ ಎಲ್ಲವನ್ನು ಮರೆಯುವನು. ಬೆಳವಣ್ಣೆ ಅಂದ್ರೆ ಅವನು ವೇಮನ ಅವಳು ಅವ್ರ ಮನೆಗೆ ಹೋಗ್ತಿರ್ತಾನೆ, ಅಂದ್ರೆ ಸೂಳೆ ಆಗಿರ್ತಾಳೆ ಬೆಳವಣ್ಣೆ. ಬೆಳವಣ್ಣೆ ಅವನಿಗೆ ಸರ್ವಸ್ವ. ಎತ್ತೆತ್ತ ನೋಡಿದರತ್ತ ದೇವ ಎಂಬುದರ ಬದಲಾಗಿ ಎತ್ತೆತ್ತ ನೋಡಿದರತ್ತ ಬೆಳವಣ್ಣೆ ಎಂಬ ಸ್ಥಿತಿ ಬಂದಿತು. ಅವಳ ಆಧಾರವೇ ಅವನಿಗೆ ಅಮೃತ. ಇದರ ಪರಿಣಾಮ ಇದ್ದ ಸಂಪತ್ತು ಕರಗಿ ಹೋಗುತ್ತದೆ. ಮನೆಯ ಪರಿಸ್ಥಿತಿ ಕೆಡುತ್ತಲಿದೆ. ಸಹೋದರರು ದೂರವಾಗುತ್ತಾರೆ. ನಿಂದೆಗೆ ಒಳಗಾಗುತ್ತಾನೆ. ಎಲ್ಲರೂ ಇವನನ್ನು ಕೀಳಾಗಿ ಕಾಣುತ್ತಾರೆ. ಸಹೋದರರ ಹೆಂಡಂದಿರಿಂದ ಮರ್ಯಾದೆ ಸಿಗದಾಯಿತು. ತಂದೆರೆ ಬೆಳವಣ್ಣಿನ ಮನೆಯ ಪ್ರವೇಶ ಏನಾದ್ರೂ ತೆಗೆದುಕೊಂಡು ಹೋದ್ರೆ ಬೆಳವಣ್ಣೆ ಅವನಿಗೆ ಪ್ರವೇಶ ಕೊಡ್ತಿದ್ಲು, ಇಲ್ಲ ಅಂದ್ರೆ ಅವನಿಗೆ ತಿರಸ್ಕಾರ ಮಾಡ್ತಾ ಇದ್ಲು. ಬೆಳವಣ್ಣಿನತ್ತ ಹೋಗುವ ಅನಿವಾರ್ಯವಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕಳು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಅತ್ಯಂತ ಪ್ರತಿವತ ಶಿರೋಮಣಿ ತಾಯಿಯ ಸ್ವರೂಪದಲ್ಲಿದ್ದ ಅತ್ತಿಗೆ ಮಲ್ಲಮ್ಮನನ್ನು ಕಾಡಿ ಬೇಡಿ ಹಣ ಹೊಣ್ಣು ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಜಗತ್ತಿನ ಬೆಳಕು ವೇಮಣ್ಣ ಎಂದರಿತ ತಾಯಿ ಮಲ್ಲಮ್ಮ ತನ್ನಲ್ಲಿದ್ದುದನ್ನೆಲ್ಲ ಕೊಡುತ್ತಿದ್ದಳು. ಒಮ್ಮೆ ಬೆಳವಣ್ಣೆಯ ದೃಷ್ಟಿ ಶ್ರೀಶೈಲ ಮಲ್ಲಿಕಾರ್ಜುನ ಆರಾಧಕಳು ಪತಿವ್ರತ ಶಿರೋಮಣಿ ರೆಡ್ಡಿ ವಂಶದ ದೇವತೆಯಾದ ಮಲ್ಲಮ್ಮನ ಮೂಗುತಿಯ ಮೇಲೆ ಬಿತ್ತು. ಅದನ್ನು ತರಲು ಒತ್ತಾಯಿಸಿದಳು. ತರದಿದ್ದರೆ ಬರಬೇಡ ಎಂದಳು. ಕಾಮದ ಕಣ್ಣು ಅಂದವಾಗಿತ್ತು. ಯೌವನದ ಪಿಶಾಚಿ ಇಳಿದಿರಲಿಲ್ಲ. ಲಜ್ಜಿಗೇಡಿ ವೇಮಣ್ಣ ಅದನ್ನು ಕೇಳಿ ಪಡೆದುಕೊಂಡು ಒಯ್ಯುವಾಗ ತಾಯಿ ಮಲ್ಲಮ್ಮ ಒಂದು ಷರತ್ತು ಹಾಕುತ್ತಾಳೆ. ಈ ನತ್ತನ್ನು ತೆಗೆದುಕೊಳ್ಳುವ ಮೊದಲು ಬೆಳವಣ್ಣೆ ಮಂಚದ ಸುತ್ತಲೂ ನಗ್ನ ರೂಪದಲ್ಲಿ 3 ಸುತ್ತ ಹಾಕಬೇಕು. ಕೂಡಲ ಸಂಗಮ ಶರಣರೊಂದಿಗೆ ಮರೆದರು ಸರಸವಾಡಿದರೆ ಹಿಡಿದ ಲಿಂಗವ ಘಟಸರ್ಪ ನೋಡ ಎಂಬ ಮಾತಿನ ಅರ್ಥ ಅರಿಯದ ಬೆಳವಣ್ಣು ನಗ್ನವಾಗಿ ಮಂಚದ ಸುತ್ತಲೂ ತಿರುಗುವಾಗ ಒಮ್ಮೆಲೆ ವೇಮಣ್ಣನಿಗೆ ಚಾಟಿ ಏಟು ಬಿದ್ದಂತಾಯ್ತು. ಮಿಂಚಿನಿಂದ ಕಣ್ಣು ಕೊಕ್ಕಿದಂತಾಯ್ತು. ದೇಹ ಮೇದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ಬಿಡುದು ಕೆಡದಿರು ಚನ್ನ ಮಲ್ಲಿಕಾರ್ಜುನನರಿ ಮರುಳೆ ಎಂಬ ವೀರ ವೈರಾಗ್ಯ ಅಕ್ಕಮಾದೇವಿಯ ಮಾತು ತಲೆಗೆ ಚುಚ್ಚಿದಂತಾಗಿ ಮನ ಜಿಗುಪ್ಸೆಗೊಂಡು ಮನದೊಳು ನಾಚಿ ಹರಹರ ಚಿನ್ನಾಭರಣಗಳನ್ನು ಮುಚ್ಚಿ ಸುಂದರವಾಗಿ ಕಾಣುವ ತರುಣಿಯರ ಶರೀರದ ಪರಿಯ ನರಿಯಲದಲೆ ಮರುಳತನದಿಂದ ಮೋಹಿಸಿ ಕೆಟ್ಟನೆಂದು ದಿಗ್ಭ್ರಮಣೆಗೊಂಡು ಉಸಿರ್ಗರೆದು ಬೆಳವಣ್ಣನನ್ನು ಕಿಂಚಿತ್ತು ನೋಡದೆ ಆಕೆಯನ್ನು ಮುಟ್ಟದೆ ವಿಲಾಸದ ಮನೆಯಿಂದ ಹೊರಬಿದ್ದು ಮೂಗುದಿ ಕೊಟ್ಟು ಉದ್ಧರಿಸಿದ ಅತ್ತಿಗೆ ಮಲ್ಲಮ್ಮನ ಪಾದಗಳಿಗೆ ನಮಸ್ಕರಿಸಿ ತಾಯಿಯ ಆಶೀರ್ವಾದ ಪಡೆದು ಮನೆಯಿಂದ ಮರೆಯಾದ ವೇಮನನು ಸೋಮಶೇಖರನೆಂಬ ಸದ್ಗುರುವಿನಲ್ಲಿ ನೀತಿ, ಧರ್ಮ, ಜ್ಞಾನ, ಷಟ್ಶಾಸ್ತ್ರಗಳ ಆಳವಾದ ಅಭ್ಯಾಸವನ್ನು ಮಾಡಿ ರಾಚಗೊಂಡದ ಬೆಟ್ಟದಲ್ಲಿದ್ದ ಲಂಬಿಕಾ ಯೋಗಿಯ ಹತ್ತಿರ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ ಅಷ್ಟಾಂಗಗಳನ್ನು ಪಾಲಿಸುತ್ತಾ ಯೋಗ ಸಾಧನೆ ಮಾಡಿ ಹಠಯೋಗ ಸಾಧಿಸಿಕೊಂಡು ಜ್ಞಾನ ನಿಧಿಯಾಗಿ ರೆಡ್ಡಿಯ ವಂಶಕ್ಕೆ ಮುತ್ತಾದ ಜ್ಞಾನ ಸಾಗರಕ್ಕೆ ರಾಜನಾದ ವಚನಗಳ ಮುಖಾಂತರ ಜ್ಞಾನವನ್ನು ಕೊಟ್ಟು ಲೋಕಕ್ಕೆ ಬೆಳಕಾದ ಭೌತಿಕ ಸಾಮ್ರಾಜ್ಯದ ಅರಸನಾಗದಿದ್ದರೂ ಅಮರತ್ವದ ಸಾಮ್ರಾಜ್ಯದ ಅರಸನಾಗಿ ಉಳಿದ ವೇಮನ ಭೋಗಿ, ತ್ಯಾಗಿ, ಯೋಗಿ ಈ 3ರ ಮುಪ್ಪರಿಗೆ ಯೋಗಿ ವೇಮನ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ವೇಮನ್ ಅವ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನುಡಿಗಳು ಅದಾವ ಗುರುಜಿ, ನಾ ನೆಕ್ಸ್ಟ್ ಅವಕಾಶ ಸಿಕ್ಕಾಗ ನಾ ಹೇಳ್ತೇನೆ. ರೈಟ್. ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಇನ್ನು ಸ್ವಲ್ಪ ಸಂದೇಶಗಳು ಮತ್ತೆ ಮಾಹಿತಿ ಹಂಚ್ಕೋಬೇಕಾಗಿದೆ. ಈ ಹೋಲಿಸ್ಟಿಕ್ ವೆಲ್ನೆಸ್ ಫೆಸ್ಟ್ ಸಮಗ್ರ ಸ್ವಾಸ್ಥ್ಯ ಹಬ್ಬ 23-24 ತಾರೀಕು ನಾವು ಏನು ನಡೆಸ್ತಾ ಇದೀವೋ ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ನಾವೆಲ್ಲರೂ ಪ್ರಚಾರ ಮಾಡಬೇಕಂತ ಈಗಾಗಲೇ ಹೇಳ್ಕೊಂತ ಬಂದಿದ್ವಿ. ಅದರಲ್ಲಿ ವಿಶಿಷ್ಟವಾಗಿ ಮೊದಲನೇ ದಿವಸ ಎಲ್ಲ ಆಧ್ಯಾತ್ಮಿಕ ಪ್ರವಚನಗಳು, ನಮ್ಮ ಹಿಮಾಲಯದ ಗುರುಗಳು 2 ಗುರುಗಳು ಬರ್ತಾ ಇದ್ದಾರೆ. ಅವರಿಂದ ನಾವು ಪಡೆಯುವಂಥ ಜ್ಞಾನ, ಅವರ ಆಶೀರ್ವಾದ ಎಲ್ಲ ಸಿಗಬೇಕು. ಅದಕ್ಕೂ ವಿಶೇಷವಾಗಿ ನಾವು ಅವತ್ತಿನ ದಿನ ಜೊತೆಗೆ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ನೇತ್ರಾ ಮೇಡಮ್ ಮತ್ತೆ ಸೂರ್ಯನಾಗಾಂಬಿಕಾ ಮೇಡಮ್ ಇವರೆಲ್ಲರೂ ಇರ್ತಾರೆ. ಅಲ್ಲಿರುವಂಥ ತಜ್ಞರು ಮತ್ತೆ ನಾಗರಾಜ್ ಸರ್ ಮತ್ತೆ ಜಗನ್ನಾಥ್ ಸರ್, ಶೋಭಾ ಮೇಡಮ್, ಎಲ್ಲ ತಜ್ಞರು ಅಲ್ಲಿರ್ತಾರೆ. ಅವರಿಂದ ಪಡೆಯುವಂಥ ಜ್ಞಾನ ಯಾವುದು ಮಿಸ್ ಮಾಡ್ಕೊಂಡು ಹೋಗ್ಬಿಡಿ. ನಮ್ಮ ಜೀವನದಲ್ಲಿ ಏನೇನೋ ಮಾಡಕ್ಕೆ ಹೋಗ್ತಾ ಇರ್ತೀವಿ, ಯಾವುದರಿಂದ ನಮ್ಗೆ ಶಕ್ತಿ ಬರಲ್ಲ, ಶಕ್ತಿ ವಿಹೀನ ಆಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಗೊಂದಲ ಜಾಸ್ತಿ ಸೃಷ್ಟಿ ಮಾಡ್ಕೊತಾ ಇರ್ತೀವಿ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಮ್ಮಲ್ಲಿರುವಂಥ ಏನೇ ಕಲ್ಮಶ ಇದ್ರೂ ಕಲ್ಮಶ ತೊಲಗೋಗುತ್ತೆ. ಜೊತೆಗೆ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನ ನಾವು ಕಲಿಸ್ಕೊಂಡು ನಮ್ಮ ಜೀವನವನ್ನೇ ಸುಂದರವಾಗಿ ತಯಾರು ಮಾಡ್ಕೊಳ್ಳುವಂಥ ಅವಕಾಶ ಇದೊಂದು ವೇದಿಕೆ, ಇದೊಂದು ಅವಕಾಶ. ಎಲ್ಲಿ ನಾವು ನೋಡೋಕ್ಕೂ ಆಗಲ್ಲ, ಅದು ಪಡೆಯೋಕ್ಕೂ ಆಗಲ್ಲ ಮಿತ್ರರೇ, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಇನ್ನೊಂದು, ಈ ಚಿಕಿತ್ಸೆಗಳು ನೋಡಿದ್ರೆ ವಿಶೇಷವಾಗಿ ವಿಸ್ತಾರವಾಗಿ ಮರ್ಮದಿಂದ ಈಗಾಗಲೇ ಏನೇನು ಆಗಬೇಕು, ಏನೇನು ಆಗ್ತಾ ಇಲ್ಲೋ ಅವೆಲ್ಲನೂ ತುಂಬ ಜನ ಪಡಿತಾ ಇದ್ದಾರೆ ಮರ್ಮದಿಂದ. ಆ ಮರ್ಮ ಕಲೆ ಅನ್ನೋದು ಒಂದು ವಿಶೇಷ ಕಲೆ. ಅದು ನಿಮ್ಮಲ್ಲಿ ಯಾರಾದರೂ ನಾವು ಕಲಿತೀವಿ ಈ ಮರ್ಮ ಅಂತಂದರೆ ಆಸಕ್ತಿ ಇದ್ದರೆ ಮುಂದಕ್ಕೆ ಬನ್ನಿ, ಅದನ್ನು ನಿಮಗೆ ತಿಳಿಸ್ಕೊಟ್ಟಕ್ಕೆ ಮತ್ತೆ ಅದು ನಿಮಗೆ ಟ್ರೈನಿಂಗ್ ಕೊಡೋಕ್ಕೂ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಒಂದು ರೂಪಾ ಮೇಡಮ್ ಮಾಡ್ತಾ ಇದ್ದಾರೆ, ಅವರಿಂದ ಪಡೆಯುವಂಥ ಅವಕಾಶನೂ ಇದೆ. ಆದರೆ ಸ್ವಲ್ಪ ಈ ಮರ್ಮದಲ್ಲಿ ಏನಂದರೆ ಉಚಿತವಾಗಿ ಯಾರೂ ಇರಲ್ಲ, ಅದೊಂಥರ ಕೋರ್ಸ್ ಥರ ಅದು. ಇವಾಗ ನೀವು ಸ್ವಲ್ಪ ಸಮಯ ಇದ್ದರೆ ನಾನು ಇನ್ನೊಂದು ಕಡೆ ಹೋಗಿ ಕಲಿತೀನಿ ಅಂದರೆ ಈ ಸೇಲಂವರೆಗೆ ಹೋದರೆ ಸೇಲಮಲ್ಲಿನೂ ಸ್ವಲ್ಪ ಲೆಸ್ ಅಂದರೆ ಕಮ್ಮಿ ಕಾಸ್ಟ್ಗೆ ಹೇಳ್ತಾರೆ. ಇನ್ನು ಸಿಟಿಯಲ್ಲಿ ಬ್ಯಾಂಗ್ಳೂರು ಅಂತ ಸಿಟಿಯಲ್ಲಿ ಹೆಚ್ಚಾಗತ್ತೆ, ಖರ್ಚು ಹೆಚ್ಚಾಗತ್ತೆ. ಸ್ವಲ್ಪ ಸೇಲಂ ಅಂತ ಇದೆ, ಅಲ್ಲಿ ಒಬ್ಬರು ತಜ್ಞರಿದ್ದಾರೆ, ನನ್ನ ಪರಿಚಯ ಫ್ರೆಂಡ್ ಅವರು ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ದಾರೆ ಒಂದು ಕಾಲೇಜಿಂದ. ಆದರೆ ಅವರು ಮನೆಯಲ್ಲೇ ಈ ಒಂದು 4 ವಾರ 5 ವಾರ ಅಂದರೆ ಎವ್ರಿ ಸಾಟರ್ಡೆ ಅಂದರೆ ಎವ್ರಿ ವೀಕೆಂಡ್ಸ್ ಆ ಥರ ಹೇಳ್ತಾ ಇರ್ತಾರೆ. ಕೋರ್ಸ್ ಥರ 3 ತಿಂಗಳು ಕೋರ್ಸ್. ಅದು 3 ತಿಂಗಳಲ್ಲಿ ನಿಮಗೆ ವಿಶೇಷವಾದ ಸುಮಾರು ಪಾಯಿಂಟ್ಸ್ ನಿಮ್ಗೆ ತಿಳಿಸ್ಕೊಡ್ತಾರೆ, ಮರ್ಮ ಪಾಯಿಂಟ್ಸ್. ಅಲ್ಲಿ ಕಲಿಯಬಹುದು ನೀವು. ಅಂದರೆ ಪ್ರತಿಯೊಬ್ಬರು ನಾವು ತಜ್ಞರು ಆಗ್ಬೇಕು. ಯಾಕಂದರೆ ಇಲ್ಲಿ ಇದು ಏನಾಗಿದೆ, ಈ ಪ್ರಪಂಚ ತುಂಬ ವಿಸ್ತಾರವಾಗ ಮತ್ತು ಜನಸಾಂದ್ರತೆ ಹೆಚ್ಚಿದೆ. ಇಲ್ಲಿ ಆಗ್ತಾ ಇರೋಂಥ ಪ್ರಾಬ್ಲಮ್ಸ್ 1-2 ಅಲ್ಲ. ಹೇಳ್ತಾ ಹೋದರೆ ಹಾಸ್ಪಿಟಲ್ಸ್ಗಳು ಒಂಥರ ಎಷ್ಟೇ ಹಾಸ್ಪಿಟಲ್ಗಳು ಸಾಕಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಆರೋಗ್ಯ ಸಿಗ್ತಾ ಇಲ್ಲ, ಅನಾರೋಗ್ಯ ಸಿಗ್ತಾ ಇದೆ. ಸೊ ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಇರುವಂಥ ಈ ಸಮಗ್ರ ಸ್ವಾಸ್ಥ್ಯ ಸೆಂಟರ್ಸು ಹೆಚ್ಚಾಗಬೇಕು. ಈಗ ನಾವು ಮಾತಾರ್ ಫೌಂಡೇಶನ್ನಿಂದ ಏನು ಪ್ರಾರಂಭಿಸಿದ್ವೋ ಈ ಸಮಗ್ರ ಸ್ವಾಸ್ಥ್ಯ ಸೆಂಟರ್ ಅನ್ನೋದು, ಇದು ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಕೇಂದ್ರದ, ಪ್ರತಿ ಮಂಡಲದಲ್ಲಿ, ಪ್ರತಿ ಪಟ್ಟಣದಲ್ಲಿ, ಪ್ರತಿ ಕಡೆ ಇರಬೇಕಾಗತ್ತೆ ಇಂಥ ಸೆಂಟರ್ಸು. ಅದೆಲ್ಲ ಮಾಡಬೇಕಂದ್ರೆ ನೀವೆಲ್ಲರೂ ಸೇರಿ ಮಾಡಬೇಕು. ನಾವು ಒಂದೇ ಫೌಂಡೇಶನ್ ಕಡೆಯಿಂದ ಏನು ದೊಡ್ಡದಾಗಿ ಮಾಡ್ತೀವಂತ ಸಾಧ್ಯವಿಲ್ಲ. ಅದು ಮಿತ್ರರೇ, ಅದೆಲ್ಲ ನೀವು ಕಲಿಸ್ಕೊಂಡು ನೀವೇ ಒಂದು ತಜ್ಞರಾಗಿ ಅಂಥ ಸೆಂಟರ್ನು ನಮ್ಮ ಫೌಂಡೇಶನ್ ಜೊತೆಗೆ, ಸೊ ಅಂದರೆ ಫೌಂಡೇಶನ್ ಈ ಆಯೋಜನದಲ್ಲಿ ಸೇರಿಸ್ಕೊಂಡು ನೀವು ಮಾಡ್ತಾ ಹೋದರೆ ಅಸಾಧ್ಯವಾಗತ್ತೆ. ಪ್ರತಿ ಹಳ್ಳಿ, ಪ್ರತಿ ಪಟ್ಟಣ, ಪ್ರತಿ ಮಂಡಲ, ಪ್ರತಿಯೊಂದು ಕಡೆ ಇದು ಖಂಡಿತವಾಗಿ ಅದು ಮಾಡೋಂಥ ಕೆಲಸಗಳು, ಅದ್ರ ಮಾಡೋಂಥ ಸಹಾಯ ಅಷ್ಟು ಇಷ್ಟಿಲ್ಲ ಸ್ನೇಹಿತರೆ. ನಮ್ಮ ಇಡೀ ಜೀವನವನ್ನೇ ಒಂಥರ ಮುಖಚಿತ್ರವನ್ನು ಬದಲಾವಣೆ ಮಾಡುತ್ತೆ. ಅಂಥ ಅದ್ಭುತವಾದ ಈ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅನ್ನೋದು ನಿಮ್ಗೆಲ್ಲರೂ ಗೊತ್ತದು. ಸೊ ನಾವು ಇದರಲ್ಲಿ ಹೇಳ್ಬೇಕಾಗಿರುವಂಥ ಎಲ್ಲ ವಿಷಯಗಳು ಪ್ರತಿಯೊಂದು ನಮ್ಮ ಜೀವನಕ್ಕೆ ಸಂಬಂಧಿಸಿದ್ದು, ನೇರವಾಗಿ ನಮಗೆ ಸಹಾಯ ಮಾಡೋದು, ನೇರವಾಗಿ ನಮ್ಮಲ್ಲಿ ಬದಲಾವಣೆ ತಗೊಳ್ಳುವಂಥ ಅಂಥ ಅದ್ಭುತ ವಿಷಯಗಳು ನಾವು ತಿಳ್ಕೊತಾ ಬಂದಿದ್ವಿ. ಆ ರೀತಿಯಲ್ಲಿ ಮಿತ್ರರೇ, ಈ ಮರ್ಮ ಥೆರಪಿಯ ಅಂತ ಅದ್ಭುತ ಕಲೆ, ಇದರಿಂದ ಎಷ್ಟೆಷ್ಟು ಕಾಯಿಲೆಗಳನ್ನ ನೋಡ್ತಾ ಇದ್ದೆ.
ನಾನು ಈ ಮಾತಾರ್ ಫೌಂಡೇಶನ್ ಸೆಂಟ್ರಲ್ಲಿ ಪ್ರತಿ ಶನಿವಾರ ಮೇಡಮ್ ಬರ್ತಾರೆ. ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಬರ್ತಾರೆ, ಒಂದು ಸೆಷನ್ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೋಗ್ತಾ ಇರ್ತಾರೆ. ಈ ರೀತಿಯಲ್ಲಿ ಎಷ್ಟು ಜನಕ್ಕೆ ನೋಡ್ತಾ ಇದ್ವಿ ಅಂದರೆ ಅದು ಆಶ್ಚರ್ಯ, ಒಂಥರ ನಿಜವಾದ ಆಶ್ಚರ್ಯನೇ ಅದು. ಸೊ ಅಂಥ ಪವಾಡ ಶಕ್ತಿ ಇರುವಂಥ ಇಂಥ ಕಲೆಗಳು ನಾವು ಪೋಷಣೆ ಮಾಡಬೇಕಲ್ಲ, ಪೋಷಣೆ ಮಾಡಬೇಕು, ನಾವು ಕಲಿಬೇಕಲ್ಲ ಅಲ್ವಾ. ಸೊ ಎಷ್ಟೋ ಜನ ಇಲ್ಲಿದ್ದಾರೆ, ತಜ್ಞರಿದ್ದಾರೆ. ಎಲ್ಲರೂ ನೀವು ಮುಂದಕ್ಕೆ ಬನ್ನಿ. ನೀವು ಸಮಯ ಯಾವುದಕ್ಕೂ ಕೊಡಕ್ಕೆ ಹೋಗ್ಬಿಡಿ, ಜೀವನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನು ಪ್ರಯೋಜನ ಇಲ್ಲ, ಯಾವುದಿಂದ ಏನು ಪ್ರಯೋಜನ ಇಲ್ಲ. ಈ ಕಲೆಗಳು, ಇಂಥದ್ದು ಅದ್ಭುತ ವಿಷಯಗಳು ನಾವು ಕಲಿಸ್ಕೊಂಡು ಇನ್ನೂ 10 ಜನಕ್ಕೆ, ಇನ್ನೂ ನಮ್ಮ ಸುತ್ತಮುತ್ತ ಎಲ್ಲರೂ ಸಹಾಯ ಮಾಡತ್ತಾ, ಧ್ಯಾನ ಮಾಡತ್ತಾ, ಜ್ಞಾನ ತಿಳ್ಕೊಂತ ಆ ರೀತಿಯಲ್ಲಿ ಸಾಗಬೇಕು ಜೀವನ. ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ಮರ್ಮ ಅನ್ನೋದು ಅಂತ ವಿಶೇಷವಾಗಿ ನಮ್ಮ ಸಮಗ್ರ ಸ್ವಾಸ್ಥ್ಯದಲ್ಲಿ ಇರುತ್ತೆ. ಅದನ್ನು ತಿಳ್ಕೊಬೋದು, ಪಡೆಯಬಹುದು. ಇನ್ನೂ ಮುಂದಿನ ಜೀವನದಲ್ಲಿ ನೀವು ಅಳವಡಿಸ್ಕೋಬಹುದು. ನೀವು ತಜ್ಞರು ಆಗ್ಬೇಕಂತೇಳಿ ನಮ್ಮ ಫೌಂಡೇಶನ್ ಆಶೆಯನ್ನು ತಿಳ್ಕೊಂಡಿದ್ವಿ. ಜೊತೆಗೆ ಯೋಗ ಥೆರಪೀಸ್, ಯೋಗ ಪ್ರಾಣಾಯಾಮ ಬಗ್ಗೆ ನಿಮ್ಗೆ ಗೊತ್ತು. ಈ ಥೆರಪೀಸ್ ಮಾಡುವಂಥ ನಮ್ಮ ತಜ್ಞರು, ನಮ್ಮ ಹಿರಿಯ ಮಾಸ್ಟರ್ ನಾಗರಾಜ್ ಸರ್ ಅವರು ವೇದಿಕದಲ್ಲಿದ್ದಾರೆ. ಅವರು ಮಾಡುವಂಥ ರೀತಿ ನಿಮ್ಗೆಲ್ಲರಿಗೂ ಗೊತ್ತು, ಎಷ್ಟು ಆಳವಾದ ರೀತಿಯಲ್ಲಿ ಅವ್ರು ಮಾಡ್ತಾರಂತ. ಅಂದರೆ ವಿಶಿಷ್ಟವಾಗಿ ಮತ್ತೆ ಎಷ್ಟೋ ನಿಷ್ಠವಾಗಿ ಅವ್ರು ಮಾಡೋಂಥ ಈ ಕೆಲಸ, ಈ ಯೋಗ ಥೆರಪೀಸ್ ಅನ್ನೋದು ನಮ್ಗೆಲ್ಲರಿಗೂ ಆಶ್ಚರ್ಯವಾಗುತ್ತೆ. ಅಂದರೆ ಆ ಶಕ್ತಿ, ಆ ಯುಕ್ತಿ ಅವ್ರ ಹತ್ರ ಇದೆ. ಅದನ್ನು ನಾವು ಪಡಿಬೇಕು, ಅವರಿಂದ ಕಲಿಬೇಕು. ಈ ಅವಕಾಶ ನಮಗೆ ಮಾತ್ರ ಸಿಕ್ಕಿದೆ ಈ ವೇದಿಕದಲ್ಲಿ, ಇನ್ನು ಯಾರಿಗೂ ಸಿಗಲ್ಲ. ಆಚೆ ಕಡೆ ಹೋಗಿ ನೀವು ಇದು ಕಲಿಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ? ನನಗೆ ಗೊತ್ತು ಅದು ಎಷ್ಟು ಅಂತ. ಪ್ರತಿಯೊಂದು ಕ್ಲಾಸ್ಗೆ ಒಂದು ತಿಂಗಳಿಗೆ 2,000 ಕೊಟ್ಟರು ಇಷ್ಟು ಸಿಗಲ್ಲ. ನಾನು ನೋಡ್ತಾ ಇದ್ದೆ ಈಗಾಗಲೇ. 2,000 ನೀವು ಪ್ರತಿ ತಿಂಗಳು ಕೊಡಿ, ಆದರೂ ಇಷ್ಟು ಜ್ಞಾನ ಸಿಗಲ್ಲ, ಇಷ್ಟು ಪ್ರಾಕ್ಟೀಸು ಸಿಗಲ್ಲ ನಿಮಗೆ. ಅಂಥ ವಿಶಿಷ್ಟವಾದ ಸೇವೆ ಗುರುಗಳು ಮಾಡ್ತಾ ಇದ್ದಾರೆ. ಸೊ ಇದು ನಾವು ಮಿಸ್ ಮಾಡ್ಕೋಬಾರ್ದು. ಈಗಾಗಲೇ ಎಷ್ಟೋ ಸಾರಿ ಹೇಳ್ತಾ ಇದ್ದಾರೆ ಸರ್, ನೀವೆಲ್ಲ ಕಲಿಬೇಕಪ್ಪ, ಕಲಿದು ನೀವೆಲ್ಲ ಇನ್ನೂ ಹೆಚ್ಚು ಜನಕ್ಕೆ ಅನಿಸ್ಬೇಕಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಉದ್ದೇಶ ಅದೇ, ಆದರೆ ಇನ್ನೂ ತಯಾರಾಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಗಮನ ಕೊಡಿ, ಸ್ವಲ್ಪ ಗಮನ ಕೊಡಿ. ಹೆಚ್ಚು ಅದ್ರ ಮೇಲೆ ನೀವು ಕೊಡಬೇಕಾದ ಶ್ರದ್ಧೆ, ಆ ಶ್ರದ್ಧೆಯಿಂದ ನೀವು ಆ ರೀತಿಯಲ್ಲಿ ತಯಾರಾಗಿ, ಅಟ್ಲೀಸ್ಟು ಎಷ್ಟು ಸಾಧ್ಯವಾದರೆ ಅಷ್ಟು ತಯಾರಾಗಿ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ನೀವು ಆ ರೀತಿಯಲ್ಲಿ ತಯಾರಾಗ್ಬೋದು, ನಾವೆಲ್ಲರೂ ತಯಾರಾಗ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಈ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಬಂದರೆ ಅಲ್ಲಿ ನೇರವಾಗಿ ಅವರು ಭೇಟಿ ಮಾಡಿ ಅವರಿಂದ ಜ್ಞಾನ ಪಡೆಯೋದು, ಅವರಿಂದ ಚಿಕಿತ್ಸೆಗಳು, ಅದ್ಭುತ ಚಿಕಿತ್ಸೆಗಳು ನೀವು ಪಡೆಯಬಹುದು. ಇದೊಂದು ಅವಕಾಶ, ಅರ್ಥ ಮಾಡ್ಕೊಳ್ಳಿ. ಮತ್ತು ಆಕುಪ್ರೆಷರ್ ಇವೇ ಅಷ್ಟೇ. ಆಕುಪ್ರೆಷರ್ಗೆ ತಜ್ಞರಿದ್ದಾರೆ, ಆಕುಪಂಚರ್ಗೆ ಸರ್ ಇನ್ನೊಬ್ರು ಬರ್ತಾ ಇದ್ದಾರೆ ತಜ್ಞರು. ಅವರು ಆಕುಪಂಚರಿಂದ ಏನೇನು ಮಾಡಬೇಕು ಎಲ್ಲ ಮಾಡಿಕೊಡ್ತಾರೆ. ಓಕೆ, ಅದನ್ನು ಉಚಿತವಾಗಿ ನಾವೆಲ್ಲ ಪಡಿತಾ ಹೋಗ್ತೀವಿ. ಅದ್ಭುತವಾದ ಈ 2 ಚಿಕಿತ್ಸೆಗಳು. ಆದರೆ ಇನ್ನೊಂದು ಆಯುರ್ವೇದದಲ್ಲಿ 2 ತಜ್ಞರು ನಮ್ಮ ಹತ್ರ ಈಗಾಗಲೇ ನಮ್ಮ ಈ ಸಂಸ್ಥೆಯಿಂದ ಸೇವೆಗಳು ಮಾಡೋಕ್ಕೆ ರೆಡಿ ಇದ್ದಾರೆ. ಡಾಕ್ಟರ್ ಯಶೋಧಾ ಮೇಡಮ್, ಡಾಕ್ಟರ್ ಶೋಭಾ ಮೇಡಮ್. ಇವರಿಂದ ಉಚಿತವಾದ ಮೆಡಿಸಿನ್ಸು ಸಿಗುತ್ತೆ ನಿಮಗೆ. ಹಲವಾರು ಕಾಯಿಲೆಗಳಿಗೆ ಉಚಿತವಾದ ಮೆಡಿಸಿನ್, ಅಲ್ಲೇ ಉಚಿತವಾಗಿ ಮೆಡಿಸಿನ್ ವಿತರಣೆ ಆಗತ್ತೆ. ಟ್ರೀಟ್ಮೆಂಟ್ ಕೊಡೋದು ಮತ್ತು ಅದು ಸಂಬಂಧಿತ ಮೆಡಿಸಿನ್ ಕೊಡೋದು ಎರಡೂ ಆಗತ್ತೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಪಡಿಬೋದು. ಆಮೇಲೆ ಹೆರ್ಬಲ್ ಮೆಡಿಸಿನ್ ಬಗ್ಗೆ ನಮ್ಮ ತಜ್ಞರು, ಹಿರಿಯ ಡಾಕ್ಟರ್ ಜಗನ್ನಾಥ್ ಸರ್ ಅವರಿಂದ ನಿಮ್ಗೆ ಈಗಾಗಲೇ ಪರಿಚಯ ಇರುತ್ತೆ. ಎಷ್ಟೋ ಈ ದೀರ್ಘಕಾಲಿಕ ವ್ಯಾಧಿಗಳು ಇಂದ ಸಫರ್ ಆಗ್ತಾ ಇರ್ತಾರೆ. ಅಂಥವೆಲ್ಲನೂ ಅಲ್ಲಿ ನಾವು ಪಡೆಯುವಂಥ ಅವಕಾಶ ಇದೆ ಹರ್ಬಲ್ ಮೆಡಿಸಿನ್. ಅದರಿಂದ ಅವರಿಂದ ಜ್ಞಾನ ಮತ್ತು ಆ ಟ್ರೀಟ್ಮೆಂಟ್ಗಳು ತಗೋಬೋದು, ನೇರವಾಗಿ ಉಚಿತ ಟ್ರೀಟ್ಮೆಂಟ್ಸು ಸಿಗತ್ತೆ. ಆದರೆ ಸೊ ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಈ ಮೂತ್ರ ಚಿಕಿತ್ಸೆ ಅಂತ ಒಂದಿದೆ, ಸಮೂತ್ರ ಚಿಕಿತ್ಸೆ. ಈ ಸಮೂತ್ರ ಚಿಕಿತ್ಸೆ ಬಗ್ಗೆ ನಮ್ಮ ಗುರುಗಳಿರ್ತಾರೆ ಅಲ್ಲಿ. 65 ವರ್ಷ ನಿರಂತರ ಅವರು ಸಮೂತ್ರ ಚಿಕಿತ್ಸೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಸೊ ಯೋಗಶ್ರೀ ಡಾಕ್ಟರ್ CS ರಾಯ್ಡು ಅವರು ಹಿಮಾಲಯ ಗುರುಗಳು. ಅವರಿಂದ ನೀವು ಹೆಚ್ಚು ಜ್ಞಾನ ತಗೋಬಹುದು ನೇರವಾಗಿ. ಮೂತ್ರ ಚಿಕಿತ್ಸೆ ಅನ್ನೋದು ಒಂದು ಪವಾಡದ, ಒಂದು ಅದ್ಭುತವಾದ ವಿಷಯ ಅದು. ಆದರೆ ನಮಗೂ ಒಂಥರ ಅನಿಸ್ಬೋದು, ಅದು ಏನೋ ಕೆಟ್ಟದ ಆ ಥರ ಒಂದು ಭಾವನೆ ಬರ್ಬೋದು. ಆದರೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದಕ್ಕಿಂತ ಉತ್ತಮದ ಯಾವುದಿಲ್ಲ ಅಂತ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗುತ್ತೆ. ಅದು ನಿಮಗೆ ನೇರವಾಗಿ ನಿಮಗೆ ಪ್ರತ್ಯಕ್ಷ ಅನುಭವ ಆಗುತ್ತೆ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ. ಇಂಥ ತಜ್ಞರ ಹತ್ರ ನಾವು ತಿಳ್ಕೊಬೇಕಂದ್ರೆ ಅವಕಾಶ ಎಲ್ಲಿ ಸಿಗತ್ತೆ? ಎಲ್ಲಿಗೆ ಹೋಗ್ತೀರಿ ನೀವು? ಅವರು ಬೇರೆ ಸ್ಟೇಟಿಂದ ಬರ್ತಾ ಇದ್ರು.
ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರೆ. ನೀವು ಹೋಗಿ ಮೀಟ್ ಮಾಡಕ್ ಸಾಧ್ಯವಿಲ್ವಲ್ಲ, ಇಲ್ಲಿ ಮೀಟ್ ಮಾಡ್ಬೋದು. ಅವರಿಂದ ಒಂದು ಪೂರ್ತಿ ದಿನ ಇರ್ತಾರೆ. ಆದ್ರೆ ಇನ್ನೂ ರಿಕ್ವೆಸ್ಟ್ ಮಾಡಿ 2ನೇ ದಿವಸನೂ ಅವ್ರನ್ನು ಗುರುಗಳನ್ನು ರಿಕ್ವೆಸ್ಟ್ ಮಾಡ್ತೀವಿ, ಅವ್ರ ಉಪಸ್ಥಿತಿ ಪ್ರಯತ್ನ ಮಾಡ್ತೀವಿ ಈ ರೀತಿಯಲ್ಲಿ. ಆಮೇಲೆ ಹೋಮ್ ರೆಮಿಡೀಸು ಮತ್ತೆ ಹೋಲಿಸ್ಟಿಕ್ ಲೈಫ್ ಸ್ಟೈಲ್, ಮನೆ ಮದ್ದುಗಳು ಮತ್ತೆ ಸಮಗ್ರ ಜೀವನ ಶೈಲಿ, ಇದಕ್ಕೂ ನಮ್ಮ ವೇದಿಕೆದಲ್ಲೇ ಈಗಾಗಲೇ ಅದ್ಭುತ ರೀತಿಯಲ್ಲಿ ತಯಾರಾಗಿರುವಂತ, ಈಗಾಗಲೇ ಅವರಲ್ಲಿರುವಂತ ಆ ಕಲೆ ಇಲ್ಲಾಂದ್ರೆ ಅವರಲ್ಲಿರುವಂತ ಆ ಎಕ್ಸ್ಪರ್ಟೈಸ್ ಏನಿದೆಯೋ ಅದು ಕೊಡ್ತಾರೆ. ಮಧುರಾ ಮೇಡಮ್ ಇದ್ದಾರೆ, ಗೀತಾ ಮೇಡಮ್, ದೀಪಾ ಮೇಡಮ್, ಇವೆಲ್ಲನೂ ಈಗಾಗಲೇ ಅವರು ತುಂಬಾ ತಿಳ್ಕೊಂಡಿದ್ದಾರೆ. ಮತ್ತೆ ನಂದಿನಿ ಮೇಡಮ್, ಅವರು ಮೂತ್ರ ಚಿಕಿತ್ಸಾ ಬಗ್ಗೆ ಮತ್ತೆ ಹಲವಾರು ವಿಷಯಗಳು ಅವರು ತುಂಬಾ ಜ್ಞಾನ ಪಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನಿಮ್ಗೆ ಎಲ್ಲಾ ವಿಷಯಗಳಲ್ಲಿ ಸಿಗುತ್ತೆ. ಈ ಜೊತೆಗೆ ಮುದ್ರಾ ಥೆರಪಿ ಮತ್ತೆ ಅಗ್ನಿಹೋತ್ರ ಬಗ್ಗೆ ಒಬ್ಬರು ತಜ್ಞರು ಬರ್ತಾರೆ. ಅವರು ಮುದ್ರಗಳು ಹೇಳ್ಕೊಡೋದು ಮತ್ತೆ ಅಗ್ನಿಹೋತ್ರ ಈ 2 ವಿಶೇಷವಾಗಿ ತಿಳಿಸ್ಬೇಕಂತ ಈ ಸಾರಿ ಪ್ರಯತ್ನ ನಡೀತದೆ. ಮುದ್ರಾ ಥೆರಪಿಯಲ್ಲಿ ನಾನು ಎಷ್ಟೋ ಮುದ್ರಗಳು ಹೇಳಿದ್ದೀನಿ ಈಗಾಗಲೇ, ಆದ್ರೆ ಇನ್ನೂ ಒಬ್ರು ತಜ್ಞರಿಂದ ಇನ್ನೂ ಹೆಚ್ಚು ಪಡೆಯೋಕೆ ಅವಕಾಶ ನಮಗೂ ಸಿಗತ್ತೆ. ವಿಧ ವಿಧ ವ್ಯಾಧಿಗಳಿಗೆ ಈ ಮುದ್ರಾ ಥೆರಪಿ ನೇರವಾಗಿ ವ್ಯಾಧಿ ಏನಿದ್ರು ಮುದ್ರಾ ಥೆರಪಿಯಲ್ಲಿ ಪರಿಷ್ಕಾರ ಮಾಡ್ಕೋಬಹುದು ನೀವು. ಸೊ ಅಗ್ನಿಹೋತ್ರ ಈಗಾಗಲೇ ಗೊತ್ತು ನಿಮ್ಗೆ. ಸೊ ಆ ರೀತಿಯಲ್ಲಿ ಮತ್ತೆ ನೀರು ಬಗ್ಗೆ ವಿಶಿಷ್ಟ ಸಂಶೋಧನೆ ಮಾಡಿರುವಂತ ಒಂದು ವ್ಯಕ್ತಿ ಬರ್ತಾನೆ. ಅವರು ಆ ನೀರು ಬಗ್ಗೆನೆ ಅವರು ಹಲವಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ನೀರು ಬಗ್ಗೆ. ನಮ್ಮ ಬ್ಯಾಂಗ್ಳೂರ್ ಅವರೇ, ಅವ್ರನ್ನು ಕರ್ಸಕ್ಕೆ ಪ್ರಯತ್ನ ಆಗ್ತಾ ಇದೆ. ಸೊ ಅದು ನಾವು ಪಡೆಯಬಹುದು. ಈ ರೀತಿಯಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, 1, 2 ಅಲ್ಲ, ಇಲ್ಲಿ ನಮ್ಗೇನಂದ್ರೆ ನಿಮ್ಗೆಲ್ಲ ಗೊತ್ತು, ಈ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಹಿರಿಯ ಮಾಸ್ಟರ್ಸ್ ಎಲ್ಲ ಇದ್ದಾರೆ ಅಲ್ಲಿ. ಆಧ್ಯಾತ್ಮಿಕ ಜೊತೆಗೆ ಇಷ್ಟೆಲ್ಲ ವಿಷಯಗಳು ನಾವು ಅವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಯಾರು ಮಿಸ್ ಮಾಡ್ಕೋಬಾರ್ದು, ಹೆಚ್ಚು ಪ್ರಚಾರ ಮಾಡ್ಬೇಕಂತ ನಿಮ್ಗೆಲ್ಲರಿಗೂ ಮತ್ತೊಂದ್ಸರಿ ವಿನಂತಿ ಮಾಡ್ತಾ ಇದ್ವಿ. ಆಮೇಲೆ 1 ದಿವಸ ಪ್ರಚಾರ ಅಂತ ನಾವು ಹೇಳಿದ್ವಿ, 4 ದಿವಸ ಇನ್ನೂ ಯಾರು ಆ ಹೆಸರುಗಳು ಕೊಟ್ಟಿಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿರುವಂತ ಮಾಸ್ಟರ್ಸ್ ಅಂತ ಹೇಳಿದ್ವಿ ಈಗಾಗಲೇ. ನೀವು ಸೇವೆ ಮಾಡಕ್ಕೆ ಈ ಅವಕಾಶ ಸಿಗಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಅಲ್ಲಿಗೆ ಹೋದ್ರೆ ಅಲ್ಲಿ ಪ್ರತಿ ಸ್ಟ್ರೀಟ್ ಅಲ್ಲಿ ಪ್ರತಿ ಮನೆಗೆ ಪಾಂಪ್ಲೆಟ್ ಈಗಾಗಲೇ ರೆಡಿ ಮಾಡಿದ್ವಿ. 1000 ಪಾಂಪ್ಲೆಟ್ ರೆಡಿ ಇದೆ. ಅವಾಗ ಪಾಂಪ್ಲೆಟ್ ಕೊಡೋದು ಪಿರಮಿಡ್ ಟೋಪಿ ಹಾಕೊಂಡು, ಪಿರಮಿಡ್ ಟೋಪಿಗಳು ನಮ್ಮ ಸಂಸ್ಥೆದಲ್ಲಿ ಇದೆ, ನೋ ಪ್ರಾಬ್ಲಮ್, ಅದು ಕೊಡ್ತಾರೆ. ಆ ಪಿರಮಿಡ್ ಕ್ಯಾಪ್ ಹಾಕೊಂಡು ಪ್ರಚಾರ ಮಾಡ್ತೀವಿ. ಅಲ್ಲಿ ಪ್ರಚಾರ ಮಾಡುವಾಗ ಎಷ್ಟೋ ಜನ ಮೀಟ್ ಮಾಡ್ತಾರೆ. ಅವರ ಕಾಯಿಲೆಗಳು ಏನಂತ ಹೇಳ್ತಾರೆ, ಅವ್ರ ತೊಂದರೆಗಳು ಏನಂತ ಹೇಳ್ತಾರೆ. ಅವ್ರಿಗೆ ಅಲ್ಲೇ ಒಂದು 2 ನಿಮಿಷ ಧ್ಯಾನ ಮಾಡಿಸ್ಬೋದು. ಕಣ್ಣು ಮುಚ್ಕೊಂಡು, ಏನಿದೆ ಧ್ಯಾನ ಮಾಡೋದು, ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸಿ, ಅಷ್ಟೇ ಅಲ್ವಾ? ಸೊ ಆ ರೀತಿಯಲ್ಲಿ ಹೇಳ್ಕೊಡ್ತಾ ಅವ್ರಿಗೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲರನ್ನು ಆಹ್ವಾನ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ಮಾಹಿತಿ ಕೊಟ್ರೆ ಬರ್ತಾರೆ. ಸೊ ಆ ರೀತಿಯಲ್ಲಿ ಎಷ್ಟು ಜನ ಬದಲಾವಣೆ ಆಗ್ತಾರೆ, ಎಷ್ಟು ಜನಕ್ಕೆ ನೀವು ಒಳ್ಳೇದು ಮಾಡ್ತೀರಿ ಅಂತ ಲೆಕ್ಕ ಇಲ್ಲ. ಅಷ್ಟು ಅದ್ಭುತ ಸೇವೆ ಆಗುತ್ತೆ. ನಾಳೆ 1 ದಿವಸ ಬೆಳಗ್ಗೆಯಿಂದ 10 ಗಂಟೆಗೆ ಶುರು ಆದ್ರೆ 5 ಗಂಟೆವರೆಗೆ ಇರುತ್ತೆ ಈ ಪ್ರಚಾರ ಕಾರ್ಯಕ್ರಮ. ಒಂದು ನಿಯರ್ ಬೈ ಹಳ್ಳಿನೇ, ಜಾಸ್ತಿ ದೂರ ಏನಿಲ್ಲ, ನಡ್ಕೊಂಡು ಹೋಗ್ಬೋದು. ಸೊ ಯಾರ್ಯಾರು ಅದಕ್ಕೆ ಆಸಕ್ತಿ ಮತ್ತೆ ಅದ್ರ ಲಾಭ ಪಡೆಯುವಂತ ಇರ್ತಾರ ಜನ, ಎಲ್ಲರನ್ನೂ ಬರ್ಬೇಕಂತ ಮತ್ತೊಂದ್ಸರಿ ವಿನಂತಿ ಮಾಡ್ತಾ ಇದ್ವಿ ಮಿತ್ರರೇ, ಇದೊಂದು ಗಮನಕ್ಕೆ. ಆಮೇಲೆ ಮಹಾವತಾರ್ ಸ್ಪಿರಿಚುವಲ್ ಫಾರ್ಮ್ ಈಗಾಗಲೇ ಒಂದು 8 ಸೊಪ್ಪುಗಳು ರೆಡಿ ಮಾಡಿದೆ. ಅಂದ್ರೆ ಈ ಪಿರಮಿಡ್ ವ್ಯವಸಾಯ ಮಾಡಿದ್ವಿ, ನಡೀತಾ ಇದೆ, ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ 2 ಎಕರೆಗೆ ಸೇರಿ 36 ಪಿರಮಿಡ್ಸ್ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಸೊ ಈಗಾಗಲೇ 36 ಪಿರಮಿಡ್ಸು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಅದರಿಂದ ಈಗಾಗಲೇ ಬೆಲೆ ಹಾಕಿದ್ವಲ್ಲ, ಒಂದು 8 ಸೊಪ್ಪುಗಳು, ಸೊ ಹಲವಾರು ಸೊಪ್ಪುಗಳು, ಸೊ ಪಾಲಕ್ ಇರ್ಲಿ, ಗೋಂಗೂರ ಇರ್ಲಿ, ಸಬ್ಬಕ್ಕಿ ಸೊಪ್ಪು ಇರ್ಲಿ, ಈ ರೀತಿಯಲ್ಲಿ ಮೆಂತಿ ಸೊಪ್ಪು ಇರ್ಲಿ, ಮೇಥಿ ಸೊಪ್ಪು, ಮೆಂತಿ ಎಲ್ಲ, ಇವೆಲ್ಲನೂ ಸೇರಿ ಒಂದು 8 ಸೊಪ್ಪುಗಳು ರೆಡಿಯಾಗಿದೆ. ಅದನ್ನು ನಿಮ್ಮ ಈಗ ನಾವು ಈ ಬರುವಂತ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನೇರವಾಗಿ ನೀವು ಪ್ರತ್ಯಕ್ಷವಾಗಿ ಅದನ್ನು ಖರೀದಿ ಮಾಡ್ಬೋದು. ಅದರ ಟೇಸ್ಟ್ ನೀವು ಅನುಭವಿಸ್ಬೋದು. ಯಾಕಂದ್ರೆ ಅಲ್ಲಿರೋದು ಪಿರಮಿಡ್ ಶಕ್ತಿ ಅಷ್ಟೇ, ಪಿರಮಿಡ್ ಶಕ್ತಿ ಮತ್ತೆ ನಮ್ಮ ದೇಶಿ ಹಸುವ ಗಂಜಲೆ ಮತ್ತೆ ಅದರ ಜೀವಾಮೃತ, ಇಷ್ಟು ಮಾತ್ರನೇ. ಇನ್ನು ಯಾವುದು ನಮ್ಗೆ ಗೊತ್ತಿಲ್ಲ, ಯಾವುದೇ ನಾವು ಟಚ್ ಮಾಡಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಇನ್ನು ಈಗ ಹಲವಾರು ತರಕಾರಿಗಳು ಬೆಳೀತಾ ಇದೆ. ಈಗ ಈ ಸೋರೆಕಾಯಿ, ಬೂದ್ರೆಗುಮ್ಮಕಾಯಿ, ಹಲವಾರು ಅಂದ್ರೆ ಒಂದು 20 ವಿಧಗಳು ಹಾಕಿದ್ವಿ ನಾವು. ಟೊಮೊಟೊದು ಪ್ರತಿಯೊಂದು ಹಾಕಿದೀವಿ. ಅದು ಸ್ವಲ್ಪ ಸಮಯ ಆಗ್ಬೋದು. ಈಗ ಸೊಪ್ಪುಗಳಂತೂ ರೆಡಿ ಆಗುತ್ತೆ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ.
ಅದೆಲ್ಲ ಪಡೀಬೋದು. ಸೊ ಅದನ್ನು ಒಂದ್ಸರಿ ವಿಸಿಟ್ ಮಾಡಿ. ಯಾರು ರೈತರು ಇಲ್ಲಿದ್ದಾರೋ, ವೇದಿಕದಲ್ಲಿರುವಂಥ ರೈತರು ಎಲ್ಲರೂ, ರೈತರಿಲ್ಲ ಅಂತ ಪರವಾಗಿಲ್ಲ, ನಿಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಗಾರ್ಡನ್ ಇದ್ರೂ ಪರವಾಗಿಲ್ಲ, ಅದಕ್ಕೆ ಹೇಗೆ ನಾವು ಪಿರಮಿಡ್ ವ್ಯವಸಾಯ ಮಾಡ್ಬೋದು ಅಂಥದ್ದು ತಿಳ್ಕೊಂಡಕ್ಕೆ ಆ ಕ್ಷೇತ್ರಕ್ಕೆ ಈ ಸಾರಿ ಸಾಟರ್ಡೆ ಸಂಡೇ ಅಲ್ಲೇ ಇದ್ರೆ, ನಾವು ಈಗ ಅಂದರೆ ಶನಿವಾರ ಕಾರ್ಯಕ್ರಮ ಆದಮೇಲೆ ಬೇಕಂದರೆ ಒಂದು ನೇರವಾಗಿ ಫಾರ್ಮ್ಗೆ ಹೋಗಿ ಫಾರ್ಮ್ ನೋಡ್ಬೋದು. ನೀವು ಅಲ್ಲಿರುವಂಥ ಪಿರಮಿಡ್ಸು ಎಲ್ಲ ನೀವು ಅನುಭವ ಪ್ರತ್ಯಕ್ಷವಾಗಿ ಪಡೀಬೋದು. ಅದನ್ನ ಅವಕಾಶ ಇದೆ, ಈ ಸರಿ ನೋಡ್ಕೊಳ್ಳಿ. ಸೊ ಇದೊಂದು ಹೇಳ್ಬೇಕಂತ ಅನ್ಕೊಂಡಿದ್ವಿ. ಆಮೇಲೆ ಈ ಜೂಮ್ ಸಿಸ್ಟಮ್ ಲಾಗಿನ್ನು ಇನ್ನೂ ರೆಡಿ ಆಗಿಲ್ಲ. ನಾನು ರಾಜಾ ಅವ್ರಿಗೆ ಹೇಳಿದ್ದೀನಿ ಇದು ಮುಂಚೆನೆ. ಸೊ ದಯವಿಟ್ಟು ನೀವು ಎಲ್ಲರಿಗೂ ಇದು ಒಂದು 4-5 ಮಾಸ್ಟರ್ಸು ಲ್ಯಾಪ್ಟಾಪಲ್ಲಿದೆ, ಇಲ್ಲ ಅಟ್ಲೀಸ್ಟ್ ಮೊಬೈಲಿಂದನೂ ಮಾಡ್ಬೋದು ಅಂತ ಹೇಳಿದಿರಿ. ಅದು ಎಲ್ಲರಿಗೂ ಟ್ರೈನಿಂಗ್ ಕೊಡಿ. ಆ ಟ್ರೈನಿಂಗ್ ಇನ್ನೂ ಆಗಿಲ್ಲ ನಿಮ್ಮ ಕಡೆಯಿಂದ. ಸಂಡೇ ಸ್ಟಾರ್ಟ್ ಆಗುತ್ತೆ ಗುರುಜಿ. ನೀವು ಅದು ಮಾಡಬೇಕು, ಡಿಲೇ ಮಾಡಬಾರ್ದು. ಅರ್ಥ ಆಯ್ತಾ? ಸೊ ಯಾಕಂದ್ರೆ ಈಗ ಯಾವುದೇ ಸಮಯದಲ್ಲಿ ನಾವು ಲೇಟಾಗಿ ಬಂದಿದ್ರು ಅದು ಈ ಕಾರ್ಯಕ್ರಮ ಅಂತೂ ನಡಿಬೇಕು. ಈಗ ಈ 365 ಆದಮೇಲೆ ಆದಷ್ಟು ಎಲ್ಲ ಮಾಸ್ಟರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಕಾರ್ಯಕ್ರಮ ನಿರ್ವಹಿಸೋಕ್ಕೂ ಜೂಮ್ ಲಾಗಿನ್ಗೂ ಪ್ರತಿಯೊಂದಕ್ಕೂ ನಾವೆಲ್ಲರೂ ಭಾಗವಹಿಸ್ಬೇಕು. ಓಕೆ, ಯಾವುದೇ ರೀತಿಯಲ್ಲಿ ಅಲ್ಲಿ ಮಿಸ್ ಆಗೋದು, ಕಂಟೆಂಟ್ ಮಿಸ್ ಆಗೋದು, ಸಮಯ ಲೇಟ್ ಮಾಡೋದು ಇದೆಲ್ಲ ಆಗಬಾರ್ದು. ಓಕೆ, ಸೊ ಅದಕ್ಕೂ ಈಗಾಗಲೇ ಲೇಟ್ ಆಗಿದೆ, ಮಾಸ್ಟರ್ಸ್ ರೆಡಿ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಾನು ನೋಡ್ತಾ ಇದ್ದೆ, ನಾನು ಲಾಗಿನ್ ಆಗಿಲ್ಲ ಅಂದರೆ ರೆಕಾರ್ಡಿಂಗ್ ಮಿಸ್ ಆಗ್ತಾ ಇದೆ. ಅದು ಕರೆಕ್ಟ್ ಅಲ್ಲ. ನಾವು ಇಷ್ಟು ದಿವಸಗಳು ನಾವು ನಡ್ಸ್ಕೊಂಡು ಬಂದಿದ್ವಿ, ಈಗ ಮಿಸ್ ಆಗ್ತಾ ಇದ್ರೆ ಒಂಥರ ಅದು ಕರೆಕ್ಟ್ ಅನ್ಸಲ್ಲ. ಅದು ಗುರುಜಿ ಆದ್ರೆ ಇವತ್ತು ನಾಳೆ ಹೇಳ್ಕೊಡ್ತೀನಿ ಗುರುಜಿ. ಯಾವುದೇ ವೇದಿಕೆಯಲ್ಲಿ ಮಿಸ್ ಆಗ್ತಾ ಇಲ್ಲ. ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಸಮಯ, ಇಷ್ಟು ಪ್ರಯತ್ನ ಹಾಕಿ ಇಲ್ಲಿ ತಯಾರಾಗಿಲ್ಲ ಅಂದರೆ ಅದರ ಅರ್ಥ ಏನು? ಅಂದರೆ ನಮಗೂ ಅದು ಬೇಕಾಗಿಲ್ಲ ಅಂತನಾ, ಇಲ್ಲ ಅಂದರೆ ನಮ್ಗೆ ಯಾಕೆ ಅದು ನಾವೇನೋ ಕೇಳಿಸ್ಕೊಂಡು ಹೋಗ್ತಾ ಇರ್ತೀವಲ್ಲ ಅಂತನಾ? ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು? ಎಷ್ಟು ಮಾಸ್ಟರ್ಸು ಈಗ ತೆಲುಗು, ಇಂಗ್ಲೀಷು, ಮತ್ತೆ ಕನ್ನಡ, ಇನ್ನೊಂದು ಕನ್ನಡದಲ್ಲಿ ಹೋಗಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. 5 ಜನ ರೆಡಿ ಆಗಿದ್ದಾರೆ, ಒಬ್ಬರಿಬ್ಬರಲ್ಲ. ನಾನು ಅಂತ ಅವರಲ್ಲೇ ಒಂಥರ ಅವರೇ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನನಗೆ ಆಶ್ಚರ್ಯ ಆಗತ್ತೆ. ನಾನು ಏನು ಅದ್ರ ಬಗ್ಗೆ ಒಂದು ಗಮನ ಕೊಡೋಕ್ಕೂ ಸಾಧ್ಯವಿಲ್ಲ. ಅಲ್ಲಿ ಕೊಡಲ್ಲ, ನಾನು ಸಾಧ್ಯನೇ, ಅದು ಅವಕಾಶನೇ ಕೊಡಲ್ಲ. ಅವ್ರು ಒಂಥರ ನಿರೂಪಣೆ ಮಾಡ್ತಾರೆ, ಇನ್ನೊಂದು ಕಡೆ ಟೀಚ್ ಮಾಡ್ತಾರೆ. ಯಾರ ಮಿಸ್ ಆದರೆ ಮಾಸ್ಟರ್ ಅವರೇ ಟೀಚ್ ಮಾಡ್ತಾರೆ. ಏನಿದು ವಿಷಯ? ಅಂದರೆ ಆಸಕ್ತಿ ಇರಬೇಕಲ್ಲ. ಒಂದು ಡಾಕ್ಟರ್ ಮೇಡಮ್, ಯಶೋಧ ಮೇಡಮ್ ನೋಡ್ಕೊತಾರೆ, ಒಂದು ಕಡೆ ಮಾಲಿನಿ ಮೇಡಮ್, ಇಲ್ಲಾಂದ್ರೂ ಇವರೆಲ್ಲ ಯಶೋಧ ಮೇಡಮು, ಅವರು ಶಿವಕುಮಾರ್ ಸಾರು, ಸತ್ಯೇಂದ್ರ ಕುಮಾರ್ ಸಾರು, ಇವರೆಲ್ಲ ಯಾರು ಬಿಡ್ತಾನೆ ಇಲ್ಲ ಆ ಸೆಷನ್ನು. ಮತ್ತೆ ಅಲ್ಲಿರುವಂಥ ಎಷ್ಟು ಜನ ಇದ್ದಾರೆ ಅಲ್ಲಿ ಬರೋದು ರೆಗ್ಯುಲರು? ಒಂದು 30-40. ಅದ್ರ ಜೊತೆಗೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ಯಾವ ನಾವು ಅಲ್ಲಿ? ಹಾಕಿಲ್ಲ. ಇಲ್ಲಿ ಏನು ಎಫರ್ಟ್ ಹಾಕಿಲ್ಲ, ಏನೆಲ್ಲ ಆಗ್ಬಾರ್ದು ಎಲ್ಲ ಹಾಕಿದ್ವಿ, ಆದ್ರೂ ತಯಾರಾಗ್ತಾ ಇಲ್ಲ ಅಂದರೆ ನನಗೆ ಆಶ್ಚರ್ಯ ಆಗತ್ತೆ. ಅದು ಒಂಥರ ಆ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡಲ್ಲ ಈ ರೀತಿಯಲ್ಲಿ ಆಗ್ತದಂತ. ನಾನಂತೂ ಹೇಳ್ತಾನೆ ಇದ್ದೀವಿ, ಒಂದು ಕಡೆ ಯೋಗಾಸನಾಸ್ ಕಲಿ, ಯೋಗ ಮಾಸ್ಟರ್ಸ್ ಆಗಿ ಅಂತ ಕೇಳ್ತೀವಿ, ಅದು ಆಗಲ್ಲ. ಇನ್ನೊಂದು ಕಡೆ ಜೂಮ್ ಲಾಗಿನ್ ಸಣ್ಣ ವಿಷಯ, ಅದು ಯಾವುದೇ ದೊಡ್ಡ ವಿಷಯ ಇಲ್ಲ. ಅದು ಇಷ್ಟು ಒಳಗಡೆ ನಿಮ್ಮಿಂದನೇ ಬರಬೇಕಾಯ್ತು. ಎಷ್ಟು ತಜ್ಞರಿದ್ದಾರೆ ಇಲ್ಲಿ. ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂದ್ರೂ ಕಲಿಯೋಕ್ಕೆ ಅವಕಾಶ ಇದೆಯಲ್ಲ. ನಾವೆಲ್ಲರೂ ರೆಡಿ ಇರಬೇಕು, ಮಾಸ್ಟರ್ಸ್ ಆಗಿ ತಯಾರಾಗಬೇಕಂತ ನಾವು ಹೇಳ್ತಾ ಇರೋದು. ಅವಾಗಿಂದ ಹೇಳೋದು, ಇವಾಗ ಹೇಳೋದು, ಎಲ್ಲ ಯಾವಾಗಲೂ ಹೇಳೋದು ಇದೆ. ಸೊ ಅದಕ್ಕೆ ಇನ್ನು ಡಿಲೇ ಮಾಡೋದು ಕರೆಕ್ಟ್ ಅಲ್ಲ ಅಂತ ಅನಿಸ್ತದೆ. ಈಗ ತೆಲುಗಲ್ಲಿ 4 ಮಾಸ್ಟರ್ಸ್ ಇದ್ದಾರೆ. ನನಗೆ ಗೊತ್ತಿಲ್ಲ, ಏನಾದರೂ ಮಿಸ್ ಆದರೆ ಅವರವರೇ ಮಾಡಿರ್ತಾರೆ, ನಾನು ಹೇಳೋದು ಇಲ್ಲ. ಮಾಡಿದ ಮೇಲೆ ಹೇಳ್ತಾರೆ, ಗುರುಗಳೇ ಈ ಥರ ಮಾಡಿದ್ದೀವಿ, ಆಯಿತು, ಸಕ್ಸಸ್ಫುಲ್ ಆಯಿತು ಅಂತ. ನೋಡಿ ಎಷ್ಟು ಶ್ರದ್ಧೆ ಅದು. ಒಂಥರ ತುಂಬ ಖುಷಿ ಆಗತ್ತೆ ಅದೆಲ್ಲ ಕೇಳ್ತಾ ಹೋದರೆ. ಅದು ಒಂದು ಮಾಸ್ಟರ್ ಅಂದರೆ. ಪ್ರತಿಯೊಂದು ನಾವು ಇನ್ನೊಬ್ಬರ ಯಾವಾಗಲೂ ಆಧಾರ ಪಡಬೇಕು, ಅವಲಂಬಿಸ್ಬೇಕು, ಇನ್ನೊಬ್ಬರ ಮೇಲೆ ಅವಲಂಬಿಸ್ಬೇಕು ಅಂದರೆ ಅದು ಮಾಸ್ಟರೇ ಆಗಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೆ ಅಂದರೆ ಇದಕ್ಕೆ ಅರ್ಥ ಇದೆ. ಏನಕ್ಕೆ ಸ್ಟ್ರೆಸ್ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ಇದೆಲ್ಲ ನಾವು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್, ಥ್ಯಾಂಕ್ ಯು. ಮುಂದಕ್ಕೆ ಹೋಗೋಣ. ನಾಗರಾಜ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಿ. ನಾವು ಆವಾಗಿಂದ ಹೇಳ್ಕೊಂಡ್ ಬರ್ತಾನೆ ಇದೀವಿ. ಅದು ಏನಾಗ್ಬೇಕು ಅದು ಆ ಮಟ್ಟಕ್ಕೆ ಹೋಗ್ತಾ ಇಲ್ಲ. ನೀವ್ ಹೇಳ್ತಾ ಇರೋದು ಸತ್ಯ.
ತೆಲುಗು, ಹಿಂದಿ, ಇಂಗ್ಲಿಷು ಈ ಬ್ಯಾಚ್ಗಳಿರ್ತಕ್ಕಂಥವ್ರು ಸಾಕಷ್ಟು ಜನ ವಾಲಂಟಿಯರ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲಾಗಿನ್ ಮಾಡೋದು ಮತ್ತೆ ಪ್ರತಿಯೊಂದು A to Z ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಕೂಡ ಇವರೆಲ್ಲ ಇಲ್ಲಿರೋರು ಏನ್ ಕಮ್ಮಿ ಇಲ್ಲ. ಇವರಲ್ಲಿ ಕೂಡ ಒಳ್ಳೆ ಅತಿರಥ ಮಹಾರಥರೇ ಇದ್ದಾರೆ. ಆದ್ರೂ ಅದು ಯಾಕೋ ಇವ್ರು ಸ್ವಲ್ಪ ಮುಂದೆ ಬರ್ತಾ ಇಲ್ಲ. ಪ್ರಯತ್ನ ಸಮಯ ಕೊಡ್ಬೇಕು. ಮಾಡ್ಬೇಕು. ಸಮಯ ಕೊಡ್ಬೇಕು ಅವರು. ಸಮಯ ಕೊಟ್ಟಿದ್ರೆ ಕೆಲಸ. ಹೌದು. ಮತ್ತೆ ಒಂದೇನು ಅಂತಂದ್ರೆ ಸ್ವಲ್ಪ ನಮ್ಮಲ್ಲಿ ಎಲ್ರು ಸ್ವಲ್ಪ ಏಜ್ ಆದವರೇ ಇರೋದ್ರಿಂದ ಬಹುಶಃ ಈ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಸ್ವಲ್ಪ ಕಮ್ಮಿ ಅಂತ ಕಾಣುತ್ತೆ, ನನ್ನನ್ನು ಸೇರಿ. ಸೊ ಹಾಗಾಗಿ ಇದನ್ನ ಯಾರು ರಾಜ ಹೇಳ್ತಾ ಇದ್ರಲ್ಲ ಈಗ ಅದನ್ನ ಅವತ್ತು ಸಾಟರ್ಡೆ ನಾವಲ್ಲಿ ಸೇರಿದಾಗ ಅದಕ್ಕೆ ಒಂದು ಅರ್ಧ ಗಂಟೆ ಮೀಸಲಿಟ್ಕೊಂಡು ಎಷ್ಟು ಜನಕ್ಕೆ ಆಸಕ್ತಿ ಇದೆ ಅದನ್ನ ಅಲ್ಲೇ ಸ್ಪಾಟ್ ನಲ್ಲೇನೆ ಮೊಬೈಲ್ ನಲ್ಲೇ ಅದನ್ನ ಮಾಡೋದಕ್ಕೆ ತರಬೇತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇಲ್ಲಿ ಆನ್ಲೈನ್ ನಲ್ಲಿ ತರಬೇತಿ ಕೊಟ್ರೆ ಏನು ಉಪಯೋಗ ಬರಲ್ಲ. ಉದಾಹರಣೆಗೆ ಅವತ್ತು ಇವರು ಯಾರು ದೀಪಿಕಾನೋ ಯಾರೋ ಮಾಡಿದ್ರು, ಕಂಪ್ಯೂಟರ್ ನಲ್ಲಿ ಹೇಗ್ ಮಾಡ್ಬೇಕು ಅಂತೇಳಿ ಮಾಡಿದ್ರು, ನೋಡ್ದೆ ನಾನು. ಅದು ಕಂಪ್ಯೂಟರ್ ನಲ್ಲಿ ಆಯ್ತು. ಮೊಬೈಲ್ ಮತ್ತೆ ಯಾವ್ದು ಅಷ್ಟೇ ಆನ್ಲೈನ್ ನಲ್ಲಿ ಕೆಲವು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜು ಅಷ್ಟು ಬೇಗ ಟಚ್ ಆಗಲ್ಲ. ಅದಕ್ಕೆ ಅದೇಂದ್ರೂ ಎದುರಿಗೆ ಕೂರ್ಸ್ಕೊಂಡು ಪ್ರಾಕ್ಟಿಕಲ್ ಅಲ್ಲೇ ಮಾಡಿಸ್ಬೇಕು, ಆವಾಗ್ಲೇ ಗೊತ್ತಾಗೋದು. ಇಲ್ಲ ಗುರುಜಿ, ಅವರು ಯೂಟ್ಯೂಬ್ ಅವರು ಹಾಕಿದ್ರಲ್ಲ ಅದ್ರ ಮುಖಾಂತರವಾಗಿ ನಾನು ಲಾಗಿನ್ ಆಗಿದ್ದು, ಅವ್ರು ನೋಡಿ ನಾನು ಲಾಗಿನ್ ಆಗಿದ್ದು. ಅವರು ವಿಡಿಯೋ ಹಾಕಿದ್ರು ಗ್ರೂಪ್ ಅಲ್ಲಿ ಯಾವ ತರ ಲಾಗಿನ್ ಆಗ್ಬೇಕು, ಮಾವತರ ಫೌಂಡೇಶನ್, ಆಮೇಲೆ ಅದ್ರದ್ದು ಪಾಸ್ವರ್ಡ್ ಅದು ನೋಡಿ ನನ್ನ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ದು. ಹಾಗಾಗಿ ಮೊಬೈಲ್ ಅಲ್ಲೇ ನೋಡ್ಕೋಬಹುದು. ಯಾಕಂದ್ರೆ ಅಲ್ಲಿ ನಾವು ಬಂದ್ ನೋಡಿದಾಗ ಮತ್ತೆ ಅವರು ಜೂಮ್ ಮೀಟಿಂಗ್ ಜಾಯ್ನ್ ಆಗ್ಬೇಕಾಗತ್ತೆ. ಹಂಗಾಗಿ ಇಲ್ಲೇ ನಾವು ಮೀಟಿಂಗ್ ಮಾಡಿ ಅದನ್ನ ನಾನು ತಿಳಿಸ್ಕೊಡ್ತೀನಿ ಗುರುಜಿ. ಹೆಂಗೆ ಅಂದ್ರೆ ನೋಡಪ್ಪ, ಈಗ ನಿಮ್ಗೆ ಕಂಪ್ಯೂಟರ್ ನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಕಂಪ್ಯೂಟರ್ ನಾಲೆಡ್ಜ್ ಚೆನ್ನಾಗಿರೋದ್ರಿಂದ ನಿಮ್ಗೆ ಅದು ಬೇಗ ಅರ್ಥ ಆಯ್ತು. ನಮ್ಮ ಈ ಮುದಿ ತಲೆಗಳಿಗೆ ಅಷ್ಟು ಸಲೀಸಾಗಿ ಕಂಪ್ಯೂಟರ್ ಅರ್ಥ ಆಗಲ್ಲ. ಆದ್ರಿಂದ 10 ನಿಮಿಷನೋ 15 ನಿಮಿಷನೋ ಬಿಡುವು ಮಾಡ್ಕೊಂಡು ಒಂದು 10 ಜನರನ್ನ ಕೂರ್ಸ್ಕೊಂಡು ನಮ್ ಟೀಮ್ ನಲ್ಲಿ ಅವ್ರನ್ನ ಅಲ್ಲೇ ಪ್ರತ್ಯಕ್ಷವಾಗಿ ಕೂರ್ಸ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ. ಸರಿ ಗುರುಜಿ, ಇವಾಗ ಜೂಮನು ಮಾಡಿರ್ತೀನಿ, ಇನ್ನೇನು ಡೌಟ್ ಇದ್ರು ಅಲ್ಲಿ ತಿಳಿಸ್ಕೊಡ್ತೀನಿ ಗುರುಜಿ. ಹಾಗ್ ಮಾಡಿ. ಮತ್ತೆ ಸಾಧ್ಯವಾದಷ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ರೂ ಶ್ರಮ ಹಾಕೋಣ. ಮತ್ತೆ ನಮ್ಮ ಸುತ್ತಲೂ ಇರುವಂತವ್ರು ಹಳ್ಳಿಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ ನಿಮ್ಮ ಸುತ್ತಲೂ ಇರುವಂತವ್ರು ಕೂಡ ಸ್ವಲ್ಪ ವಿಷಯ ತಿಳಿಸಿ ನಿಮ್ ಒಬ್ಬೊಬ್ಬರ ಜೊತೆಲಿ ಒಂದು ಇಬ್ಬಿಬ್ರು ಬಂದ್ರೆ ಸಾಕು. ನಮ್ಮ ಕಾರ್ಯಕ್ರಮ ಇನ್ನಷ್ಟು ಪ್ರಚಾರ ಆಗತ್ತೆ, ಇನ್ನಷ್ಟು ಯಶಸ್ವಿಯಾಗಿ ಸಾಗತ್ತೆ. ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಶ್ರಮವೂ ಕೂಡ ಸಾರ್ಥಕ ಆಗತ್ತೆ. ಆದ್ರಿಂದ ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಶಾರೀರಿಕವಾಗಿ, ಮಾನಸಿಕವಾಗಿ, ವ್ಯವಸ್ಥಾತ್ಮಕವಾಗಿ ಇದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ನಾವು ಈ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೀವಿ ಅಂತಂದ್ರೆ ಇದರ ಹಿಂದೆ ಇರ್ತಕ್ಕಂಥ ಶ್ರಮವನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮತ್ತೆ ಅದರ ಉದ್ದೇಶವನ್ನ ಅರ್ಥ ಮಾಡ್ಕೋಬೇಕು. ನೀವಾಗಿದ್ದು ನೀವು ಮುಂದೆ ಬರ್ಬೇಕು. ಮುಂದೆ ಬಂದು ನಾವ್ ಇದನ್ನೆಲ್ಲ ಅಭ್ಯಾಸ ಮಾಡ್ತೀವಿ, ಕಲಿತೀವಿ, ನಾವು ಮುಂದೆ ಮಾಸ್ಟರ್ಸ್ ಆಗ್ತೀವಿ ಅಂತ ನಿಮ್ಮಲ್ಲಿ ನೀವು ಮನಸ್ಸು ಮಾಡ್ಬೇಕು. ನಿಮ್ಮಲ್ಲಿ ನೀವು ಮನಸ್ಸು ಮಾಡ್ಕೊಳ್ತೀರ ಯಾರು ಏನು ಮಾಡಕ್ ಆಗಲ್ಲ. ಆದ್ರಿಂದ ಪ್ರಯತ್ನ ಮಾಡಿ. ರಂಗನಾಥ್ಜಿ ಅವರು ಏನು ಅವರು ಹೇಳ್ತಾ ಇರ್ಬೇಕಾದ್ರೆ ಅದರ ಹಿಂದೆ ಇರ್ತಕ್ಕಂತ ಉತ್ತಮವಾದಂತಹ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಂಡು ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋಣ. ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಬೇರೆಯವ್ರು ಉದ್ಧಾರ ಆಗ್ತಾರೋ ಬಿಡ್ತಾರ ಅದು ಬೇರೆ ವಿಚಾರ. ಇಲ್ಲಿ ಸೇವಾಹಿ ಪರಮೋ ಧರ್ಮ ಅಂತ ಹೇಳ್ತಾರೆ. ಈ ತರದ ಸೇವೆಗಳನ್ನ ಮಾಡೋದ್ರಿಂದ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ತೀವಿ ಹೊರತು ಜಗತ್ತು ತನ್ನ ಪಾಡೆ ತಾನು ಉದ್ಧಾರ ಆಗತ್ತೆ. ನನ್ನಂತವ್ರು ಯಾರು ಉಟ್ಕೊಂಡು ಯಾರಾದ್ರೂ ಒಬ್ರು ಕಲಿಸ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಈ ಗರಿಕೆಯನ್ನ ತಗೊಳ್ತೀವಿ ನಾವು. ಗರಿಕೆ ಬೇಸಿಗೆ ಕಾಲದಲ್ಲಿ ಅದ್ರ ಬೇರು ಕಾಣಿಸಲ್ಲ, ಒಣಗೋಗಿರುತ್ತೆ ಪೂರ್ಣವಾಗಿ. ಆದ್ರೆ ಅದು ಈ ಏನು ಮಳೆಗಾಲ ಬರ್ತಿದ್ದ ಹಾಗೇನೆ ತಕ್ಷಣ ಚಿಗುರ್ಕೊಂಡ್ಬಿಡತ್ತೆ. ಚಿಗುರ್ಕೊಂಡು ಎಲ್ಲಿ ಅಂದ್ರೆ ಅಲ್ಲಿ ಬೆಳೆದು ಬಿಡುತ್ತೆ. ಹಾಗೆ
ಆಧ್ಯಾತ್ಮಿಕ ಜ್ಞಾನ ಮತ್ತು ಯೋಗ ಜ್ಞಾನಗಳು ಇವೆಲ್ಲವೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಅದು ಸುಪ್ತವಾಗಿತ್ತು. ಈಗ ಬಹುಶಃ 21ನೇ ಶತಮಾನದಲ್ಲಿ ತುಂಬಾ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಎಲ್ಲ ಹಳ್ಳಿಗಳಲ್ಲೂ ಇದರದ್ದು ಪ್ರಚಾರ ಆಗ್ತಾ ಇದೆ. ಆದ್ರೆ ಧ್ಯಾನದ ಬಗ್ಗೆ ಪ್ರಚಾರ ಜಾಸ್ತಿ ಆಗ್ಬೇಕಾಗಿದೆ. ಆದ್ರಿಂದ ತಾವೆಲ್ಲರೂ ಮನಸ್ಸು ಮಾಡಿ ನಿಮ್ಮ ಜೊತೆಲಿರ್ತಕ್ಕಂಥವ್ರು, ನಿಮ್ಮ ಫೇಸ್ ವ್ಯಾಲ್ಯೂ ಅನ್ನ ಅರ್ಥ ಮಾಡ್ಕೊಳ್ಳುವಂತವ್ರು, ನಿಮ್ಮ ಮಾತಿಗೆ ಬೆಲೆ ಕೊಡುವಂತವ್ರನ್ನ ಹತ್ರ ಕರ್ಕೊಳ್ಳಿ, ಸಮಾನ ಮನಸ್ಕರನ್ನ. ಇದ್ರ ಬಗ್ಗೆ, ಧ್ಯಾನದ ಬಗ್ಗೆ ಮತ್ತು ಪಿರಮಿಡ್ಗಳ ಬಗ್ಗೆ ವಿಷಯ ತಿಳಿಸಿ ಆ ಮೂಲಕ ಆ ಪಿರಮಿಡ್ ನ ತಯಾರು ಮಾಡ್ತಕ್ಕಂಥವ್ರಿಗೂ ಒಂದು ಉದ್ಯೋಗ ಕೊಟ್ಟಂಗಾಗತ್ತೆ, ನಾವು ಅನ್ನ ಕೊಟ್ಟಾಗತ್ತೆ. ಆದ್ರಿಂದ ಅವರು ಕೃಷ್ಣಸ್ವಾಮಿ ಅವತ್ತು ನನಗೆ ಹೇಳ್ತಾ ಇದ್ರು. ಹಾಗಾಗಿ ಅವರ ಉದ್ದೇಶ ಕೂಡ ಮನೆಯಲ್ಲೂ ಪಿರಮಿಡ್ ನ ಸ್ಥಾಪನೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಗುರುಗಳೇ. ಆದ್ರಿಂದ ದಯಮಾಡಿ ಎಲ್ರಿಗೂ ಸ್ವಲ್ಪ ವಿಷಯ ತಿಳಿಸಿ ಅಂತ ಹೇಳ್ತಾ ಇದ್ರು. ತಾವೆಲ್ಲರೂ ಪ್ರಯತ್ನ ಮಾಡಿ ಆ ಪಿರಮಿಡ್ಗಳನ್ನು ತರಿಸ್ಕೊಳ್ಳುವಂತದ್ದು. ನಾವು ಮಿಕ್ಕವರಿಗೆ ಪ್ರೇರಣೆ ಆಗ್ಬೇಕು. ನಮ್ಮನ್ನು ನೋಡಿ ಮಿಕ್ಕವರು ಹೌದು ನಾವು ಇವರು ತಂದಿದ್ದಾರೆ, ನಾನು ಒಂದ್ ತರ್ಬೇಕು ಅಂತೇಳಿ ತಾವು ಮನೆಯಲ್ಲಿ ಒಂದೊಂದು ಪಿರಮಿಡ್ ನ ಸ್ಥಾಪನೆ ಮಾಡ್ಕೊಂಡು, ಪಿರಮಿಡ್ ನ ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ಬರೀ ಧ್ಯಾನಕ್ ಮಾತ್ರ ಅಲ್ಲ, ಅದು ಆ ಗೃಹದಲ್ಲಿ ಇರ್ತಕ್ಕಂತಹ ವಾಸ್ತು ದೋಷವನ್ನೇ ನಿವಾರಣೆ ಮಾಡುತ್ತೆ. ಅದಕ್ಕೆ ನಾವು ಸಾಕಷ್ಟು ನಮ್ಮ ಮನೆಗಳಿಗೆಲ್ಲ ನಾವು ಕಿಟಕಿಗಳು ಇರ್ತಕ್ಕಂತ ಭಾಗದಲ್ಲಿ, ನೆಲದಲ್ಲಿ ಈ ಡೋರ್ ಫ್ರೇಮ್ ನಿಲ್ಸುವಂತ ಜಾಗದಲ್ಲಿ ಮತ್ತು ನೈಋತ್ಯ ಭಾಗದಲ್ಲಿ ಸಾಕಷ್ಟು ನೆಲದಲ್ಲಿ ಕೂಡ ಪಿರಮಿಡ್ಗಳನ್ನ ಸ್ಥಾಪನೆ ಮಾಡಿದ್ದೀವಿ. ಮತ್ತೆ ಮನೆಗಳಲ್ಲೂ ಕೂಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಒಂದು ಪಿರಮಿಡ್ ನಾನು ಇಟ್ಟಿದ್ದೀನಿ. ಸೊ ಹಾಗಾಗಿ ಈ ತರದನ್ನೆಲ್ಲ ನಾವು ಮನೆಯಲ್ಲಿ ಬಳಸ್ಕೊಂಡು ಮನೆಯಲ್ಲಿರ್ತಕ್ಕಂತಹ ವಾಸ್ತು ದೋಷವನ್ನ ಕೂಡ ನಿವಾರಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬಹುದು. ಆ ಮೂಲಕ ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಎಲ್ರೂ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿವಸ 23ಕ್ಕೆ ತಾವೆಲ್ಲರೂ ಬೆಳಿಗ್ಗೆ 9:30 ಒಳಗಡೆ ಅಲ್ಲಿ ಅಸೆಂಬಲ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಾವೆಲ್ಲರೂ ಸ್ವಯಂ ಸೇವಕರು. ಇಲ್ಲಿ ಯಾರು ಮಾಸ್ಟರ್ಸ್ ಇಲ್ಲ, ಎಲ್ರೂ ಸ್ವಯಂ ಸೇವಕರು. ಆ ಭಾವನೆಯಿಂದ ಇದು ನಮ್ಮ ಕೆಲಸ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ. ಯಾಕೆಂದ್ರೆ ಒಂದು ಮೆಣಸು ಯಾವತ್ತೂ ಉಪಯೋಗ ಬರಲ್ಲ, ಅನೇಕ ಮೆಣಸುಗಳು ಸೇರಿದ್ರೇನೆ ಅದೊಂದು ಪದಾರ್ಥವಾಗೋದು. ಆದ್ರಿಂದ ಒಬ್ಬ ವ್ಯಕ್ತಿ ಮಾಡೋದು ಕಷ್ಟ ಇದೆ, ಎಲ್ರೂ ಸೇರ್ಕೊಂಡಾಗ ಅದು ಏನು ಕಷ್ಟ ಅನ್ಸೋದಿಲ್ಲ. ಆದ್ರಿಂದ ಪ್ರಯತ್ನ ಮಾಡಿ. ಎಲ್ರಿಗೂ ಶುಭವಾಗಲಿ. ಪ್ರಯತ್ನ ಮಾಡೋಣ, ನಮ್ಮ ಕರ್ತವ್ಯಗಳನ್ನ ನಿರ್ವಹಣೆ ಮಾಡೋಣ. ಹಾಗೆ ಸರ್, ತಾವು ಸೇಲಂ ಬಗ್ಗೆ ಹೇಳ್ತಾ ಇದ್ರಿ, ಏನು ಮರ್ಮ ಚಿಕಿತ್ಸೆಯ ತರಬೇತಿ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ರೆ ನಮ್ಮಲ್ಲಿ ಒಂದಷ್ಟು ಜನ ಹೋಗಿ ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡಬಹುದು. ಯಾಕೆಂದ್ರೆ ನಾನು ಒಂದು ವಾರದಿಂದ ರೂಪಾ ಅವರ ಒಂದು ಮರ್ಮ ಥೆರಪಿಗೆ ನಾನು ಕೂಡ ಹೋಗಿದ್ದೆ. ನಾನು ಅದ್ರ ಬಗ್ಗೆ, ಆ ಥೆರಪಿಯ ಬಗ್ಗೆ ನನಗೆ ಬಹಳ ಖುಷಿ ಅನ್ನಿಸ್ತು. ತುಂಬಾ ಮೋರ್ ಎಫೆಕ್ಟಬಲ್ ಅದು. ಆದ್ರಿಂದ ಆ ಮರ್ಮ ಚಿಕಿತ್ಸೆಯನ್ನ ಕಲಿತು ಈಗ ಅವರು ಪಾರಂಪರಿಕವಾಗಿ ಕಲಿತು ಬಂದಿದ್ದಾರೆ. ನಾವು ಪಾರಂಪರಿಕವಾಗಿ ಕಲಿಬೇಕು ಅಂತ ಏನಿಲ್ಲ, ನಾವು ಪ್ರಯತ್ನ ಮಾಡಿದ್ರೆ ಯಾವುದೇ ವಿದ್ಯೆಯನ್ನು ಕಲಿಯೋಕೆ ನಮ್ಗೇನು ಕಷ್ಟ ಆಗೋದಿಲ್ಲ. ಕಲಿತು ನಾವು ಹಣ ಸಂಪಾದನೆ ಮಾಡೋದಕ್ಕಿಂತ ಜನಕ್ಕೆ ಸೇವೆಯ ರೂಪದಲ್ಲಿ ನಾವು ಸೇವಾಹಿ ಪರಮೋ ಧರ್ಮ ಅಂತಕ್ಕಂಥ ಉದ್ದೇಶದಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಹಣ ಸಂಪಾದಕನು ಅದು ಹೆಲ್ಪ್ ಆಗುತ್ತೆ ಸರ್, ತುಂಬಾ ಹೆಲ್ಪ್ ಮಾಡುತ್ತೆ ಅದು. ಹೌದು ಸರ್, ಹೌದು. ಅಯ್ಯೋ, ಅದು ಕೊಡೋ ಟ್ರೀಟ್ಮೆಂಟ್ ನೋಡಿದ್ರೆ ಈ ನಮ್ಗಲು ಬ್ಯಾಕ್ ಪೇನ್ಸ್ ಎಲ್ಲ ಒಂದೇ ಟ್ರೀಟ್ಮೆಂಟ್ ಅಲ್ಲಿ ಹೋದ್ರೆ ಎಷ್ಟು ಬೇಕಾದ್ರೆ ಇವ್ರಿಗೆ ಹಣ ಸಂಪಾದನೆ ಮಾಡ್ಬೇಕಾದ್ರೂ ಸಿಗತ್ತೆ, ಏನ್ ತೊಂದ್ರೆ ಇಲ್ಲ. ಹೌದು. ಅಲ್ಲಿ ನಮ್ಮ ಉದ್ದೇಶ, ಈಗ ನಮ್ಗೆ ಭಗವಂತ ನಮ್ಗೆ ಉಣ್ಲಿಕ್ಕೆ ಉಡೋದಕ್ಕೆ ಕೊಟ್ಟಿದ್ದಾನೆ. ಸೊ ನಾವ್ ಇದಿಷ್ಟನ್ನ ಇಟ್ಕೊಂಡು ಸೇವಾಹಿ ಪರಮೋ ಧರ್ಮ, ಸೇವೆಗೋಸ್ಕರ ಕಲಿಯೋಣ. ಆಮೇಲೆ ಹಣ ತಾನೇ ಬರುತ್ತೆ. ಅದು ಯಾವ್ದು ರೀತಿಯಿಂದಲಾರು ಬರುತ್ತೆ ನಮ್ಗೆ ಬೇಕು ಅಂತಂದಾಗ. ಆದ್ರಿಂದ ಸೇವೆಯ ದೃಷ್ಟಿಯಿಂದಲಾರು ನಾವ್ ಇದನ್ನ ಕಲಿಯೋಣ. ಕಲಿತು
ಸಮಾಜಕ್ಕೆ ನಮ್ದೇನಾದ್ರು ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗೋಣ. ಯಾಕೆಂತ ಹೇಳಿದ್ರೆ ಈಗ ಬೇಮನ ಬಗ್ಗೆ ಹೇಳಿದ್ರು, ಅನೇಕ ತಜ್ಞರು, ಅನೇಕ ಸಂತರ ಬಗ್ಗೆ ಎಲ್ಲ ಸಾಕಷ್ಟು ಇಲ್ಲಿ ವಿಚಾರ ನಡೀತಾ ಇದೆ. ಅವ್ರು ಯಾರೂನು ಸ್ವಾರ್ಥಕ್ಕಾಗಿ ಬದುಕಿದವರಲ್ಲ, ಹಣ ಸಂಪಾದನೆಗೋಸ್ಕರ ಬದುಕಿದವರಲ್ಲ. ಜಗತ್ತಿಗೆ ತಮ್ಮ ಜ್ಞಾನವನ್ನ ಅಕ್ಷರಗಳ ಮೂಲಕ ಮತ್ತು ತಮ್ಮ ಕ್ರಿಯೆ ಮೂಲಕ, ತಮ್ಮ ಜೀವನ ವಿಧಾನದ ಮೂಲಕ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ನಾವು ಕೂಡ ಪ್ರಯತ್ನ ಮಾಡಿದ್ರೆ ಕನಿಷ್ಠ ನಾವು, ಅವರು ಸತ್ತು ಬದುಕಿದ್ದಾರೆ, ನಾವು ಬದುಕಿ ಸತ್ತಿದ್ದೀವಿ. ಅಂದ್ರೆ ಅವರು ದೇಹತ್ಯಾಗ ಮಾಡಿದ್ರು ಕೂಡ ನಿರಂತರವಾಗಿ ಅವರ ಜ್ಞಾನವನ್ನ ನಾವು ಹಂಚ್ಕೊಳ್ತಾ ಇದ್ದೀವಿ, ಅವರ ಜ್ಞಾನವನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಅವರ ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಅವ್ರನ್ನ ಸದಾ ನಾವು ಜೀವಂತವಾಗಿ ಇಟ್ಟಿದ್ದೀವಿ. ಆದ್ರೆ ನಾವು ಸತ್ತ ನಂತರ ಬದುಕುವಂತೆ ನಾವೇನಾದ್ರು ಒಂದಿಷ್ಟು ಮಾಡಿದ್ದೀವ? ಅದನ್ನ ನಾವು ಅವಲೋಕನ ಮಾಡಿಕೊಂಡು ನಾವು ಕೂಡ ಅವರಂತೆ ಆಗ್ಬೇಕು. ಎಲ್ರೂ ಮನುಷ್ಯರಾಗಿ ಹುಟ್ಟೋದು, ಕೊನೆಗೆ ದೇವ ಮಾನವರಾಗ್ಬೇಕು, ಬರೀ ಮಾನವರಾಗಿ ಅಂತಿಮವಾಗಬಾರ್ದು ಅಂತ ಹೇಳ್ತಾ, ದಯಮಾಡಿ ಎಲ್ರು ಕೂಡ ತಮ್ಮ ತಮ್ಮ ಶಕ್ತಿಯಾನುಸಾರ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಸಂಪನ್ನ. ಸ್ನೇಹಿತರೆ, ಈಗ ಇದು ಪಾಂಪ್ಲೆಟ್ ನಮ್ಮ ಸಮಗ್ರ ಶ್ವಾಸದ ಕಾರ್ಯಕ್ರಮದ ಪಾಂಪ್ಲೆಟ್ ಇದೆ, ಒಂದು ಕರಪತ್ರ. ಅದು ಮತ್ತೆ ಗ್ರೂಪಲ್ಲಿ ಹಚ್ತೀವಿ, ಅದು ಪ್ರಿಂಟ್ ಮಾಡ್ಕೊಳ್ಳಿ. ಆದಷ್ಟು ನೀವೇನು ಮಾಡ್ಬೋದು ಅಂದರೆ, ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ಬೋದು ಅಂದರೆ, ನಾಳೆ ಇಲ್ಲಿ ಸಂಸ್ಥೆ ಹತ್ರ ಬ್ಯಾಂಗ್ಳೂರಲ್ಲಂತ ಮಾಸ್ಟರ್ಸ್ ಬೇಕಂದ್ರೆ ಇಲ್ಲಿ ಭಾಗವಹಿಸಿ ಅದೊಂದು ಸೇವೆ ಮಾಡ್ಬೋದು. ಸೆಕೆಂಡ್ ಏನಂದ್ರೆ, ನಿಮ್ಮ ಊರಲ್ಲೇ, ನಿಮ್ಮ ಸುತ್ತಮುತ್ತ, ಅಂದರೆ ಇವತ್ತು ಪಾಂಪ್ಲೆಟ್ ಏನು ಕಲಿಸ್ತೀವೋ ವಾಟ್ಸಪ್ ಗ್ರೂಪಲ್ಲಿ, ಎಲ್ಲ ವಾಟ್ಸಪ್ಪಲ್ಲಿ, ಕನ್ನಡ ಗ್ರೂಪ್ಸಲ್ಲಿ ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ. ಪ್ರಿಂಟ್ ಮಾಡಿಕೊಂಡ್ರೆ ಒಂದು 100 ಕಾಪೀಸು ವೈಟ್ ಆ್ಯಂಡ್ ಬ್ಲ್ಯಾಕೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದನ್ನು ಅನ್ಸ್ಬೋದು, ಅದು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು ಎಲ್ಲರಿಗೂ, ನಿಮ್ಮ ಸುತ್ತಮುತ್ತ ಆ ವಿಲೇಜಲ್ಲಿ. ಆ ರೀತಿಯಲ್ಲಿ ಯಾರ್ಯಾರು ತೊಂದರೆಗಳಿದೆಯೋ, ನಾನು ನೋಡೋ ಪ್ರಕಾರ ತೊಂದರೆಗಳಂತೂ ಹೆಚ್ಚಾಗಿದೆ. ಅಷ್ಟು ಇಷ್ಟಲ್ಲ, ನಾನು ನೋಡ್ತಾನೆ ಇದ್ದೀನಿ, ಕೇಳ್ಕೊತಾ ಇದ್ದೀನಿ. ಯಾವ ಊರಿಗೆ ಹೋದ್ರೂ, ಅಲ್ಲಿಗೆ ಹೋದ್ರೆ ಮನೆಯಲ್ಲಿ ಒಂದು ಪೇಷಂಟು, ಮನೆಯಲ್ಲಿ ಒಂದು ತೊಂದರೆ, ವಿಧ ತೊಂದರೆಗಳು, ಒಂದು ತೊಂದರೆ ಅಲ್ಲ. ಇದೆಲ್ಲ ನಾವು ಸಹಾಯ ಮಾಡೋಕ್ಕೆ ನಿಮಗೆ ವೇದಿಕೆ ಇದೆಲ್ಲ. ನಾವು ನಿರೀಕ್ಷೆ ಯಾಕೆ ಮಾಡಬೇಕು, ಅದು ಅಲಕ್ಷ್ಯ ಯಾಕೆ ಮಾಡಬೇಕು? ಸೊ ಆ ವೇದಿಕೆ ಇದೆ ಇಲ್ಲಿ, ವೇದಿಕೆ ಅನ್ನೋದು ಯಾವಾಗಲೂ ರೆಡಿ ಇದೆ. ಅದಕ್ಕೋಸ್ಕರ ಅವ್ರಿಗೆ ಜಸ್ಟ್ ಮಾಹಿತಿ ಮುಟ್ಸೋದೇ ನಮ್ಮ ಕರ್ತವ್ಯ ಆಗತ್ತೆ ಅಷ್ಟೇ. ನಮ್ಮೆಲ್ಲರದು ಕರ್ತವ್ಯ ಮಾಹಿತಿ ಮುಟ್ಸೋದು. ಆ ಮಾಹಿತಿ ಮುಟ್ಸೋಕ್ಕೆ ಈಗ ಪಾಂಪ್ಲೆಟ್ ಬರ್ತದೆ, ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ. 100 ಕಾಪಿ, 200 ಕಾಪಿ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು, ನಿಮ್ಗೆ ಎಷ್ಟು ಸಾಧ್ಯವಾದ ಅಷ್ಟು ಪ್ರಿಂಟ್ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಅವ್ರಿಗೆ ಕೊಡ್ತಾ, ಪಾಂಪ್ಲೆಟ್ ಕೊಡ್ತಾ, ಇದರ ವಿಶಿಷ್ಟತೆ ಏನು, ಅಲ್ಲಿ ಬಂದರೆ ಏನಾಗತ್ತೆ, ಏನು ಸಿಗತ್ತೆ, ಆ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಗೆ ಅವ್ರಿಗಿರುವಂಥ ರೋಗಗಳು, ಡಯಾಬಿಟೀಸು, BP, ಮತ್ತು ಬೆನ್ನು ನೋವು, ಮತ್ತು ವಿಧಗಳ ಬೇರೆ ಬೇರೆ ಕಾಯಿಲೆಗಳು ಎಲ್ಲ ವಾಸಿ ಆಗ್ತಾ ಬರ್ತದೆ. ಅದಕ್ಕೇನು ಯಾವ ತಜ್ಞರು, ಸ್ಪೆಷಲ್ ಡಾಕ್ಟರ್ ಏನು ಬೇಕಾಗಿಲ್ಲ. ನಿಮ್ಗೆ ಗೊತ್ತು ಆ ವಿಷಯ, ಈಗಾಗಲೇ ನೀವು ಅನುಭವ ಪಟ್ಟಿದ್ರಿ. ರೆಗ್ಯುಲರ್ ಧ್ಯಾನ ಮಾಡೋದು ಅಲ್ವಾ, ಈ ರೀತಿಯಲ್ಲಿ. ಅದಕ್ಕೆ ಇವೆಲ್ಲ ಈ ಪಾಂಪ್ಲೆಟ್ಸ್ ಮುಖಾಂತರ ನೀವು ದಯವಿಟ್ಟು ಪ್ರಚಾರ ಮಾಡಿ, ಇವತ್ತಿಂದ ಶುರು ಮಾಡಿ. ನಾಳೆ ಎನಿವೇ ಭಾನುವಾರ ಇದೆ, ನಿಮಗೆ ಸಮಯ ಸಿಗ್ಬೋದು. ಇವತ್ತು ಪ್ರಿಂಟ್ ಮಾಡಿಕೊಂಡ್ರೆ ಯಾವುದೋ ಒಂದು ಸಮಯದಲ್ಲಿ 100 ಕಾಪೀಸ್, ಎಷ್ಟು ಜನ ಆ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀರೋ ನೀವು, ನಾಳೆ ಬೇಕಂದರೆ ನಾಡಿದ್ದು ಸೋಮವಾರ ನಿಮ್ಮ ಅನುಭವ ಹಂಚ್ಬೋದು. ನಾಳೆ ನೀವು ಮಾಡೋಂಥ ಸೇವಾ ಕಾರ್ಯಕ್ರಮನೂ ನಮಗೆ ಸೋಮವಾರ ನೀವು ಹಂಚ್ಕೋಬೋದು. ನಿಮಗೆ ಸಮಯ ಕೊಡ್ತೀವಿ, 7 ಗಂಟೆ ಆದಮೇಲೆ, 7:15 ಆದಮೇಲೆ ಸೋಮವಾರ ನಿಮ್ಗೆ ಸಮಯ ಕೊಡ್ತೀವಿ. ನಿಮ್ಮ ಅನುಭವ ಹೇಳ್ಬೋದು. ಪ್ರಚಾರಕ್ಕೆ ಹೋಗಿದ್ವಿ, ಈ ಥರ ಪ್ರಚಾರ ಮಾಡಿದ್ವಿ, ಈ ರೀತಿಯಲ್ಲಿ ವಿಷಯ ಮುಟ್ಟಿಸಿದ್ವಿ, ಈ ಥರ ರೆಸ್ಪಾನ್ಸ್ ಬಂತು, ಪ್ರತಿಕ್ರಿಯೆ ಹೇಗಿತ್ತು, ಇವೆಲ್ಲ ನೀವು ಹಂಚ್ಕೊಳ್ಳಿ ದಯವಿಟ್ಟು. ಅದು ಸೋಮವಾರ ದಿವಸ ಸಮಯ ಕೊಡ್ತೀವಿ. ಅದಕ್ಕೋಸ್ಕರ ಇವತ್ತು ಪ್ರಿಂಟ್ ಮಾಡಿಕೊಂಡ್ರೆ ನಾಳೆ ನಿಮಗೆ ಸಮಯ ಇದೆ. ಸಂಡೇ ಅಲ್ವಾ, ಭಾನುವಾರ, ಜನ ಎಲ್ಲ ರಾಜ್ಯದಲ್ಲಿ ಮತ್ತು ಮನೇಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ನೀವು ಪ್ರತಿ ಮನೆಗೆ ಆ ಪಾಂಪ್ಲೆಟ್ ತಗೊಂಡು ಹೋಗಿ ಕೊಟ್ಟು ಅವ್ರ ಜೊತೆಗೆ ಮಾತಾಡಿ, ಅಲ್ಲಿ ಸ್ವಲ್ಪ 2 ನಿಮಿಷ ಫ್ಯಾಮಿಲಿ ಇದೆ, ಫ್ಯಾಮಿಲಿನ ಕೂರಿಸಿ ಧ್ಯಾನ ಮಾಡಿಸಿ 2 ನಿಮಿಷ, ಪರವಾಗಿಲ್ಲ. ನಿಮ್ಗೆ ಗೊತ್ತು, ಸಮಗ್ರ ಸ್ವಾಸ್ಥ್ಯ ಅಂದ್ರೇ ಧ್ಯಾನ ಒಂದೇ ಅಲ್ಲ. ನಮ್ಮಲ್ಲಿ ಧ್ಯಾನ, ಜ್ಞಾನ, ಈ ಎಲ್ಲ ಜೀವನ ಶೈಲಿ, ಮನೆಮದ್ದುಗಳು, ಮರ್ಮ, ಆಯುರ್ವೇದ, ಪ್ರತಿಯೊಂದು ತಿಳುವಳಿಕೆ ಅವ್ರು ಕೊಡಬೇಕಾಗತ್ತೆ ನಾವು. ಸೊ ಇವೆಲ್ಲ ಕೊಟ್ಟರೆ, ಸೊ ಇವೆಲ್ಲ ಅವ್ರಿಗೆ ಜಸ್ಟ್ ವಿಷಯ ತಲುಪಿಸಿದ್ರೆ ಸಾಕು. ಅವರಲ್ಲಿ ಧೈರ್ಯ, ನಾವು ಒಂಥರ ಧೈರ್ಯ ಕೊಡೋಂತಾಗತ್ತೆ, ಆ ಧೈರ್ಯನೂ ಹೆಚ್ಚಾಗತ್ತೆ. ಆ ರೀತಿಯಲ್ಲಿ ಅವ್ರೂ ಈ ಸಮಗ್ರ ಸ್ವಾಸ್ಥ್ಯ, ಈ
ಈ ಮಾರ್ಗದಲ್ಲಿ ಬರುವಂತ ಅವಕಾಶ ಇದೆ. ಇನ್ನೊಂದೇನು ಸ್ನೇಹಿತರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಏನೂ ಇಲ್ಲ, ಒಂದು 10 by 10 ಅಂದ್ರೆ 10 feet by 10 feet ಜಾಗ ಇದ್ರೆ ಸಾಕು. ಅದನ್ನೇ ನೀವೇನ್ ಮಾಡ್ತೀರಿ ಅಂದ್ರೆ ಸಮಗ್ರ ಸ್ವಾಸ್ಥ್ಯ ಸೆಂಟರ್ ಆಗಿ ಅದೊಂದು ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ಅಂದ್ರೆ ಅಲ್ಲಿ ಏನಿರುತ್ತೆ, ಧ್ಯಾನ ಹೇಳ್ಕೊಡೋದು ರೆಗ್ಯುಲರ್ ಆಗಿ. ನಿಮ್ಮ ಸಮಯ ಯಾವಾಗಿದೆ ಅವಾಗ ಹೋಗಿ ಕೂತ್ಕೊಳ್ಳಿ. ಆ ಸುತ್ತಮುತ್ತ ಜನಗೆ ಈ ಪಾಂಪ್ಲೆಟ್ ಕೊಟ್ಟು ಪ್ರಚಾರ ಮಾಡಿ ಕರ್ಸ್ಕೊಳ್ಳಿ. ಆ ಹಳ್ಳಿಯಲ್ಲಿ ಆ ಸಮಗ್ರ ಸ್ವಾಸ್ಥ್ಯ ಸೆಂಟರ್ ಹೇಗಿರ್ತದೆ ಅಂದ್ರೆ ಜ್ಞಾನ ಒಂದೇ ಅಲ್ಲ, ಅಲ್ಲಿ ಏನು ಹೇಳ್ಕೊಡ್ತೀವಿ ಅಂದ್ರೆ ಮನೆ ಮದ್ದುಗಳು, ಮತ್ತೆ ಆಕ್ಯುಪ್ರೆಷರ್ ಪಾಯಿಂಟ್ಸು, ಮುದ್ರಗಳು, ಈ ರೀತಿಯಲ್ಲಿ ಮತ್ತೆ ಜೀವನ ಶೈಲಿ ತಿಳಿಸ್ಕೊಡೋದು. ಆ ಜೊತೆಗೆ ನಿಮಗೆ ಸಾಧ್ಯವಾದ್ರೆ ನಮ್ಮ ತಜ್ಞರು ಇದಾರಲ್ಲ, ಅವ್ರ ಹೆಲ್ಪ್ ತಗೊಂಡು ಆಯುರ್ವೇದ ಸ್ವಲ್ಪ ಚಿಕಿತ್ಸೆಗಳು ಅಲ್ವಾ, ಅಗ್ನಿಹೋತ್ರ ತಿಳಿಸ್ಕೊಡೋದು, ಅಭ್ಯಂಗ ಸ್ನಾನ, ಇವೆಲ್ಲನೂ ಅಲ್ಲಿ ದಿನ ಇಲ್ಲ ಅಂದ್ರೆ ಅಟ್ಲೀಸ್ಟ್ ವೀಕೆಂಡ್ಸ್, ಇಲ್ಲಾಂದ್ರೆ ದಿನ ಆ ಸೆಂಟರ್ ಒಂದು ಓಪನ್ ಮಾಡ್ಕೊಳ್ಳಿ. ಪ್ರತಿ ಹಳ್ಳಿಯಲ್ಲಿ ಈ ಪ್ರಯತ್ನ ಆಗ್ಬೇಕು ಸ್ನೇಹಿತರೆ. ನೀವು ಇಷ್ಟೆಲ್ಲ ತಿಳ್ಕೊಂಡೋದು, ನಾನು ಅದೇ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇರ್ತೀವಿ. ಇಷ್ಟೆಲ್ಲ ತಿಳ್ಕೊಂಡೋದು ನಮ್ಮಲ್ಲಿ ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡೋದ್ ಮಾತ್ರ ನಾವು ತಿಳ್ಕೊತಾ ಇಲ್ಲ, ನಾವು ಇನ್ನೊಬ್ರಿಗೆ ಹಂಚ್ಬೇಕು. ನಾವು ಜೀವನ ನೋಡಿ ಈ ಜೀವನ ಹೇಗಿರ್ತದೆ ಅಂದ್ರೆ ಇದು ಒಂದು ಬಬುಲ್ ತರ ಇದು. ಬಬುಲ್ ಅಂತ ಗೊತ್ತಾ, ವಾಟರ್ ಬಬುಲ್ ಅಂತ ಹೇಳ್ತೀವಲ್ಲ, ಅದೊಂಥರ ಯಾವಾಗ ಅದು ಟಪ್ ಅಂತದ ನಮ್ಗೆ ಹೇಳಕ್ಕೆ ಸಾಧ್ಯವಿಲ್ಲ. ಯಾವಾಗ ಅದು ಒಂಥರ ಬ್ರೇಕ್ ಆಗ್ತದೋ ಗೊತ್ತಿಲ್ಲ. ಅರ್ಥ ಆಯ್ತಾ? ವಾಟರ್ ಬಬುಲ್ ಎಷ್ಟುವರೆಗೆ ಇರ್ತದೆ ಹೇಳಕ್ಕಾಗಲ್ಲ. ಅಷ್ಟು ಆ ರೀತಿಯಲ್ಲಿ ಇರುವಾಗ ನಮ್ಮ ಜೀವನವೇ ಒಂದು ಅನಿಶ್ಚಿತ ಅಂತ ಹೇಳ್ತೀವಿ, ಅನ್ಸರ್ಟನ್ ಲೈಫ್ ಅನ್ನೋದು. ಎಷ್ಟುವರೆಗೆ ಇರ್ತೀವಿ, ಯಾವ ದಿವಸವರೆಗೆ ಇರ್ತೀವಿ ಯಾರು ಗೊತ್ತಿಲ್ಲ. ಅದಕ್ಕೋಸ್ಕರ ಇರೋವರೆಗೂ, ಅದಕ್ಕೆ ಕಬೀರ್ ಹೇಳ್ತಾರಲ್ಲ, ಸೊ ಕಲ್ ಕರೆ ಸೋ ಆಜ್ ಕರೆ ಸೋ ಅಭಿ ಕರೋ ಅಂತ ಹೇಳ್ತಾ ಇರ್ತಾರೆ ಯಾರು, ಕಬೀರ್ ಸಂತರು. ಯಾಕೆಂದ್ರೆ ಗೊತ್ತಿಲ್ಲ ನಾಳೆ ಏನಾಗತ್ತೋ, ಈ ಕ್ಷಣ ಆದ್ಮೇಲೆ ನೆಕ್ಸ್ಟ್ ಕ್ಷಣ ಏನಾಗತ್ತೋ ಯಾರು ಗೊತ್ತಿಲ್ಲ. ಅಂಥದ್ದು ಈ ಅನಿಶ್ಚಿತ ಲೈಫ್ ಇದು. ನಾವು ಅನ್ಕೊಂಡಿದ ಪ್ರಕಾರ ಇಲ್ಲೇ ನಾವು ಒಂದು 100 ವರ್ಷ 150 ವರ್ಷ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ವರ್ಷ ಇರ್ತೀವ, ನೆಕ್ಸ್ಟ್ ತಿಂಗಳು ಇರ್ತೀವ ನಮ್ಗೆ ಗೊತ್ತಿಲ್ಲ. ಇರೋಂಥವರ್ಗಂತೂ ಏನ್ ಮಾಡ್ಬೇಕು, ನಮ್ಮಲ್ಲಿರುವಂಥ ಜ್ಞಾನವನ್ನು ಹಂಚ್ಕೊಂಡೋಗ ಪ್ರಯತ್ನ ಮಾಡಿ. ಈ ಸಮಗ್ರ ಸ್ವಾಸ್ಥ್ಯ ಜ್ಞಾನ ಅನ್ನೋದು ನಿಮ್ಗೆ ಎಲ್ಲರಿಗೂ ಮುಟ್ಟಿಸಿದ್ವಿ. ಈಗ ಇನ್ನೂ ನೀವು ನಿರ್ಲಕ್ಷ್ಯ ಮಾಡೋದು ಇಲ್ಲ ಅಲಕ್ಷ್ಯ ಮಾಡೋದು ಬೇಕಾಗಿಲ್ಲ. ಈಗ ತಕ್ಷಣವೇ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ಯಾರು ಅಲ್ಲಿಯಲ್ಲಿ ಸಾಧ್ಯ ಆಗುತ್ತೋ ಒಂದು ಸೆಂಟರ್ ಓಪನ್ ಮಾಡ್ಕೊಳ್ಳಿ. 10 by 10 ಸಾಕು. ಯಾವುದೋ ಒಂದು ಸಣ್ಣ ಮನೆ ಇದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲೇ ಒಂದು ಸೆಂಟರ್ ಮಾಡಿಕೊಂಡು ಅಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿ, ಜ್ಞಾನ, ಈ ಜೀವನ ಶೈಲಿ, ಮನೆ ಮದ್ದುಗಳು, ಬಂದಿರೋರಿಗೆಲ್ಲ ಅಲ್ಲೇ ತಿಳಿಸ್ಕೊಡೋದು. ನಿಮ್ಮ ಮನೆ ಮದ್ದು ಡೌಟ್ ಇದೆಯಾ, ಮಧುರಾ ಮೇಡಮ್ ಕಾಲ್ ಮಾಡಿ, ಅಲ್ಲೇ ಹೇಳ್ತಾರೆ. ಇಂಥ ಪರಿಸ್ಥಿತಿ ಅಂದ್ರೆ ಅವ್ರು ಹೇಳ್ತಾರೆ. ಈ ರೀತಿಯಲ್ಲಿ ಬೇಕಂದ್ರೆ ಅವರೇ ಬಂದು ಒಂದ್ಸಲ ಟ್ರೈನಿಂಗ್ ಕೊಡ್ತಾರೆ ನಿಮ್ಮ ಸೆಂಟ್ರಲ್ಲಿ. ಈ ರೀತಿಯಲ್ಲಿ ಮುಂದಕ್ಕೆ ಹೋದ್ರೇನೆ ಸಾಧ್ಯವಾಗುತ್ತೆ ಸ್ನೇಹಿತರೆ, ಇಲ್ಲಾಂದ್ರೆ ಸಾಧ್ಯವಾಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ರೈಟ್ ಮಾ ಅಶ್ವಿನಿ, ಮುಂದಕ್ಕೆ. ಗುರುಜಿ, ಇವತ್ತಿನ ವಿಚಾರಗಳು ನೀವು ರಂಗನಾಥ್ ಗುರುಗಳು, ನಾಗರಾಜ್ ಗುರುಜಿ ಅವರು ಹೇಳಿರೋಂತ ಮಾತುಗಳು ಮುತ್ತಿನಂತ ಮಾತುಗಳು. ನಾವು ಪ್ರತಿದಿನ ಇದ್ರ ಬಗ್ಗೆ ಮಾತನಾಡ್ತಾನೆ ಇರ್ತೀವಿ. ಹಾಗೆ ಸಾಮಾಜಿಕ ಸಂದೇಶ ಸಾರುವಂತಹ ಕಿರುಚಿತ್ರಗಳ ಮೂಲಕನೂ ಅದು ಬರ್ತಾ ಇರುತ್ತೆ. ಅಲ್ಲದೆ ನೆನ್ನೆ ತಾನೇ ಪರದೆಯ ಹಿಂದೆ ಏನಾಗ್ತಾ ಇದೆ ಅಂತ ಸಂಪೂರ್ಣ ಚಿತ್ರಣ ಅದರಲ್ಲಿ ತೋರಿಸಿದೀವಿ. ಈಗಾಗ್ಲೇ ನಮ್ಮೆಲ್ರಿಗೂ ಅರ್ಥ ಆಗಿದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ, ಇಬ್ರು ಮಾಸ್ಟರ್ಸ್ ನ ಮಾತಾಡ್ಸೋಣ ಅಂತ ಅಂದ್ರೆ ಹೊಸೊಬ್ರು ಮಾಸ್ಟರ್ಸ್, ಇಲ್ಲಿವರೆಗೂ ಯಾರು ಮಾತಾಡಿಲ್ಲ, ವಿಡಿಯೋ ಆಫ್ ಮಾಡ್ಕೊಂಡು. ಈಗಾಗ್ಲೇ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ, ನಾವು ಮಾತನಾಡಿ ಅಂತ ಹೇಳೋಂಗೆ ಇಲ್ಲ. ಯಾಕೆಂದ್ರೆ ಎಲ್ಲ ಮಾಸ್ಟರ್ಸೇನೆ, ಇಲ್ಲೆಲ್ರೂ ಮಾಸ್ಟರ್ಸೇ ಆಗಿರೋದ್ರಿಂದ ಹೊಸೊಬ್ರನ್ನ ಮಾತಾಡ್ಸುವಂತ ಪ್ರಯತ್ನ ಈಗಾಗ್ಲೇ ಸಮಯ ಆಗಿದೆ. ಒಂದಿಬ್ರು ಕಡೆಯಿಂದ ಮಾತಾಡ್ಸೋಣ. ಹೆಗಡೆ ಅಂತ ಇದೆ, ನೀವು ಹ್ಯಾಂಡ್ ರೈಸ್ ಮಾಡಿ. ಭಾಸ್ಕರ್ ಸರ್, ಪ್ರಭಾಕರ್ ಸರ್, ಸಂಪತ್ ಕುಮಾರ್. ಸಮಗ್ರ ಸ್ವಾಸ್ಥ್ಯ ಸೆಂಟರ್ ಓಪನ್ ಮಾಡಕ್ಕೆ ಯಾರು ಮುಂದೆ ಬರ್ತಾರೆ? ನಾಳೆ ಪ್ರಚಾರ ಮಾಡುವಂಥದ್ದು ಮಂಡೇ ಹಂಚ್ಕೋಬಹುದು. ಸಮಗ್ರ ಸ್ವಾಸ್ಥ್ಯ ಸೆಂಟರ್ ಅತಿ ವೇಗವಂತವಾಗಿ ಯಾರು ಇರುವಂತ ಅವ್ರಿಗೆ ಫೆಸಿಲಿಟಿ ಇದ್ರೆ, ಅವ್ರ ಮನೆ ಇದ್ರೆ, ಮನೆಯಲ್ಲಿ ಒಂದು ರೂಮ್ ಇದ್ರೇನು ಸಾಕು. ಆ ರೀತಿಯಲ್ಲಿ ಮುಂದೆ ಬರುವಂತವ್ರು ಇಲ್ಲಿ ಮಾತಾಡ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲ ನೀವು ಮುಂದಿನ ದಿವಸದಲ್ಲಿ ಯಾವಾಗ ಸಿದ್ಧವಾಗ್ತಿರೋ ದಯವಿಟ್ಟು ತಿಳಿಸಿ, ವೇದಿಕೆಯಲ್ಲಿ ತಿಳಿಸಿ. ಓಕೆ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮಲ್ಲಿ ಇವತ್ತಿನ ಮಾತುಗಳು ಕೇಳಿ ಏನಾದ್ರೂ ಒಂದು ಅನಿಸಿರುತ್ತೆ. ಆ ಅನಿಸಿಕೆಗಳನ್ನ ಇವತ್ತು ಹಂಚ್ಕೋಬಹುದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ನಾವು ನಿಮ್ಗೆ ಆಪ್ಷನ್ ಕೊಡ್ಬೋದು.
ಶಾಂತಾ ಮೇಡಮ್. ಎಸ್ ಮೇಡಮ್, ಮಾತಾಡಿ ಮೇಡಮ್. ಹಲೋ, ನಮಸ್ತೆ ಮೇಡಮ್. ವಿಡಿಯೋ ಆಫ್ ಆಯ್ತು ಶಾಂತ ಅವ್ರೆ. ಹಾ ಸರ್, ಒಂದ್ ನಿಮಿಷ. ಮೇಲ್ಗಡೆ ಡಬ್ಬಿಗಳು ಮಾತ್ರ ಕಾಣಿಸ್ತಾ ಇದ್ದೇವೆ, ನಿಮ್ ಮುಖ ಕಾಣಿಸ್ತಾ ಇಲ್ಲ. ಹಾ ರೈಟ್. ಮ್ಯೂಟ್ ಆಗಿದೆ ನಿಮ್ದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ. ಹಾ, ಅನ್ಮ್ಯೂಟ್ ಮಾಡಿ ಮೇಡಮ್ ಇವಾಗ. ನಿಮ್ ಮಾತು ಕೇಳ್ತಾ ಈಗ ಸರಿ ಆಯ್ತು. ಮೇಡಮ್ ಮತ್ತೆ ನೀವು ಮ್ಯೂಟ್. ಮತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ದು ಮ್ಯೂಟ್ ಆಗ್ಬಿಡುತ್ತೆ. ಒಂದೇ ಒಂದ್ಸಲ ನೀವು ಈಗ ಪ್ರೆಸ್ ಮಾಡಿ, ಇವಾಗ ಆಪ್ಷನ್ ಕೊಡ್ತೀನಿ. ನಿಮ್ ಮಾತು ಕೇಳಿಸ್ತಾ ಇಲ್ಲ. ಅಯ್ಯೋ, ಈಗ ಮಾಡ್ಕೊಳ್ಳಿ, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಎಸ್. ಅಬ್ಬಾ, ಎಷ್ಟೋ ಖುಷಿ ಆಯ್ತಪ್ಪ. ಒಂದ್ 5-6 ಜನಕ್ಕೆ ನಾನು ಹೇಳಿದೀನಿ ಸರ್, ಅದ್ರಲ್ಲಿ ಒಂದು 3 ಜನ ಬರ್ಲಿಕ್ಕೆ ತಯಾರಿದ್ದಾರೆ ನನ್ ಜೊತೆ. ಜೊತೆಗೆ ತಾವ್ ಹೆಂಗಿದ್ರು ಮೈಸೂರಲ್ಲೇ ಇರ್ತಿರಲ್ಲ, ನಾನು ಫೋನ್ ಮಾಡ್ತೀನಿ ಹೇಗ್ ಬರೋದು ಏನು ಅಂತ ಅಂದ್ಬಿಟ್ಟು. ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಬರೋದು ಅಂತ ಅಂದ್ಬಿಟ್ಟು ಸರ್. ಆಮೇಲೆ ಸಿಟ್ಟಿಂಗ್ ಪಿರಮಿಡ್ ಇದೆಯಲ್ಲ, ಅದನ್ನೊಬ್ರು ಮೇಡಮ್ ಏನಾಗುತ್ತೆ ಕೇಳಿ ನಾನು ತಗೋತೀನಿ ಅಂತ ಹೇಳಿದ್ರು. ಅದು ಅವ್ರು ತಗೊಂಬೇಕಾದ್ರೆ ಅವ್ರಿಗೊಂದು ನನ್ ದುಡ್ಡು ಹೇಳ್ಬೇಕಲ್ಲ ಅವ್ರಿಗೆ ಎಷ್ಟು ಏನು ಅಂತ ಅಂದ್ಬಿಟ್ಟು. ಹೇಳಿ ಸರ್, ರಂಗನಾಥ್ ಸರ್ ಹೇಳಿ. ಪಿರಮಿಡ್ 2x2 ನಿಮ್ಗೆ ಸಿಗೋದು 2x2 ವಿತ್ ಸ್ಟ್ಯಾಂಡ್, ಕ್ರಿಸ್ಟಲ್ ಎಲ್ಲ ಸಿಗತ್ತೆ. ಅದು ಅರ್ಥ ಆಯ್ತಾ? ಅದೇನಾಗುತ್ತೆ ಅಂದ್ರೆ 4500 ಆಗುತ್ತೆ, ಪ್ಲಸ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಈಗ ಅಲ್ಲಿಗ್ ಬಂದ್ರೆ ಅದು ಇದು ತಗೊಂಬೋದು ಸರ್, ಅಲ್ಲಿಂದ ತರ್ಬೋದು. ಅದು ಫೋಲ್ಡಿಂಗ್ ಏನಾಗ್ತೀಯಾ? ಅದೇ ನೀವು ತಗೋಬಹುದು, ಪ್ಯಾಕ್ ಮಾಡಿ ಕೊಡ್ತಾರೆ. ಪ್ಯಾಕ್ ಮಾಡ್ಕೊಟ್ರೆ ಹೌದು, ಪ್ಯಾಕಿಂಗ್ ಸಿಗತ್ತೆ ನಿಮ್ಗೆ, ಪ್ಯಾಕ್ ಮಾಡಿ ಕೊಡ್ತಾರೆ. ಇನ್ನೂ ವಿಧ ಪಿರಮಿಡ್ಸ್ ಗಳು ರೆಡಿ ಮಾಡಿದ್ವಿ ಇತ್ತೀಚಿನ. ನಿಮ್ಗೆ ಅವತ್ತು ಕಾರ್ಯಕ್ರಮ ಬರ್ತಿರಲ್ಲ, ಅಲ್ಲಿ ಇನ್ನೂ ಬೇರೆ ಪಿರಮಿಡ್ಸ್ ನೋಡ್ಬೋದು. ಒಂಥರ ಹೇಳ್ಬೇಕಂದ್ರೆ ಆಶ್ಚರ್ಯವಾಗುತ್ತೆ ಅಂತ ಡಿಫರೆಂಟ್ ಪಿರಮಿಡ್ಸ್ ರೆಡಿ ಮಾಡ್ತಾ ಬಂದ್ವಿ ಈಗ ಲಾಸ್ಟ್ 1 ವೀಕ್ ಅಲ್ಲಿ. ಅದನ್ನು ಇಲ್ಲಿ ವಾಟ್ಸಾಪ್ ಅಲ್ಲಿ ಓಪನ್ ಆದ್ರೆ ಈಗಲೇ ತೋರಿಸ್ತೀನಿ, ಇಲ್ಲಾಂದ್ರೆ ಆಮೇಲೆ ತೋರಿಸ್ಬೋದು. ಅಂದ್ರೆ ಪಿರಮಿಡ್ ಮೆರ್ಕಾಬಾ ಪಿರಮಿಡ್ ಮಾಡಿದ್ವಿ ಈಗ. ಮೆರ್ಕಾಬಾ ಪಿರಮಿಡ್ ಸ್ಟ್ಯಾಂಡ್ ಅಲ್ಲೇ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿದೆ. ಅದಕ್ಕೆ ದೇವ್ರ ಮನೆ ಜಾಗ ಬಿಟ್ಕೊಂಡಿದ್ದೀನಿ 4x4. ಅದ್ರಲ್ಲೇ ಪಿರಮಿಡ್ ತರ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಸರ್. ತಮ್ಮ ಅಭಿಪ್ರಾಯ, ಅದಕ್ಕೆ ಸರಿಯಾದ ಮಾಹಿತಿ ಬೇಕಲ್ಲ ನನಗೆ. ಕೊಡ್ತೀವಿ. ನೀವು ಅಲ್ಲಿ ಬರ್ತೀರಲ್ಲ, ಅಲ್ಲೇ ಮಾತಾಡಿಸ್ತೀವಿ ಬನ್ನಿ. ಇನ್ನೇನು ಸಮಯ ಕಡಿಮೆ ಇದೆಯಲ್ಲ. ಆಮೇಲೆ ನಿಮ್ ಜೊತೆಗೆ ಯಾರು ಬರ್ತಾ ಇದ್ರು ನೀವೆಲ್ಲಾನು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ತಿಳಿಸ್ಬೇಕು. ಇಲ್ಲಾಂದ್ರೆ ಹೋಲಿಸ್ಟಿಕ್ ವೆಲ್ನೆಸ್ ಗ್ರೂಪ್ ಇದೆ ನೋಡಿ, ಅದ್ರಲ್ಲಿ ಎಲ್ಲಾ ವಿಷಯ ತಿಳಿಸ್ಬೇಕು. ಇಲ್ಲಾಂದ್ರೆ ಅಲ್ಲಿ ನಾವು ಅರೇಂಜ್ಮೆಂಟ್ ಮಾಡೋದ್ ಕಷ್ಟ ಆಗತ್ತೆ. ಓಕೆ, ಅಲ್ಲಿಗೆನೆ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ಅಲ್ಲಿಗೆ ಒಂದಿಬ್ರು ಸೇರ್ಸಿದೀನಿ. ಇನ್ನೊಂದಿಬ್ರು ಬರ್ತೀನಿ ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಸೇರಿಸ್ತೀನಿ ಅಲ್ಲಿಗೆ. ಎಸ್, ಅದೆಲ್ಲ ಆ ಗ್ರೂಪ್ ಅಲ್ಲಿ ಆಗ್ತಾ ಹೋಗಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ರೈಟ್. ಆಮೇಲೆ ಫೋನ್ ಮಾಡಿ ನನಗೆ ಶಾಂತ ಅವ್ರ, ಆಮೇಲೆ ಫೋನ್ ಮಾಡಿ ನನಗೆ. ಮತ್ತೆ ಮ್ಯೂಟ್ ಆಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಶಕುಂತಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಗೌರಿ ಮೇಡಮ್ ಮಾತಾಡಿ. ಇದೊಂದು ಪಿರಮಿಡ್ ನೋಡಿ, ಇದೊಂದು ಸರಿ ನೋಡಿ ಎಲ್ಲರೂ. ತುಂಬಾ ಚೆನ್ನಾಗಿದೆ ಸರ್ ಇದು. ಹೊಸ ಪಿರಮಿಡ್, ಪವರ್ಫುಲ್ ಪಿರಮಿಡ್ ಸರ್ ಇದು. ಅಂದ್ರೆ ಬೇರೆ ಸಂಸ್ಥೆಗಳೆಲ್ಲ ಮಾಡ್ತಾರೆ, ಬಟ್ ಆದ್ರೆ ಕಾಸ್ಟ್ ಜಾಸ್ತಿ ಚಾರ್ಜ್ ಮಾಡ್ತಾರೆ, 1 to double ಮಾಡ್ತಾರೆ. ಇವೆಲ್ಲ ಒಂದು ಮಿನಿಮಮ್ ಇದರಲ್ಲಿ ನಾವು ಮಾಡ್ತಾ ಇರ್ತೀವಿ. ಸರ್ ಕಾಸ್ಟ್ ಒಂದು 5000 ಇರ್ಬೋದು ಸರ್. ಪರವಾಗಿಲ್ಲ. ಈಗ ನಾನು ಹೇಳಿದ್ನಲ್ಲ, ಅದು ಕಳ್ಸಿಕೊಟ್ಟಿದ್ದೀರಾ? ರೆಡಿ ಇದೆ ಈಗ. ನಾಳೆ ಮಂಡೇ ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಓಕೆ, ಅವರು ಸಾಧ್ಯವರು ಇದನ್ನೇ ಡಿಸ್ಪ್ಯಾಚ್ ಮಾಡಿ. ಇದು ನಂಬರ್ಸ್ ಎಷ್ಟಾಗಿದೆ ನೋಡ್ತೀನಿ ಸರ್, ಎಷ್ಟು ರೆಡಿ ಆಗಿದೆ ಇಷ್ಟವರೆಗೂ. ಜಾಸ್ತಿ ರೆಡಿ ಮಾಡಿದ್ರೆ ಈಗ ಏನಂದ್ರೆ ಈ ಫೆಸ್ಟ್ಗೋಸ್ಕರ ರೆಡಿ ಮಾಡಿದ್ವಿ ಎಲ್ಲ. ಫೆಸ್ಟ್ಗೋಸ್ಕರ ಎಲ್ಲರಿಗೂ ತೋರ್ಸೋಣ ಅಂತ ಒಂದು 4-5 ಏನೋ ರೆಡಿ ಮಾಡ್ತಾ ಇದ್ವಿ. ಅದ್ರಲ್ಲಿ ಒಂದ್ ಕಳಿಸ್ಬಿಡಿ ಈ ಕಡೆ. ನಾನು ಕೇಳ್ತೀನಿ. ಓಕೆ,
ಸಾಧ್ಯ ಅವರೇ ನನಗೊಂದು ಶೋಭಾ ಅವ್ರಿಗೊಂದು 2 ಕಳ್ಸ್ಕೊಟ್ಬಿಡಿ ಇವನ್ನ. ಈ ರೀತಿಯಲ್ಲಿ ನಾವು ಇಂಥ ಪಿರಮಿಡ್ಸ್ ರೆಡಿ ಮಾಡ್ತಾ ಇದೀವಿ ಈಗ. ಇದೊಂದು ಟೈಪು. ಹಾ. ಓಕೆ. ಇದು ನಮ್ಮ ಅಲ್ಲಿ ಕೇಂದ್ರದ ಅಲ್ಲಿ ಪಿರಮಿಡ್ ಇದು ವ್ಯವಸಾಯ ಕ್ಷೇತ್ರದಲ್ಲಿ ಆಗ್ತಾ ಇರುವಂತದ್ದು. ಇದೆಲ್ಲ ಈಗಾಗ್ಲೇ ತಯಾರಾಗ್ತಾ ಇದೆ ಎಲ್ಲ. ಸಾಧ್ಯ ಆದ್ರೆ ಸ್ಯಾಟರ್ಡೆ ಕರ್ಕೊಂಡು ಹೋಗಿ ತೋರಿಸಿ ಸರ್ ಇವನ್ನೆಲ್ಲ ನಾವು ನೋಡೋಣ. ಎಸ್ ತೋರಿಸ್ತೀವಿ ಸರ್. ಚೆನ್ನಾಗಿದೆ. ಸುಮಾರು 36 ಪಿರಮಿಡ್. ಹಾ. ಎಷ್ಟು ಎಕರೆ ಇದೆ ಸರ್ ಅದು? 2 ಎಕರೆ ಸರ್, 2 ಎಕರೆ. 2 ಎಕರೆ. ಇದೊಂದು ಪಿರಮಿಡ್ ಇದು ಸ್ಟೀಲ್ ಪಿರಮಿಡ್ ಅಲ್ಲಿ ರೆಡಿ ಆಗ್ತಾ ಇದೆ. ಇವೆಲ್ಲ ಡ್ರಮ್ಸ್ ಇದೆ ಗಂಜಲೆ ಮತ್ತೆ ಇದೆಲ್ಲ ಜೀವಾಮೃತ ಎಲ್ಲ ರೆಡಿ ಮಾಡ್ತೀವಿ ಅಲ್ಲೇ. ಸರಿ. ಆ ದಿವಸಕ್ಕೆಲ್ಲ ಫುಲ್ ರೆಡಿ ಆಗಿರ್ತದೆ ಇನ್ನು ಆಲ್ಮೋಸ್ಟ್. ಇದು ನೀವು ಲಾಸ್ಟ್ ಟೈಮ್. ಹೌದೌದು. ಅಲ್ಲ ಇದು ಕೂಡ ಚೆನ್ನಾಗಿದೆ, ನಮ್ದೇ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಹೌದು, ಇದು ಚೆನ್ನಾಗಿದೆ. ಸೂಪರ್ ಆಗಿದೆ. ಒಳ್ಳೆ ಪವರ್ ಸರ್ ಇದು. ಸೂಪರ್. ಹೌದೌದು. ನಾರ್ಮಲ್. ಹೌದು. ರೈಟ್ ಸರ್. ಗೌರಿ ಮೇಡಮ್ ಮಾತಾಡಿ. ನಮಸ್ತೆ ರಘುನಾಥ್ ಸರ್, ನಾಗರಾಜ್ ಸರ್ ನಿಮ್ಗೂ ನಮಸ್ತೆ, ಮತ್ತೆ ಉಳಿದ ಎಲ್ಲಾ ಮಾಸ್ಟರ್ಸ್ ನಮಸ್ತೆ. ನಮಸ್ಕಾರಮ್ಮ. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಮಹತ್ವ ನಿಮ್ಗೆ ಗೊತ್ತಾಗಿದೆ ಗುರುಗಳೇ. ಮತ್ತೆ ನಾನು 5-6 ಜನನ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಕರ್ಕೊಂಬರ್ತೀನಿ. ನಂದು ಒಂದ್ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿರೋರ್ದು ಒಬ್ರು ಮಗ ಏನಾಗಿದೆ ಗುರುಗಳೇ ಅಂದ್ರೆ, ಅವ್ರಿಗೆ ಮಾನಸಿಕ ಅಸ್ವಸ್ಥತೆ ಒಂದು 14-15ನೇ ವರ್ಷಕ್ಕೆ ಶುರುವಾಗಿತ್ತು. ಅದಾಗಿ ಮುಂದುವರೆದು ಈಗ ಅವ್ನಿಗೆ 40ನೇ ವರ್ಷ ವಯಸ್ಸು. ಅವ್ನಿಗೆ ತುಂಬಾ ತೀವ್ರವಾಗಿದೆ ಗುರುಗಳೇ. ಮತ್ತೆ ಅವನಿಗೆ ಒಂದು ಸೆಂಟ್ರಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಈಗ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಮೆಡಿಸಿನ್, ಅಲೋಪತಿ ಮೆಡಿಸಿನ್ ಕೊಡ್ತಿದ್ದಾರೆ, ಮತ್ತೆ ಅವನಿಗೆ ಹೊಡೆದು ಬಡ್ದು ನಿಯಂತ್ರಣ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ನಾವು ಅವ್ರಿಗೆ ಏನ್ ಮಾಡ್ಬೋದು ಗುರುಗಳೇ? ಯಾವ ತರ ಅವನು ಧ್ಯಾನ ಮಾಡು ಅಂದ್ರೂ ಒಪ್ಪಲ್ಲ, ಯಾರ ಮಾತು ಕೇಳಲ್ಲ, ಆ ತರ ಸ್ಥಿತಿಯನ್ನು ತಲುಪಿದ್ದಾನೆ. ಏನ್ ಮಾಡ್ಬೋದು ಗುರುಗಳೇ ಅವನಿಗೆ? ಅಮ್ಮ ದಯವಿಟ್ಟು ಆ ಸೆಂಟರ್ ನಿಂದ ಅವನ್ನ ಬಿಡುಗಡೆ ಮಾಡಿಸಿ. ಯಾಕೆಂದ್ರೆ ನನ್ನ ವಿದ್ಯಾರ್ಥಿನಿ ಒಬ್ಳು, ಆ ಹುಡುಗನು ನನ್ನ ವಿದ್ಯಾರ್ಥಿ, ತಮ್ಮ ಸಿಕ್ಕಾಬಟ್ಟೆ ಕುಡಿತಾನೆ ಅಂತೇಳಿ ಅವನು ತೀರಾ ಅಂಗವಿಕಲನಾಗ್ಬಿಡ್ತಾನೆ ಅಂತಂತೇಳಿ ಅವನ್ನ ತಕೊಂಡೋಗಿ ಆ ಕುಡಿತ ಬಿಡಿಸೋ ಸೆಂಟರ್ ಸೇರ್ಸ್ಬಿಟ್ಟು ಅವ್ರು ಹೊಡಿಯೋಕ್ ಹೋಗಿ ಯಾವ್ದೋ ಭಾಗಕ್ಕೆ ಹೊಡೆದ್ಬಿಟ್ಟು ಆ ಹುಡುಗ ಸತ್ತೇ ಹೋದ. ಪಾಪ 2 ಸಣ್ಣ ಮಕ್ಕಳು ಸತ್ತೋಗಿ ಮೊನ್ನೆ ಇಟ್ಕೊಂಡೆ 1 ತಿಂಗಳಲ್ಲಿ ಒಂದು ತಿಥಿ ಮಾಡಿದ್ರು. ಆದ್ರಿಂದ ದಯಮಾಡಿ ಅಂತ ಸೆಂಟರ್ಗಳಿಗೆ ಸೇರ್ಸ್ಬೇಡ್ರಮ್ಮ. ಯಾಕಂದ್ರೆ ಅವ್ರು ಹೊಡೆಯುವಂತ ಏಟುಗಳು ಕೆಲವು ಸತಿ ಅಂತವ್ರನ್ನ ಸರಿಯಾದ ರೀತಿನಲ್ಲಿ ಅವ್ರನ್ನ ಉತ್ತಮ ದಾರಿ ತರ್ಬೇಕೇ ಹೊರತು ಹೊಡೆಯೋದ್ ಬಡಿಯೋದೆಲ್ಲ ಮಾಡಿ ಹಂಗೆಲ್ಲ ಮಾಡಬಾರ್ದು. ಅಂತ ಸೆಂಟರ್ ನಿಂದ ಬಿಡುಗಡೆ ಮಾಡಿಸಿ ಅಮ್ಮ, ನರಕ ಅದು. ಗುರುಗಳೇ ಈಗ ಅವ್ನಿಗೆ ಏನ್ ಮಾಡ್ಬೋದು ಗುರುಗಳೇ? ಈ ಧ್ಯಾನದ ಮಾರ್ಗಕ್ಕೆ ಅವನ್ನ ಹೇಗ್ ಕರ್ಕೊಂಡ್ ಬರೋದು? ನೋಡಿ ಅದ್ರ ಬಗ್ಗೆ ರಂಗನಾಥ್ ಸರ್ ಹೇಳ್ತಾರೆ. ಏನಾದಮ್ಮ ಮಾನಸಿಕ ಅಸ್ವಸ್ಥ ಅಂದ್ರೆ ಅವ್ರು ಹೇಳೋದು ಕೇಳಿಸ್ಕೊಂತಾರ? ಕೇಳಿಸ್ಕೊತಾರೆ ಸರ್, ಕೆಲಸ ಎಲ್ಲ ಮಾಡ್ತಾರೆ. ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿದ್ದಾನೆ, ಎಲ್ಲ ಮಾಡ್ತಾನೆ. ಬಟ್ ಈಗ ಯಾರ ಮಾತಿಗೂ ರೆಸ್ಪೆಕ್ಟ್ ಕೊಡಲ್ಲ, ಮತ್ತೆ ಎಲ್ಲಾರ ಬಗ್ಗೆನೂ ಕಂಪ್ಲೇಂಟ್ಸ್. ನೀವ್ ಈ ತರ ಮಾಡಿದ್ರಿ ಹಿಂಗಾಯ್ತು, ಈ ತರ ಮಾಡಿದ್ರಿ ಹಿಂಗಾಯ್ತು, ಯಾವಾಗ್ಲೂ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಆದ್ರೆ ಊಟ ತಿನ್ನೋದು ಗೊತ್ತು, ಮತ್ತೆ ಕೆಲ್ಸನೂ ಮಾಡ್ತಾನೆ, ದಿನನಿತ್ಯದ ಕೆಲಸ ಎಲ್ಲ ಮಾಡ್ತಾನೆ ಅವನು. ಸೊ ಈಗ ಹೇಗಾದ್ರೂ ಅವ್ನು ಸರಿ ಮಾಡ್ಬೋದು ಅಂತ ಒಂದು ಟ್ರೀಟ್ಮೆಂಟ್ ಸೆಂಟರ್ಗೆ ಸೇರ್ಸಿದ್ರು ಅವ್ನಿಗೆ ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ನಂಗೆ ಅದು ಸರಿಯಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಗೆ ಅಲೋಪತಿ ಟ್ರೀಟ್ಮೆಂಟ್ ಎಲ್ಲ ವರ್ಕ್ ಆಗಲ್ಲ, ಅದೆಲ್ಲ ವರ್ಕ್ ಆಗೋದೇ ಇಲ್ಲ, ಸಾಧ್ಯವಿಲ್ಲ. ನೀವು ಒಂದು ಕೆಲಸ ಮಾಡಿ, ಅವರು ಇಲ್ಲಿ ಬರೋಂಥ ಅವಕಾಶ ಇದ್ರೆ ಕರ್ಕೊಂಡು ಬನ್ನಿ. ಇಲ್ಲಿ ಕೌನ್ಸಿಲಿಂಗ್ ಒಂದು ಮಾಡೋದು, ಒಂದು ಮುದ್ರಗಲ್ ಒಂದು, ಆಮೇಲೆ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡಬೇಕು.
ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವಕಾಶ ಇದ್ರೆ ಒಂದು ನಾಟಿ ಹಸುವನ್ನು ಕಟ್ಕೊಳ್ಳಿ ಮನೆಯಲ್ಲಿ. ಇದೆಯಾ ನಾಟಿ ಹಸು ಇದೆಯಾ? ಅದು ನಮ್ಮ ಅಕ್ಕೋರ್ ಮನೇಲಿ ಗುರುಗಡ ಹಳ್ಳಿ, ಅವ್ರಿಗೆ ಸಾಧ್ಯ ಆಗುತ್ತೆ, ಮಾಡ್ತಾರೆ. ಇಮಿಡಿಯೇಟ್ ಕಟ್ಕೊಳ್ಳಿ, ನಾಟಿ ಹಸುನ ಕಟ್ಕೊಳ್ಳಿ. ಅದು ಅದಿದ್ರೆ ಅವನಲ್ಲಿ ಚೇಂಜಸ್ ಬರುತ್ತೆ, ಖಂಡಿತ ಬರುತ್ತೆ. ಅದಕ್ಕೆ ಇರುವಂತ ಮಹತ್ವ ಅದಕ್ಕಿರುವಂತ ಮಹತ್ವ ಅಷ್ಟಲ್ಲ. ಆ ಸುತ್ತು ಯಾರಿದ್ರು ಅವರು ಬದಲಾವಣೆ ಆಗ್ಲೇಬೇಕು, ಆಗ್ತಾರೆ, 100% ಆಗ್ತಾರೆ. ಅರ್ಥ ಆಯ್ತಾ? ಇವೆ ಈ ರೀತಿಯಲ್ಲೇ ಮಾಡ್ಕೋಬೇಕು ನೀವು. ಮನೆಯಲ್ಲಿ ನಾಟಿ ಹಸು ಇರಬೇಕು, ಅದರ ಹಾಲು ಸ್ವಲ್ಪ, ಮತ್ತೆ ಈ ಮಜ್ಜಿಗೆ, ತುಪ್ಪ ಹೆಚ್ಚಾಗಿ ಯೂಸ್ ಮಾಡೋದು. ಅದಕ್ಕೆ ಅದರ ಇದು ಏನು ಗಂಜಲೆ ಇದೆಯೋ, ಮತ್ತೆ ಅವ್ರ ಸ್ವಂತ ಮೂತ್ರ ಇಲ್ಲಾಂದ್ರೆ ಅಟ್ಲೀಸ್ಟ್ ನಾಟಿ ಹಸು ಗಂಜಲೆ ಇದನ್ನ ಉಪಯೋಗಿಸ್ಕೊಳ್ಳಿ. ಮತ್ತೆ ಅದರ ಭರಣಿ ಇದೆಯಲ್ಲ, ಹಸಿ ಭರಣಿ ಇದೆಯಲ್ಲ, ಅದನ್ನು ಸ್ವಲ್ಪ ಮೈಕ್ ಹಚ್ಚೋದು, ಆಮೇಲೆ ಸ್ನಾನ ಮಾಡಿಸೋದು, ಇವೆಲ್ಲ ಈ ರೀತಿಯಲ್ಲಿ ಮಾಡ್ಕೋಬೇಕು. ಈ ರೀತಿಯಲ್ಲೇ ಬದಲಾವಣೆ ಬರೋದು, ಇನ್ನು ಯಾವ ರೀತಿಯಲ್ಲಿ ಬರಲ್ಲ. ಅರ್ಥ ಆಯ್ತಾ? ಆಮೇಲೆ ಅವ್ರು ಇಲ್ಲಿ ಬಂದ್ರೆ, ಸೆಂಟರ್ಗೆ ಬಂದ್ರೆ ಸ್ವಲ್ಪ ಮುದ್ರೆಗಳು, ಯಾವ ಮುದ್ರೆಗಳು ಉಪಯೋಗ ಆಗತ್ತೆ ಈ ಸ್ಥಿತಿಗೆ ಅಂತ ಅದು ಹೇಳ್ಕೊಡ್ತೀವಿ. ಆಯ್ತಾ? ಅದನ್ನು ಉಪಯೋಗಿಸ್ಕೊಳ್ಳಿ ಖಂಡಿತ. ಆಮೇಲೆ ಮಿಕ್ಕಿದು ಕೌನ್ಸಿಲಿಂಗ್ ಇರುತ್ತೆ, ಕೌನ್ಸಿಲಿಂಗ್ ಅಂತೂ ಕೊಡ್ತೀವಿ, ತೊಂದರೆ ಇಲ್ಲ. ಓಕೆ. ಆ ರೀತಿಯಲ್ಲಿ ಏನಂದ್ರೆ ಏನ್ ಬದಲಾವಣೆ ಬಂದ್ರು ಅವರಲ್ಲಿರುವಂತ ಮೆದುಳಲ್ಲಿ ಸ್ವಲ್ಪ ಕೇಂದ್ರಗಳು ಏನಿದೆಯೋ ಅದರಲ್ಲಿ ಬದಲಾವಣೆ ಬರ್ಬೇಕಂದ್ರೆ ಇಂಥ ವಿಷಯಗಳೇ ಆಯ್ಕೆ ಮಾಡ್ಕೋಬೇಕು. ಯಾವುದೇ ಮೆಡಿಸಿನ್ ಇಂದ ಆಗಲ್ಲ ಇದು. ಮೆಡಿಸಿನ್ ಇಂದ ಆಗೋದಿದ್ರೆ ಈ ಪ್ರಪಂಚದಲ್ಲಿ ಈ ತರ ಸುಮಾರು ವ್ಯಕ್ತಿಗಳಿದ್ದಾರೆ, ಎಲ್ಲರೂ ವಾಸಿ ಆಗಿರ್ಬೇಕಲ್ಲ. ಮತ್ತೆ ಈ ಮೆಂಟಲ್ ಹಾಸ್ಪಿಟಲ್ಸು ಅದು ಇದು ಯಾಕೆ ದಿವಸ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅದರಿಂದ ಏನು ಬದಲಾವಣೆ ಆಗಲ್ಲ. ಸುಮ್ಮನೆ ಇದೊಂಥರ ಗೋಡೌನ್ ತರ ತಗೊಂಡೋಗೋದು, ಡಂಪ್ ಮಾಡೋದಲ್ಲಿ ಅಷ್ಟೇ. ಅದರಲ್ಲಿ ಬದಲಾವಣೆ ಅಂತೂ ಯಾವುದು ಕಾಣಿಸಲ್ಲ, ಸುಮ್ಮನೆ ಮೇಂಟೈನ್ ಮಾಡ್ತಾರೆ ಅಷ್ಟೇ. ನೀವು ದುಡ್ಡು ಕೊಟ್ರೆ ಅವ್ರು ಊಟ ಕೊಡೋದು, ಅವ್ರು ಮಲಗಿಸೋದು, ಇಷ್ಟೇ. ಪರಿವರ್ತನೆ ಅಂತ ಯಾವುದು ಆಗಲ್ಲ, ಸಾಧ್ಯವಿಲ್ಲ. ಪರಿವರ್ತನೆ ಬರ್ಬೇಕಂದ್ರೆ ಶಾರೀರಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮಾಡ್ತಾರಲ್ಲ ಸರ್, ಅದು ಯಾವತ್ತೂ ಸಕ್ಸಸ್ ಆಗಲ್ಲ. ಹೊಡೆಯೋದು ಬಡಿಯೋದು, ಅದು ಪ್ರಾಣಿನ, ಮನುಷ್ಯ ಅಲ್ವಾ? ಅವನಿಗೆ ಅವನದೇ ಆದಂತ ಒಂದು ಮನಸ್ಸಿದೆ, ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಷ್ಟೇ ಹೊರತು ಶಾರೀರಿಕವಾಗಿ ಚಿತ್ರಹಿಂಸೆ ಕೊಟ್ಟು ಯಾರನ್ನು ಉದ್ಧಾರ ಮಾಡಕ್ ಆಗಲ್ಲ. ಇದು ಕ್ರೌರ್ಯ, ಅದು ಸಾಮಾಜಿಕ ಕ್ರೌರ್ಯ. ಅದು ನೀವೇನ್ ಮಾಡ್ಬೇಕಂದ್ರೆ ಅಂತವ್ರನ್ನು ಮನೆಯಲ್ಲಿ ಒಂದು ನಾಟಿ ಹಸು ಕಟ್ಕೊಂಡು ಈ ವ್ಯವಸಾಯ ಕ್ಷೇತ್ರಕ್ಕೆ ಕಲ್ಸಿ, ಅವ್ರನ್ನ ಬೇರೆ ಜಾಬ್ ಕಲ್ಸ್ಕೋಗ್ಬಿಡಿ. ಬೇರೆ ಜಾಬ್ಸ್ ಬಿಡಿಸಿ, ಫಸ್ಟ್ ಬೇರೆ ಜಾಬ್ಸ್ ಬಿಡಿಸಿ ವ್ಯವಸಾಯ ಕಲಿಸಿ. ವ್ಯವಸಾಯ ಕ್ಷೇತ್ರ ಹತ್ರ ಅಲ್ಲಿ ಸುಮ್ಮನೆ ಇರೋದು, ಹಸುನ್ ಕಟ್ಕೊಂಡು ಹಸು ಸೇವೆ ಮಾಡೋದು, ಇಷ್ಟು ಮಾಡಿ ಅವ್ರಿಗೆ ವೇಗವಂತವಾಗಿ ಕೆಲವೇ ತಿಂಗಳಲ್ಲಿ ಆಚೆ ಕಡೆ ಬರ್ತಾನೆ. ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಅವ್ರ ತಾಯಿಯವರಿಗೆ ನಾನು 3 hours 41 days ಧ್ಯಾನ ಮಾಡಕ್ ಹೇಳಿದ್ದೀನಿ, ಅವ್ರು ಮಾಡ್ತಾ ಇದಾರೆ ಗುರುಗಳೇ. ಆಮೇಲೆ ಓಪನ್ ಮಾಡು ಅಂತ ಹೇಳಿದೀನಿ, ಅವನ್ನ ಎಷ್ಟು ತಕೊಂಡು ಅವ್ರು ಅದು ಮಾಡ್ತಾ ಇದಾರೆ ಅವ್ರ ತಾಯಿಯವರು. ಮಾಡ್ಲಿ ಅದೆಲ್ಲ ಮಾಡ್ಲಿ, ಇದೊಂದು ಮಾಡ್ಲಿ ಖಚಿತ. ಅವರು ಅಲ್ಲಿದ್ರೆ ಈ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿರುವಂತ ಎಲ್ಲಾ ಮಾಸ್ಟರ್ಸ್ ಅದೇ ನಾನು ಹೇಳೋದು, ನಿಮ್ಗೆ ಅವಕಾಶ ಇದ್ರೆ ನಾಟಿ ಹಸು ಕಟ್ಕೊಳ್ಳಿ, ಇಮಿಡಿಯೇಟ್, ತಕ್ಷಣವೇ. ಇಲ್ಲೇ ಮಾಡಕ್ ಹೋಗ್ಬಿಡಿ. ಗುರುಗಳಿಗೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಹುಡುಗನ ಕರ್ಕೊಂಬರಕ್ ಆಗಿಲ್ಲ ಅಂದ್ರೆ ಬೇರೆ ದಿನ ಕರ್ಕೊಂಬರ್ಬಹುದಾ ಸೆಂಟ್ರಿಗೆ? ಬೇರೆ ದಿನ ಅಂದ್ರೆ ಎಲ್ಲರೂ ಸಿಗಲ್ಲಲ್ಲ. ಈಗ ಅಂದ್ರೆ ಎಲ್ಲರೂ ಸಿಗ್ತಾರೆ, ಅದೊಂದು ಅವಕಾಶ. ಇಲ್ಲ ಅಂದ್ರೆ ಇನ್ನೊಂದ್ ದಿವ್ಸ ಅಂದ್ರೆ ಬನ್ನಿ, ಸಾಟರ್ಡೆ ಆ ತರ ಬನ್ನಿ. ಅವಾಗ ಮರ್ಮ ಮೇಡಮು, ನಾವು ಯಾರ್ಯಾರು ಇರ್ತಾರೋ ಅವ್ರು ನಿಮ್ಗೆ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಮಾಡಿ ನಿಮ್ಮ ಹತ್ರ ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಲ್ವ ಗುರುಗಳೇ? ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಗುರು. ಓಕೆ. ಓಕೆ ಗುರುಜಿ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ರೈಟ್. ಮತ್ತೆ ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ಬೇಕು ಅಂತಂದ್ರೆ ಒಂದಿಬ್ರಿಗೆ ಅವಕಾಶ ಇದೆ. ನಿಮ್ಮಲ್ಲಿ ಏನ್ ಅನಿಸಿಕೆ, ಇವತ್ತಿನ ಮಾತುಗಳು, ಕಾರ್ಯಕ್ರಮಗಳನ್ನ ನೋಡಿ ಏನೋ ಅನಿಸಿಕೆ ಬಂದಿದೆ, ಮಾತನಾಡ್ಬೋದು. ಓಕೆ ಗುರುಜಿ. ರೈಟ್. ಓಕೆ. ಕಾರ್ಯಕ್ರಮ ಮುಕ್ತಾಯ ಮಾಡಿ. ಓಕೆ ಗುರುಜಿ, ಇವತ್ತಿನ ಶನಿವಾರದ ವಿಶೇಷ ಸಂಚಿಕೆ ತುಂಬಾ ಅದ್ಭುತವಾಗಿ ಬಂದಿದ್ದು, ಎಲ್ಲರೂ ಕೂಡ ನಕ್ಕು ನಲಿದಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿದ್ದೀರಿ. ನಮ್ಮ ರಂಗನಾಥ್ ಗುರುಗಳಿಗೆ, ನಾಗರಾಜ್ ಗುರುಜಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.